ಈ ಝೂಮ್ ಮೂಲಕ ಎಲ್ಲರೂ ಕೂಡಿದ್ದೀವಿ. ಸೊ ಇಲ್ಲಿ ನಮ್ಮೊಂದಿಗೆ ಜಾನ್ ಮ್ಯಾರಿಯಾನ್ ಅವರಿದ್ದಾರೆ. ಸೊ ಇವರು ತುಂಬಾ ಸಕ್ಸಸ್ಫುಲ್ ಆಗಿ ಗ್ಲೋಬಲ್ ಗಾರ್ನರ್ ಹೊಂದಿಗೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಡೆಸಿಗ್ನೇಷನ್ ರೀಜನಲ್ ಡೈರೆಕ್ಟರ್ ಆಗಿ, ಮಾಸ್ಟರ್ ಚಾನೆಲ್ ಪಾರ್ಟ್ನರ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಜಿಜಿ ಲಾರ್ವಿನ್ ಟೀಮ್, ಈ ಪರ್ಟಿಕ್ಯುಲರ್ ಕಂಪನಿ ಅವರದೇ. ಮತ್ತೆ 15 ಚಾನೆಲ್ ಪಾರ್ಟ್ನರ್ಸ್ ಇದ್ದಾರೆ, 100 ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ಸ್ ಅವರ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. 450 ಫ್ರಾಂಚೈಸ್ ಅವರ ಕೆಳಗಿದೆ. ಸೊ ಇವರು ಆಕ್ಚುಲಿ ಕರ್ನಾಟಕ ಅಲ್ದಿರ ತಮಿಳುನಾಡು ಮತ್ತೆ ಕೇರಳ ಕೂಡ ಇವರ ಬಿಸ್ನೆಸ್ ಇದೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ. ಮತ್ತೆ ಬಹಳ ಸಕ್ಸಸ್ಫುಲ್ ಆಗಿ ಅವರ ಕೆರಿಯರ್ ಅಲ್ಲಾಗ್ಲಿ ಮತ್ತೆ ಗ್ಲೋಬಲ್ ಗಾರ್ನರ್ ಆಗ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಇವರು ಬೆಳೆಸಿದ್ದಾರೆ. ಜಸ್ಟ್ ಇದು ಸಣ್ಣ ಪರಿಚಯ ಅವರ ಬಗ್ಗೆ. ಸೊ ಇವರು ನಮಗೆ ಇವತ್ತು ಗ್ಲೋಬಲ್ ಗಾರ್ನರ್ ಅವಕಾಶದ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಐ ವುಡ್ ಇನ್ವೈಟ್ ಜಾನ್ ಆನ್ ಟು ದ ಸ್ಟೇಜ್. ಥ್ಯಾಂಕ್ ಯು ಶಂಕರ್. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ದೇವ ಸರ್. ಗುಡ್ ಈವ್ನಿಂಗ್ ಚೇರ್ಮನ್ ಮಿಸ್ಟರ್ ಶ್ರೀಧರ್. Thanks for the introduction from Shankar. So we'll move on with the presentation. Is my screen visible? So ಸ್ನೇಹಿತರೆ ಎಲ್ರು ನಮಸ್ಕಾರ. ಇದು ವರ್ಲ್ಡ್ ವೆಲ್ತ್ ಆಪರ್ಚುನಿಟೀಸ್ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳಕ್ಕೆ ನಾವು ಈ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಿಸ್ ಬಿಸ್ನೆಸ್ ಇಸ್ ಅ ಡಿಜಿಟಲ್ ರೆವಲ್ಯೂಷನ್ ಅಂತೀವಿ. ಡಿಜಿಟಲ್ ರೆವಲ್ಯೂಷನ್, ನೀವು ಯಾವುದೇ ಒಂದು .com ಕಂಪನಿ ಇದ್ರೇನು, ಇಟ್ ಸ್ಟಾರ್ಟ್ಸ್ ಫ್ರಮ್ ಅದರ್ ಕಂಟ್ರೀಸ್ ಮತ್ತೆ ಇಂಡಿಯಾಗೆ ಬರ್ತಾ ಇದೆ. ಈಗ ನಾವು ಮಾತಾಡ್ತಾ ಇರೋ ಗ್ಲೋಬಲ್ ಗಾರ್ನರ್ ಬಿಸ್ನೆಸ್ ಇಟ್ಸ್ ಎ ಡಿಜಿಟಲ್ ಇಂಡಿಯಾ, ಮತ್ತೊಮ್ಮೆ ನ್ಯೂ ಇಂಡಿಯಾ ಕಾನ್ಸೆಪ್ಟ್, ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಇದು ಇಂಡಿಯಾದಲ್ಲಿ ಪ್ರಾರಂಭ ಮಾಡಿ 187 countries ಅಲ್ಲಿ ನಾವು we are going to spread across. So this is the business opportunity that we are going to present today. So request all of you to pay attention. ನಿಮಗೆ ಯಾವುದೇ ಒಂದು ಕ್ವೆಶ್ಚನ್ಸ್ ಇದ್ರೇನೋ ಪ್ಲೀಸ್ ಮೇಕ್ ಅ ನೋಟ್. ಎಂಡ್ ಆಫ್ ದ ಸೆಷನ್ಸ್ FAQs ಇರುತ್ತೆ. ಸೊ ಯು ಡು ನಾಟ್ ಪ್ಲೀಸ್ ಅನ್ಮ್ಯೂಟ್ ಅಂಡ್ ಡಿಸ್ಟರ್ಬ್ ದ ಫ್ಲೋ. ಇದು ಫ್ರೆಂಡ್ಸ್ ಈ ಬಿಸ್ನೆಸ್ ಆಪರ್ಚುನಿಟಿ 4 ಭಾಗ. ಇಂಟ್ರೊಡಕ್ಷನ್ ಇರುತ್ತೆ ಕಂಪನಿ ಬಗ್ಗೆ, ಯಾಕಂದ್ರೆ ಕಂಪನಿ ಬಗ್ಗೆ ನೀವೆಲ್ರಿಗೂ ಗೊತ್ತಾಗಿರ್ಬೇಕು. ನೆಕ್ಸ್ಟ್ ವೆಂಡರ್ ಮತ್ತು ಯೂಸರ್. ನನ್ನ ಪ್ರೆಸೆಂಟೇಷನ್ ಆದ್ಮೇಲೆ ನಮ್ಮ RD ಅಂಡ್ MCP ಮಿಸ್ಟರ್ ಶ್ರೀಶಾ ಅವರು ಯುಪಾಸ್ ಮತ್ತೆ ಪಾರ್ಟ್ನರ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಪ್ರೆಸೆಂಟೇಷನ್ ಕೊಡ್ತಾರೆ. ವಿ ಆರ್ ಮೂವಿಂಗ್ ಆನ್ ಟು ದ ಪ್ರೆಸೆಂಟೇಷನ್. ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ 138 ಪಾಪ್ಯುಲೇಷನ್ ಇರೋ ಕಂಟ್ರಿಯಲ್ಲಿ ಆಲ್ಮೋಸ್ಟ್ 100 crore ಪಾಪ್ಯುಲೇಷನ್ ಮೊಬೈಲ್ ಯೂಸರ್ಸ್ ಇದ್ದಾರೆ. ಬಟ್ ಬರೀ ಕೇವಲ 7% ಜನ ಮಾತ್ರ ಈ ಶಾಪಿಂಗ್ ಮಾಡ್ತಿದ್ದಾರೆ. ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರೆ, ವಾಟ್ಸಪ್ ಮೇ ಬಿ ಫೇಸ್ಬುಕ್ ಇರ್ಬೋದು, ಬಟ್ ಈ ಶಾಪಿಂಗ್ ಅನ್ನೋದು ಕೇವಲ 7% ಜನ ಮಾತ್ರ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಎಲ್ರಿಗೂ ಇದು ಒಂದು ಉತ್ತಮ ಅವಕಾಶ. 138 crore, 100 crore, only 7%. ಸೊ ಹಾಗಾಗಿ ವಿ ಹ್ಯಾವ್ ಟೇಕನ್ ಇಟ್ ಪ್ಯಾಷನೇಟ್ಲಿ ಅಂಡ್ ವಿ ವಾಂಟ್ ಟು ಡ್ರೈವ್ ದಿಸ್. ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ಈ ಕಂಪನಿ ವಿ ಸ್ಟಾರ್ಟೆಡ್ ಆಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸುಮಾರು ಕಂಪನೀಸ್ ಪ್ರೈವೇಟ್ ಲಿಮಿಟೆಡ್ ಆಗಿ ಸ್ಟಾರ್ಟ್ ಮಾಡ್ತಾರೆ. 2016 ಅಲ್ಲಿ ನಾವು ಈ ಕಂಪನಿನ ಸ್ಟಾರ್ಟ್ ಮಾಡಿರೋದು. 2017 ಅಲ್ಲಿ ಮೊದಲನೇ ಆಪ್ ಲಾಂಚ್ ಆಗಿರೋದು. ಮತ್ತು ಈ 4-5 ವರ್ಷದಲ್ಲಿ ನಾವು 210 ಕೋಟಿ ಟರ್ನ್ ಓವರ್ GMV ಮಾಡಿದೀವಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಟರ್ನ್ ಓವರ್ ಅಂದ್ರೆ ನಾರ್ಮಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, GMV ಅಂದ್ರೆ ಗ್ರಾಸ್ ಮರ್ಚೆಂಡೈಸ್ ವ್ಯಾಲ್ಯೂ. ನಮ್ಮ ಕಂಪನಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನಮ್ಮ ವ್ಯಾಲ್ಯೂಯೇಷನ್ಸ್ GMV ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಫ್ರೆಂಡ್ಸ್, ಇದು ನಮ್ಮ ಕಂಪನಿ ತುಂಬಾ ಹಂಬಲ್ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ಲಾಸ್ಟ್ ಪಾಯಿಂಟ್ ನ ನೋಡಿ, ಕೇವಲ 3 ಲಕ್ಷ ಇನ್ವೆಸ್ಟ್ಮೆಂಟ್ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿರೋ ಕಂಪನಿ. ಈ ಕಂಪನಿ ಈಗ ಏನಾಗಿದೆ ಅಂದ್ರೆ, ಸಿ ದ ಕೈಂಡ್ ಆಫ್ ಗ್ರೋತ್. ಪ್ರೈವೇಟ್ ಲಿಮಿಟೆಡ್ ಆಗಕ್ಕೆ ಸ್ಟಾರ್ಟ್ ಮಾಡಿರೋದು, ಈಗ ವಿ ಆರ್ ಪಬ್ಲಿಕ್ ಲಿಮಿಟೆಡ್. ಪ್ರೈವೇಟ್ ಲಿಮಿಟೆಡ್ ಟು ಪಬ್ಲಿಕ್ ಲಿಮಿಟೆಡ್ ಆಗ್ಬೇಕಂದ್ರೆ ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಫಾರ್ಮಾಲಿಟೀಸ್ ಇದೆ. ಸೊ ನಾವು ಅದನ್ನ ಅಚೀವ್ ಮಾಡಿ ವಿ ಹ್ಯಾವ್ ಮೂವ್ಡ್ ಫ್ರಮ್ ಅ ಪ್ರೈವೇಟ್ ಲಿಮಿಟೆಡ್ ಟು ಪಬ್ಲಿಕ್ ಲಿಮಿಟೆಡ್. ಸೊ ಪ್ರೌಡ್ಲಿ ವಿ ಕ್ಯಾನ್ ಟೆಲ್ you are going to be joining hands with a limited company. ಮತ್ತೊಮ್ಮೆ ಈ ರೈಟ್ ಸೈಡ್ ಇಲ್ಲ ಕಾಲ್ ಮಾಡಿ ನೋಡಿ, ಇದು
ಅಡ್ವಾನ್ಸ್ ಟ್ಯಾಕ್ಸ್ ಆಫ್ 70 lakhs ಫಾರ್ ದ ಫೈನಾನ್ಷಿಯಲ್ ಇಯರ್ 2021 ನಾವು ಪೇ ಮಾಡಿದ್ವಿ. ಕೇವಲ ನಾವು ಸ್ಟಾರ್ಟ್ ಮಾಡಿರೋದು 3 ಲಕ್ಷ ಬಂಡವಾಳ ಹಾಕಿ. ಈಗ ನಮ್ಮ ಪೊಸಿಷನ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ 70 lakhs ಅಡ್ವಾನ್ಸ್ ಟ್ಯಾಕ್ಸ್ ವಿ ಆರ್ ಪೇಡ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2021. ಮತ್ತೊಮ್ಮೆ 3 ಕೋಟಿ GST ನಾವು ಪೇ ಮಾಡಿದ್ವಿ. You see this, we are the first company in the history of India, startup country antivi, startup companies antivi. We are the first company in India to make this landmark achievement of 70 lakhs advance payment, advance tax for the financial year 2020. So ನಿಮಗೆ ಗೊತ್ತಿರಬೇಕು, ಸಣ್ಣ 3 ಲಕ್ಷ ಕೇವಲ ಇನ್ವೆಸ್ಟ್ಮೆಂಟ್ ನ ಮಾಡಿ today we are grown to this level. ಮತ್ತೊಮ್ಮೆ ನಿಮ್ಮ ಇವ್ಯಾಲ್ಯೂಯೇಷನ್ ನೋಡ್ಬೇಕಂದ್ರೆ 216 crores evaluation by March 2019, increased to 255 valuation. As we are talking, 6,680 crores is the GMV valuation of our company. E company valuation ಮಾಡಿರೋದು very famous registered valuator CSKU Shah. ಈ ದಾಖಲೆ ಮತ್ತು ಡಾಕ್ಯುಮೆಂಟ್ಸ್ ನಿಮಗೆ ಗೂಗಲ್ ಅಲ್ಲೂ ಸಿಗುತ್ತೆ, ಇಲ್ಲಾಂದ್ರೆ ನಿಮ್ಮನ್ನ ಇನ್ವೈಟ್ ಮಾಡಿರ್ತಾರಲ್ಲ ಅವ್ರ ಹತ್ರನೂ ನೀವು ತಗೋಬಹುದು. ಫ್ರೆಂಡ್ಸ್, 3 lakhs in the 6,680 crores. It is like a magic. Okay, I don't think so any company, ಬೇರೆ ಯಾವುದು ಕಂಪನಿನೂ ಈ ತರ ಅಚೀವ್ಮೆಂಟ್ ಮಾಡಿರೋದು ಸಾಧ್ಯ ಇಲ್ಲ. So you are going to be joining hands with somebody who is doing wonders. 2,700% growth valuation ಅಂತೀವಿ. Next, who is behind this? ಈ ಕಂಪನಿನ ಪ್ರಾರಂಭ ಮಾಡಿರೋದು, who is behind this brain child of this global Ghana concept is a brain child of ನಮ್ಮ CEO and founder ನಮ್ಮ ಚೇರ್ಮನ್ ಅಂಡ್ ಫೌಂಡರ್ ಮಿಸ್ಟರ್ ವಿಕಾಸ್ ರಾವತ್. ಯಾಕಂದ್ರೆ CEO ಮಿಸ್ ತನುಶ್ರೀ ಮ್ಯಾಮ್ ತಗೊಂಡಿದ್ದಾರೆ. ದ ಪರ್ಸನ್ ಒನ್ ಹೂ ಸಿ ಹಿಯರ್ ಇನ್ ದಿಸ್ ಇಮೇಜ್ ಮಿಸ್ಟರ್ ವಿಕಾಸ್ ಅಂಡ್ ಮೇಡಮ್ ಇಸ್ ಓವರ್ ಹಿಯರ್. ನಾನು ಮೊದಲನೇ ಹೇಳಿದೆ 2007 ಅಲ್ಲಿ ನಮ್ಮ ಮೊದಲನೇ ಆಪ್ ಲಾಂಚ್ ಮಾಡಿದ್ವಿ. ಇನ್ 2018 ಆಲ್ರೆಡಿ 2 ಚೀಫ್ ಮಿನಿಸ್ಟರ್ಸ್ ಹವ್ ಅವಾರ್ಡೆಡ್. ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಇಟ್ ಇಸ್ ವೆರಿ ವೆರಿ ಪವರ್ಫುಲ್ ಅಂಡ್ ಯುನೀಕ್. ಗುಜರಾತ್ ಯಂಗ್ ಅಚೀವರ್ ಮತ್ತೊಮ್ಮೆ ಜಿ ಬಿಸ್ನೆಸ್ ಲೀಡರ್ಸ್ ಅವಾರ್ಡ್ ಎರಡು ಇನ್ 2018, ಕೇವಲ ವಿತ್ ಇನ್ 1 year 2017 to 18 ಈ ಅವಾರ್ಡ್ಸ್ ನಮ್ಮ ಚೇರ್ಮನ್ ಸಾರ್ಗೆ ಆಲ್ರೆಡಿ ರಿಸೀವ್ ಆಗಿದ್ದಾರೆ. ಈ ಕಾನ್ಸೆಪ್ಟ್ ಕ್ಯಾಶ್ ಬ್ಯಾಕ್ ಇರಬಹುದು, ಆರ್ ಇನ್ಸೆಂಟಿವ್ಸ್, ಬಿಸ್ನೆಸ್ ಕಾನ್ಸೆಪ್ಟ್, ಕೋರ್ ಕಾನ್ಸೆಪ್ಟ್, ಇಟ್ ಇಸ್ ಕಾಪಿರೈಟ್. ಕಾಪಿರೈಟ್ ಅಂದ್ರೆ ಇದು ಈಸಿಯಾಗಿ ಯಾರು ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಇಟ್ ಇಸ್ ವೆರಿ ವೆಲ್ ಡಾಕ್ಯುಮೆಂಟೆಡ್. ಇವತ್ತು ಒಂದು ಪ್ಲಾನು, ನಾಳೆ ಒಂದು ಪ್ಲಾನು, ಆ ತರ ಚೇಂಜ್ ಮಾಡಕ್ಕಾಗಲ್ಲ. ದ ಕೋರ್ ಕಾನ್ಸೆಪ್ಟ್ ಇಸ್ ಕಾಪಿ ರಿಟನ್ ಇನ್ 187 countries. ಇಂಡಿಯಾ ಮಾತ್ರ ಅಲ್ಲ, 187 countries ಅಲ್ಲಿ ನಮ್ದು ಕಾಪಿ ರಿಟರ್ನ್ ಆಗಿದೆ. ಟು ಆಡ್ ಫೆದರ್ ಆನ್ ದ ಕ್ಯಾಪ್, ಟೈಮ್ಸ್ ಆಫ್ ಇಂಡಿಯಾ ಈ ಕಂಪನಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. there is nobody in this forum who does not know about Times of India ಅಲ್ವಾ. 180 years old company. Times of India is an investing partner. ಇವರು 50 ಕೋಟಿ ಮೀಡಿಯಾ ಕರೆನ್ಸಿ ಅಂತೀವಿ. they have invested 50 crore media currency into Global Ghana and they are invested partners. Friends, just imagine ಮಾಡಿ, once we go officially launch, the kind of a media promotion, the kind of a mileage ನಮಗೆ ಈ ಟೈಮ್ಸ್ ಆಫ್ ಇಂಡಿಯಾ ಇರಬಹುದು, ಮತ್ತೊಮ್ಮೆ ಬೇರೆ ಇನ್ವೆಸ್ಟರ್ಸ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಫಿನಾಮಿನಲ್. ಬಟ್ ಸ್ಟಿಲ್ ವಿ ಪಿಕ್ ಅಂಡ್ ಚೂಸ್ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ. ಈ ಅವಕಾಶ ಅನ್ನೋದು ಎಲ್ರಿಗೂ ಬರುತ್ತೆ ಆಸ್ ಅ ಯೂಸರ್. ಬಟ್ ವಿತ್ ರಿಗಾರ್ಡ್ ಟು UPOS ಇರಬಹುದು, ಲೀಡರ್ಶಿಪ್ ಪೊಸಿಷನ್ ಇರಬಹುದು, ವಿ pick and choose those who can understand the business and travel with us. ಅದಕ್ಕೆ you need to be really thankful for people who have invited you. Those of you who are here for the first timers, ಮೊದಲನೇ ಟೈಮು ಈ ಬಿಸ್ನೆಸ್ ಪ್ರೆಸೆಂಟೇಷನ್ ನೀವು ಬಂದಿರೋರು, you need to be really thankful for people who have invited you for this golden opportunity. Friends, why is that? 3 ಲಕ್ಷ ಕೇವಲ ಇನ್ವೆಸ್ಟ್ಮೆಂಟ್ ಆಗಿರೋದು 6,680 crores. 2 CMs ಆಲ್ರೆಡಿ ಅವಾರ್ಡ್ ಮಾಡಿದ್ದಾರೆ. ಮತ್ತೊಮ್ಮೆ ಟೈಮ್ಸ್ ಆಫ್ ಇಂಡಿಯಾ has given the investing partner and they have endorsed. ನಮ್ಮ ಕಾನ್ಸೆಪ್ಟ್ ನ ಡೈರೆಕ್ಟ್ಲಿ ಟೈಮ್ಸ್ ಆಫ್ ಇಂಡಿಯಾ has endorsed by telling this is really phenomenal. ಈ ಕಾನ್ಸೆಪ್ಟ್ ತುಂಬಾ ಒಳ್ಳೆಯದು. It can even change the GDP and economy of India. Why is that? We are the first one in this world to coin something called a spend economy ಅಂತೀವಿ. ನೀವು ನಾನು ನಮ್ಮ ಮನೆ ಖರ್ಚಿಗೆ ಮಾಡ್ತಾ ಇರೋದು ಆನ್ಲೈನ್ ಇರಬಹುದು, ಆಫ್ಲೈನ್ ಇರಬಹುದು. This is going to change the economy. It is going to give back ಮತ್ತೊಮ್ಮೆ as an investment for each one of us. ಎರಡನೇದು ವೆರಿ ಯೂನಿಕ್, ಪೋಸ್ಟ್ ಪೇಡ್ ಸೇಲ್ಸ್ ಅಂತೀವಿ. ನೀವೆಲ್ಲ ಬಿಸ್ನೆಸ್ ಓನರ್ಸ್ ಇದ್ರೆ ಡೆಫಿನೆಟ್ಲಿ ನಿಮಗೆ ಹೊಸ ಬಿಸ್ನೆಸ್, ಹೊಸ ಕಸ್ಟಮರ್ಸ್ ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತೀವಿ. ಕ್ವಿಕರ್, ಸುಲೇಖಾ, .com ಕಂಪನೀಸ್ ಅಲ್ಲಿ ಮಾಡ್ತೀವಿ. ಇದು ಎಲ್ಲಾನು
ಅಪ್ಫ್ರಂಟ್ ಚಾರ್ಜಸ್ ಇರುತ್ತೆ. ನೀವು ಮೊದಲನೇ ಅಡ್ವಾನ್ಸ್ ಕೊಡಬೇಕು, ಅದಕ್ಕೆ ಅವರು ಲೀಡ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಎನ್ಕ್ವೈರೀಸ್ ಕೊಡ್ತಾರೆ. ಬಟ್ ನಮ್ಮ ವರ್ಕಿಂಗ್ ಸ್ಟೈಲ್ ಪೋಸ್ಟ್ ಪೇಡ್. ವಿ ಆರ್ ದ ಫಸ್ಟ್ ಒನ್ ಇನ್ ದಿಸ್ ಹೋಲ್ ಇಂಡಿಯನ್ ಯೂನಿವರ್ಸ್ ವರ್ಕಿಂಗ್ ಆನ್ ಅ ಪೋಸ್ಟ್ ಪೇಡ್ ಸರ್ವಿಸ್ ಪ್ರೊವೈಡರ್ ಅಂತೀವಿ, ಬೋತ್ ಆನ್ಲೈನ್ ಮತ್ತೊಮ್ಮೆ ಆಫ್ಲೈನ್. ಮೂರನೆಯದು, ವಿ ಹ್ಯಾವ್ ಗಾಟ್ ಅ ವೆರಿ ಪವರ್ಫುಲ್ ಆಪ್, ಯೂನಿವರ್ಸಲ್ ಆಪ್ ಅಂತೀವಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಇಂಟರ್ಚೇಂಜ್ ಆಫ್ ಬಿಸ್ನೆಸ್ ಅಂತೀವಿ. ವೈ ವಿ ಕಾಲ್ ಇಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್? 20 ಕೋಟಿ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ಈ ಸಿಂಗಲ್ ಆಪ್ ಇಂದ ನೀವು ಯೂಸ್ ಮಾಡ್ಕೋಬಹುದು. ನೀವು ಯಾವುದೇ ಒಂದು ಪ್ರಾಡಕ್ಟ್ ಇರಬಹುದು, ಸರ್ವಿಸ್ ಇರಬಹುದು, ನೀವು ಕೊಂಡ್ಕೋಬಹುದು, ಪರ್ಚೇಸ್ ಮಾಡಬಹುದು ಒಂದೇ ಆಪ್. ಈಗ ಸುಮಾರು 20 ಇಂದ 30 ಆಪ್ಸ್ ನಾವು ಇಟ್ಕೊಂಡಿರ್ತೀವಿ ನಮ್ಮ ಮೊಬೈಲ್ ಅಲ್ಲಿ. ಈಗ ನಮ್ಮ ಜಿಜಿ ಆಪ್ ಮುಖಾಂತರ 20 crore ಪ್ಲಸ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ನೀವು ಯೂಸ್ ಮಾಡಬಹುದು. ಫೋರ್ತ್ ಬೆನಿಫಿಟ್, ವೆರಿ ವೆರಿ ಇಂಪಾರ್ಟೆಂಟ್, ನಾವು ಯಾವುದೇ ಒಂದು ಪರ್ಚೇಸ್ ಮಾಡಿದ್ರೇನೋ ಕಸ್ಟಮರ್ ಆಗಿ 2 to 10% ಕ್ಯಾಶ್ ಬ್ಯಾಕ್ ವಿತ್ 2 to 100% ರಿವಾರ್ಡ್ಸ್ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ನೀವು 10,000 ಖರ್ಚು ಮಾಡಿದ್ರೆ ಯು ಗೆಟ್ ಅನ್ ಆಪರ್ಚುನಿಟಿ ಆಫ್ ಅರ್ನಿಂಗ್ 1 crore. ನೀವು ನಿಮ್ಮ ಮನೆ ಖರ್ಚಿಗೆ 10,000 ನೀವು ಮಾಡಿದ್ರೆ 1 ಕೋಟಿ ನೀವು ಅರ್ನ್ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಅ ನಟ್ಶೆಲ್, ನಮ್ದೇ ಗ್ಲೋಬಲ್ ಗಾರ್ನರ್ ಇಸ್ ದ ಫಸ್ಟ್ ಕಂಪನಿ ಟು ಡಿಜಿಟಲೈಸ್ ಕನ್ವೆನ್ಷನಲ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತೀವಿ ಥ್ರೂ ಅವರ್ ಪವರ್ಫುಲ್ ಡಿಜಿಟಲ್ ಮಾಲ್. ಹೌ ಡಸ್ ಗ್ಲೋಬಲ್ ಗಾರ್ನರ್ ವರ್ಕ್ಸ್? ಈ ಒಂದು ಸ್ಲೈನ್ ನೀವು ಅರ್ಥ ಮಾಡಿಕೊಂಡ್ರೆ ಹೋಲ್ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾವೆಲ್ಲರೂ ಕೂಡ ಒಂದು ಕಸ್ಟಮರ್ಸ್, 138 crore ಪಾಪ್ಯುಲೇಷನ್ಸ್, ನಾವೆಲ್ಲರೂ ಕನ್ಸ್ಯೂಮರ್ಸ್. ನಾವು ನಮ್ಮ ಒಂದು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇರಬಹುದು, ನಾವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹತ್ರ, ಸಪ್ಲೈ ಹತ್ರ ನಾವು ತಗೊಳ್ತೀವಿ. ವಿ ಕಾಲ್ ದೆಮ್ ಆಸ್ ವೆಂಡರ್, ಸೆಲ್ಲರ್ ಅಂತೀವಿ ಅಥವಾ ವೆಂಡರ್ ಅಂತೀವಿ. ನಿನ್ನೆ ನಾವು ಏನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ನಾವು ಹೋಗಿ ಒಂದು ಮಾಲ್ ಇರಬಹುದು, ಒಂದು ಶಾಪ್ ಇರಬಹುದು, ಒಂದು ಬಟ್ಟೆ ಅಂಗಡಿ ಇರಬಹುದು, ಗೋಲ್ಡ್ ಇರಬಹುದು, ನಾವು ಡೈರೆಕ್ಟ್ ಆಗಿ ತಗೊಂಡಿದೀವಿ. ಇವತ್ತು ಗ್ಲೋಬಲ್ ಗಾರ್ನರ್ ಇಸ್ ಕಮಿಂಗ್ ಇನ್ ಬಿಟ್ವೀನ್. ವಿ ಕಮ್ ಇನ್ ಆಸ್ ಅ ಮಿಡಲ್ ಪೀಪಲ್ ಥ್ರೂ ಅ ಪವರ್ಫುಲ್ ಆಪ್ ಯುಪಾಸ್. ನಾವೇನ್ ಮಾಡ್ತೀವಿ, ನೀವು ಯುಪಾಸ್ ಯೂಸರ್ ಆಪ್ ಇಂದ ಯಾವ್ದು ಪ್ರಾಡಕ್ಟ್ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್, ಇದು ಏನು ಫೋರ್ಸ್ ಅಲ್ಲ, ಜಾನ್ಗೋಸ್ಕರ ಅಥವಾ ನಿಮ್ನ ಇನ್ವೈಟ್ ಮಾಡಿರೋಗೋಸ್ಕರ ನೀವು ತಗೊಳ್ತಾ ಇಲ್ಲ. ನಿಮ್ಮ ಮನೆ ಖರ್ಚಿಗೆ ನೀವು ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ನಮ್ಮ ಗ್ಲೋಬಲ್ ಗಾರ್ನರ್ ಆಪ್ ಇಂದ ನೀವು ತಗೊಳ್ತೀರಾ. ಈ ಗ್ಲೋಬಲ್ ಗಾರ್ನರ್ ಆಪ್ ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ನಿಮ್ನ ಇನ್ವೈಟ್ ಮಾಡಿರೋರು ಒಂದು ಲಿಂಕ್ ನ ಕಳಿಸ್ತಾರೆ, ಆ ಲಿಂಕ್ ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಆ ಆಪ್ ಅಲ್ಲಿ ಸರ್ಚ್ ಮಾಡ್ತೀರಾ, ಯಾವುದೇ ಒಂದು ಪ್ರಾಡಕ್ಟ್ ಇರಬಹುದು, ನೀವು ಅದನ್ನ ಬೈ ಮಾಡ್ತೀರಾ. ಬೈ ಮಾಡಿದ ತಕ್ಷಣ ಆ ವೆಂಡರ್ ನಮಗೆ ಗ್ಲೋಬಲ್ ಗಾರ್ನರ್ಗೆ ಕಮಿಷನ್ ಕೊಡ್ತಾ ಇದ್ದಾರೆ. ಒಂದು ಪ್ರೀ ಅಪ್ರೂವ್ಡ್ ಕಮಿಷನ್ ಅಂತೀವಿ, ಒಂದು ಅಗ್ರಿಮೆಂಟ್ ಕೂಡ ಸೈನ್ ಅಪ್ ಆಗುತ್ತೆ ವೆಂಡರ್ ಮತ್ತೆ ಗ್ಲೋಬಲ್ ಗಾರ್ನರ್. ಅವರು ಒಂದು ಟ್ರಾನ್ಸಾಕ್ಷನ್ ಆದ್ಮೇಲೆ, ನೀವು ಪರ್ಚೇಸ್ ನೀವು ಟ್ರಾನ್ಸಾಕ್ಷನ್ ಮಾಡಿ ಆದ್ಮೇಲೆ ಅವರು ನಮಗೆ ಕಮಿಷನ್ ಕೊಡ್ತಾರೆ. ಈ ಕಮಿಷನ್ ನಾವು ವಿತ್ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್ ಅಪ್ರೋಚ್ ಅಂತೀವಿ. ಈ ಕ್ಯಾಶ್ ಬ್ಯಾಕ್ ಮುಖಾಂತರ ವಾಪಸ್ ನಿಮಗೆ ವಾಪಸ್ ಬರುತ್ತೆ ಟು ದ ಕಸ್ಟಮರ್ಸ್. ಸೊ ಹಾಗಾಗಿ ನಾವು ವಿ ಆರ್ ಟೇಕಿಂಗ್ ದ ಪವರ್ ಫ್ರಮ್ ಕಸ್ಟಮರ್, ಮತ್ತೊಮ್ಮೆ ವಿ ಆರ್ ಗಿವಿಂಗ್ ಬ್ಯಾಕ್ ದ ಪವರ್ ಟು ಕಸ್ಟಮರ್ ಬ್ಯಾಕ್. ದಿಸ್ ಇಸ್ ಇನ್ ಅ ಸಿಂಪಲ್ ನಟ್ಶೆಲ್. ಸೊ ನಮ್ಮ ಗುರಿ ಏನು, ಏನಕ್ಕೆ ನಾವು ಗ್ಲೋಬಲ್ ಗಾರ್ನರ್ ಅಲ್ಲಿ ಈ ತರ ಮೀಟಿಂಗ್ಸ್, ಟ್ರೈನಿಂಗ್ ಮತ್ತೆ ವೇರಿಯಸ್ ಲೆವೆಲ್ಸ್ ಇದೆ, ಪಾರ್ಟ್ನರ್ಸ್, ಅದನ್ನ ನಮ್ಮ ಶ್ರೀಶಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಶ್ರೀಶಾ ಸಾರು, ನಮ್ಮ ಗುರಿ ಏನಂದ್ರೆ ಬೈ ಮಾರ್ಚ್ 2022 63 lakh crore ಟರ್ನ್ ಓವರ್ ಮಾಡೋದು. ಹೇಗ್ ಮಾಡೋದು? ಆಲ್ರೆಡಿ 210 lakh crores ಡೊಮೆಸ್ಟಿಕ್ ಸ್ಪೆಂಡ್, ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ವೆದರ್ ವಿ ಅಕ್ಸೆಪ್ಟ್ ಇಟ್ ಆರ್ ನಾಟ್, ದಿಸ್ ಇಸ್ ದ ಟ್ರೂತ್. 210 lakh crore ಡೊಮೆಸ್ಟಿಕ್ ಖರ್ಚು ಮಾತ್ರ ಇಂಡಿಯಾದಲ್ಲಿ ಪ್ರತಿಯೊಂದು ತಿಂಗಳು ನಡೀತಾ ಇದೆ. ಇದು ಆಡಿ ಬೆನ್ಸೋ ಆತರ ಪ್ರೀಮಿಯಂ ಪ್ರಾಡಕ್ಟ್ ನ ಬಿಟ್ಟು ಡೊಮೆಸ್ಟಿಕ್ ಸ್ಪೆಂಡ್ ಮಾತ್ರ. ಇದರಲ್ಲಿ ನಾವು ಏನ್ ಮಾಡ್ತಾ ಇರೋದು 30%, ಕೇವಲ 30%. ಈ 30% ನಾವು ಅಚೀವ್ ಮಾಡಿದ್ರೆ 63 lakh crore ವಿಲ್ ಬಿ ಗ್ಲೋಬಲ್ ಗಾರ್ನರ್ಸ್ GMB ಬೈ ಮಾರ್ಚ್ 2022. ಈ ಗುರಿನ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇದೀವಿ. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಅಚೀವಿಂಗ್ ದಿಸ್. ನಾನು ಮೊದಲೇ ಇನ್ಫಾರ್ಮ್ ಮಾಡಿದೆ, ನಮ್ಮ ಕಾನ್ಸೆಪ್ಟ್ ತುಂಬಾ ಯುನೀಕ್. ಈಗ ನೀವು ಒಂದು ಪ್ರಾಜೆಕ್ಟ್, ನೀವು ಒಂದು ಪ್ರಾಡಕ್ಟ್ ತಗೊಂಡಿರ್ಬೋದು, ಒಂದು ಸರ್ವಿಸ್ ತಗೊಂಡಿರ್ಬೋದು, ನಿಮ್ಗೆ ಪ್ರಾಡಕ್ಟ್ ಸಿಕ್ತು, ಅದಾದ್ಮೇಲೆ ನಾವು ಮರ್ತ್ ಬಿಡ್ತೀವಿ. ಆ ಪ್ರಾಫಿಟ್ ಮತ್ತೆ ಕಮಿಷನ್ ಅಂತೀವಿ, ಇಲ್ಲ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಇರ್ತೀವಿ, ಅದು ಎಲ್ಲಾನು ಲೀಡರ್ಶಿಪ್ ಹೋಗುತ್ತೆ, ಅದು ಡೈರೆಕ್ಟರ್ಸ್, ಇನ್ವೆಸ್ಟ್ಮೆಂಟ್ ಮಾಡಿರೋರ್ಗೆ ಹೋಗುತ್ತೆ, ಕಂಪನಿ ಓನರ್ಸ್ ಗಳಿಗೆ ಹೋಗುತ್ತೆ. ಬಟ್ ಗ್ಲೋಬಲ್ ಗಾರ್ನರ್ ಮುಖಾಂತರ ನಮ್ಮ ಕಾನ್ಸೆಪ್ಟ್ ಎಂಪವರಿಂಗ್ ಪೀಪಲ್ ಅಂತೀವಿ. Taking power from customer, we give it back to you in the form of a cashback matta commission. This is the very, very powerful and unique concept of Global Garner. Namma slogan, empowering people. So hagagi everyone who's attending this session, ನೀವು ಎಲ್ರಿಗೂ Global Garner ಮುಖಾಂತರ all of us will be empowered.
Who can be part of this global garner? ಯಾರಿಗೆಲ್ಲ ಇದು ಅನುಕೂಲ ಆಗುತ್ತೆ? Who all can be benefited? 138 crore ಪ್ರತಿಯೊಂದು ಇಂಡಿಯರು, everybody is a consumer. ನಾವೆಲ್ಲರೂ ಕೂಡ customers. All of us can get benefited from global garner without spending a single additional rupee. ಒಂದು FD ಅಥವಾ ಏನೋ ಸರ್ಟನ್ ಪ್ರಾಡಕ್ಟ್ ನೇ ಬೈ ಮಾಡಬೇಕು ಆ ತರ ಯಾವುದೋ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಖರ್ಚಿಗೆ ನಾವು ನಮಗೆ ಇಷ್ಟ ಇರೋ ಪ್ಲೇಸಸ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಕೋಬಹುದು. ಎರಡನೇದು, ಎನಿಬಡಿ ವಾಸ್ ಲುಕಿಂಗ್ ಫಾರ್ ಅ ಜಾಬ್ ಆಪರ್ಚುನಿಟಿ ಇರಬಹುದು. ಯಾಕಂದ್ರೆ ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ 72 lakh ಜಾಬ್ಸ್. ನೀವು ಒಂದು ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ನೀವು ಅಪ್ಲೈ ಮಾಡಬಹುದು. ಅಹಮದಾಬಾದ್, ಬೆಂಗಳೂರಲ್ಲಿ ನಿಮಗೆ ನಾವು ಜಾಬ್ ಕೂಡ ಕೊಡಿಸಬಹುದು. ಎನಿಬಡಿ ವಾಸ್ ಲುಕಿಂಗ್ ಫಾರ್ ಅ ಜಾಬ್ ಆಲ್ಸೋ ಕ್ಯಾನ್ ಮೇಕ್ ಯೂಸ್ ಆಫ್ ಗ್ಲೋಬಲ್ ಗಾರ್ನರ್. ಮತ್ತು ನೀವು ಒಂದು ಬಿಸ್ನೆಸ್ ಇಟ್ಕೊಂಡಿದ್ದೀರಾ, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಸರ್ವಿಸ್ ಇರುತ್ತೆ, ನೀವು ಒಂದು ಕನ್ಸಲ್ಟೆಂಟ್, ಟಿವಿ ಆಪರೇಟರ್ ಇರಬಹುದು, LIC ಇನ್ಶೂರೆನ್ಸ್ ಆಪರೇಟರ್ ಇರಬಹುದು, ನಿಮ್ಮ ಎಲ್ರಿಗೂ ಹೊಸ ಕಸ್ಟಮರ್ ಬೇಕೇ ಬೇಕು. ಸ್ಟಾರ್ಟಿಂಗ್ ಫ್ರಮ್ ಇನ್ಫೋಸಿಸ್ ಟು ವಿಪ್ರೋ, ಎಲ್ಲ ಬಿಸ್ನೆಸ್ ಓನರ್ಸ್ಗೂ ಹೊಸ ಕಸ್ಟಮರ್ಸ್ ಬೇಕು. ಸೊ ಇಫ್ ಯು ಆರ್ ಆಲ್ರೆಡಿ ಗಾಟ್ ಅ ಬಿಸ್ನೆಸ್, ಗ್ಲೋಬಲ್ ಗಾರ್ನರ್ ಮುಖಾಂತರ ನಿಮಗೆ ಹೊಸ ಕಸ್ಟಮರ್ಸ್ ನಾವು ಕೊಡ್ತೀವಿ. ಯು ಕ್ಯಾನ್ ಗೆಟ್ ನ್ಯೂ ಕಸ್ಟಮರ್ಸ್ ಥ್ರೂ ಗ್ಲೋಬಲ್ ಗಾರ್ನರ್. ಈಗ ನೀವು ಆಲ್ರೆಡಿ ಬಿಸ್ನೆಸ್ ಓನರ್ ಆಗಿದ್ದೀರಾ, ಆರ್ ಯು ವಾಂಟೆಡ್ ಲುಕಿಂಗ್ ಫಾರ್ ಅ ನ್ಯೂ ಬಿಸ್ನೆಸ್. ಈಗ ಪ್ಯಾಂಡಮಿಕ್ ಸಿಚುವೇಶನ್, ಜಾಬ್ಸ್, ಫ್ರಾಂಚೈಸಿ, ಅದು ಕೂಡ ಗ್ಲೋಬಲ್ ಗಾರ್ನರ್ ಮುಖಾಂತರ ನೀವು ತಗೋಬಹುದು. ಗ್ರೇಂಜ್, ಅಕ್ವಾಶ್ ಅಂತೀವಿ, ಮತ್ತೊಮ್ಮೆ ಸುಮಾರು ಅವಕಾಶಗಳಿದೆ. ಯು ಆರ್ ಲುಕಿಂಗ್ ಫಾರ್ ಅ ನ್ಯೂ ಆಪರ್ಚುನಿಟಿ, ಗ್ಲೋಬಲ್ ಗಾರ್ನರ್ ಕ್ಯಾನ್ ಹೆಲ್ಪ್ ಯು. ಮತ್ತು ಯು ಆಲ್ರೆಡಿ ಆರ್ ವರ್ಕಿಂಗ್, ನೀವು ಸ್ಯಾಲರಿ ಅನ್ಕೊಳ್ಳಿ, ಸಂಬಳ ಬರ್ತಾ ಇದೆ, ಯು ಆಲ್ರೆಡಿ ಹ್ಯಾವ್ ಅ ಬಿಸ್ನೆಸ್, ನಿಮಗೆ ಅಡಿಷನಲ್ ಇನ್ಕಮ್ ಬೇಕು, ಅಥವಾ ನಿಮ್ಮ ಬಿಸ್ನೆಸ್ ನ ನೀವು ಎಕ್ಸ್ಪ್ಯಾಂಡ್ ಮಾಡಕ್ಕೆ ನೀವು ಇಷ್ಟಪಡ್ತೀರಾ, ಗ್ಲೋಬಲ್ ಗಾರ್ನರ್ ವಿ ಕ್ಯಾನ್ ಹೆಲ್ಪ್ ಯು ಅಂಡ್ ವಿ ಕ್ಯಾನ್ ಗೈಡ್ ಯು. ಅದನ್ನ ಬಿಟ್ಟು ಯು ಆರ್ ಆಲ್ರೆಡಿ ಅ ಪಾರ್ಟ್ ಟೈಮರ್, ಯು ಆರ್ ಅ ಹೌಸ್ ವೈಫ್, ರಿಟೈರ್ಡ್, ನಿಮಗೇನಾದ್ರೂ ಒಂದು, ಬಿಕಾಸ್ ಯು ಕೆನಾಟ್ ಸಿಟ್ ಐಡಲ್ ಅಟ್ ಹೋಮ್ ಅಲ್ಲ. ಸೊ ಗ್ಲೋಬಲ್ ಗಾರ್ನರ್ ಕ್ಯಾನ್ ಹೆಲ್ಪ್ ಯು, ಗಿವ್ ಯು ಅನ್ ಆಪರ್ಚುನಿಟಿ ಆಲ್ಸೋ. ಯು ಆರ್ ಸೆಲ್ಫ್ ಎಂಪ್ಲಾಯ್ಡ್, ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಬಂಡವಾಳ ಜಾಸ್ತಿ ಹಾಕಕ್ ಕಷ್ಟ ಇದೆ. ಯು ಆರ್ ಸ್ಟಡಿಂಗ್, ಯು ಆರ್ ಜಸ್ಟ್ ಫ್ರೆಶ್ ಔಟ್ ಆಫ್ ದ ಕಾಲೇಜ್, ನೀವು ಕೂಡ ಗ್ಲೋಬಲ್ ಗಾರ್ನರ್ ಮುಖಾಂತರ ಯು ಕ್ಯಾನ್ ಸ್ಟಾರ್ಟ್ ಎಸ್ಟಾಬ್ಲಿಷಿಂಗ್ ಯುವರ್ ಬಿಸ್ನೆಸ್. ದೇರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು. ಈಗ ಆಲ್ರೆಡಿ ವೆರಿ ಗುಡ್ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿದೆ ಇಂಡಿಯಾದಲ್ಲಿ. ಯು ವಾಂಟ್ ಟು ಟೇಕ್ ಯರ್ ಬ್ರ್ಯಾಂಡ್ ಟು ಗ್ಲೋಬಲ್ ಮಾರ್ಕೆಟ್ ಅನ್ಕೊಳ್ಳಿ, ಬೇರೆ ಬೇರೆ ಕಂಟ್ರಿಗೆ, ಬೇರೆ ದೇಶಕ್ಕೆ ನೀವು ಬಿಸ್ನೆಸ್ ನ ತಗೊಂಡು ಹೋಗ್ಬೇಕು. ಲಾಟ್ ಆಫ್ ಡಿಫಿಕಲ್ಟೀಸ್, ಚಾಲೆಂಜಸ್ ಗಳಿದೆ. ಗ್ಲೋಬಲ್ ಗಾರ್ನರ್, ಆಸ್ ಐ ಟೋಲ್ಡ್, 187 ಕಂಟ್ರೀಸ್ ಅಲ್ಲಿ ನಾವು ಬಿಸ್ನೆಸ್ ಮಾಡಕ್ ಫ್ಯೂಚರ್ ಪ್ಲಾನ್ಸ್ ಇದೆ. ನಿಮ್ಮ ಬಿಸ್ನೆಸ್ ನ ಕೂಡ ನಾವು ಅಲ್ಲಿ ಬೇರೆ ಕಂಟ್ರೀಸ್ಗೆ ತಗೊಂಡು ಹೋಗ್ಬೋದು. ಇನ್ ಸಿಂಪಲ್, ಈ ಅವಕಾಶ ಅನ್ನೋದು ಪ್ರತಿಯೊಬ್ಬರಿಗೂ, ಐ ಆಮ್ ಶ್ಯೂರ್ ಐ ಹ್ಯಾವ್ ಕವರ್ಡ್ ದ ಕ್ಯಾಟಗರಿ. ಆಲ್ ಆಫ್ ಯು ಪ್ರೆಸೆಂಟ್ ಇನ್ ದಿಸ್ ಸೆಷನ್ ವಿಲ್ ಫಾಲ್ ಅಂಡರ್ ಒನ್ ಆಫ್ ದಿಸ್ ಕ್ಯಾಟಗರಿ. ಸೊ ಹಾಗಾಗಿ everybody can be benefited through global garner. You can be a user, you can be a vendor, you can be looking for a new opportunity. UPOS owner ಆಗಬಹುದು, ಒಂದು ಪಾರ್ಟ್ನರ್ ಆಗಿ ಫುಲ್ ಟೈಮ್ ಜಾಬ್ ಅಲ್ಲೂ ಇದು ಮಾಡ್ಕೋಬಹುದು. You are looking for a job, you can also get it out of global garner. ಈಗ friends, as I told, this is the company introduction. We are moving on to the segments. Vendor ಅಂದ್ರೆ ಯಾರೇ ಒಬ್ರು ಬಿಸ್ನೆಸ್, ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇರಬಹುದು, ಕನ್ಸಲ್ಟೆನ್ಸಿ ಇರಬಹುದು, ಯು ಆರ್ ಅ ವೆಂಡರ್. ನೀವು ಫ್ರೀ ಆಗಿ ನಮ್ಮ ಗ್ಲೋಬಲ್ ಗಾರ್ನರ್ ಅಲ್ಲಿ ಆನ್ ಬೋರ್ಡ್ ಮಾಡ್ಕೋಬಹುದು. ಕೆಲವು ಪ್ರಾಸೆಸ್ ಇದೆ, ಕೆಲವೊಂದು ID ಪ್ರೂಫ್, ಅಡ್ರೆಸ್ ಪ್ರೂಫ್, ಮತ್ತೊಮ್ಮೆ ಆ ಸೆಷನ್ಸ್ ಎಲ್ಲ ನಾವು ನೆಕ್ಸ್ಟ್ ಡೇ, ಮೇ ಬಿ ಟುಮಾರೋ, ಡೇ ಆಫ್ಟರ್, ದಟ್ ವಿಲ್ ಬಿ ಕವರ್ಡ್. ಈಗ ನೀವು ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಾ, ಸಾಫ್ಟ್ವೇರ್ ಇರಬಹುದು, ಬಟ್ಟೆ ಅಂಗಡಿ ಇರಬಹುದು, ಕಿರಾಣಾ ಶಾಪ್ಸ್ ಇರಬಹುದು. ನಿಮಗೆ ಹೆಚ್ಚಾಗಿ ಸೇಲ್ಸ್ ಆಗ್ಬೇಕು, ಜಾಸ್ತಿ ಕಸ್ಟಮರ್ ಬೇಕಾದ್ರೆ ನಾವೇನ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ. ವಿ ಬಿಲ್ಡ್ ಅಪ್ ಬ್ರ್ಯಾಂಡ್, ಅಡ್ವರ್ಟೈಸ್ಮೆಂಟ್ಸ್, ಹೋರ್ಡಿಂಗ್ಸ್, ಇಲ್ಲ ಅಂದ್ರೆ ಕನ್ಸಲ್ಟೆಂಟ್ಸ್. ಈಗ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತೀವಿ, ಯಾರೆಲ್ಲ ಆ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದಾರೋ ಕನ್ಸಲ್ಟೆನ್ಸಿ ತೆಗೆದು ವಿ ಟೇಕ್ ಒಪಿನಿಯನ್ಸ್ ಫ್ರಮ್ ದೆಮ್. ಇಲ್ಲ ಅಂದ್ರೆ ಇನ್ನೂ ಟ್ರೈನಿಂಗ್ ಮಾಡ್ತೀವಿ. ಈಗ ನಾವು ಮಾಡ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಟ್ರೈನಿಂಗ್ ಅಂಡ್ ಅವೇರ್ನೆಸ್. ಈ ತರ ಸೆಷನ್ಸ್ ಇರಬಹುದು, ವರ್ಕ್ ಶಾಪ್ಸ್ ಇರಬಹುದು, ನೀವು ಕಂಡಕ್ಟ್ ಮಾಡ್ತೀರಾ. ಇಲ್ಲ ಅಂದ್ರೆ ತುಂಬಾ ಈಸಿ, ನಾವೆಲ್ಲರೂ ಟ್ರೈ ಮಾಡ್ತಾ ಇರೋದು ಒಂದು ಪೋಸ್ಟ್ ಪೇಡ್ ಲಿಸ್ಟ್, ಸುಲೇಖ, ಜಸ್ಟ್ ಡಯಲ್, ಕ್ವಿಕ್ಕರ್, ಕಾಮನ್ ಫ್ಲೋರ್, ಇದರಲ್ಲಿ ನಾವು ರಿಜಿಸ್ಟರ್ ಮಾಡ್ತೀವಿ. ಇಲ್ಲ ಅಂದ್ರೆ ಸೇಲ್ಸ್ ಟೀಮ್, ಈಗ ನಿಮ್ಮ ಆಫೀಸ್ ಅಲ್ಲಿ 50 ಜನ ಇದ್ದಾರೆ, 20 ಜನ ಇದ್ದಾರೆ, ನಿಮಗೆ ಹೆಚ್ಚಾಗಿ ಸೇಲ್ಸ್ ಬೇಕಂದ್ರೆ, ಹೊಸ ಕಸ್ಟಮರ್ಸ್ ಜಾಸ್ತಿ ಬರಬೇಕಂದ್ರೆ, ಯುವರ್ ಸೇಲ್ಸ್ ಟೀಮ್ ವಿಲ್ ಬಿಕಮ್ 2x. 20 ಜನ ಇರೋ ಜಾಗದಲ್ಲಿ ನೀವು 30 ಅಥವಾ 40 ಜನ ಕೊಡಬೇಕು, ಸಂಬಳ ಕೊಡಬೇಕು. ಇದೆಲ್ಲ ನಿಮಗೆ ಯಾವುದು ಫ್ರೀ ಆಗಿ ಸಿಗಲ್ಲ. ಇಷ್ಟೆಲ್ಲ ನೀವು ಮಾಡಿದ್ರೆ ಕೂಡ there is no guaranteed sale. With global garner, I'll tell you, ನೀವು ಆಸ್ ಅ ವೆಂಡರ್ ನಿಮಗೆ ಹಲವಾರು ಬೆನಿಫಿಟ್ ಗಳಿರುತ್ತೆ. ಪ್ರತಿಯೊಂದು ನಿಮಗೋಸ್ಕರ ನಾವು ಮಾಡ್ತೀವಿ. ವಿ ಕೀಪ್ ಟೆಲ್ಲಿಂಗ್ ಅವರ್ ಬಿಸ್ನೆಸ್ ಇಸ್ ಟು ಗ್ರೋ ಯುವರ್ ಬಿಸ್ನೆಸ್ ಅಂತೀವಿ. ಸೊ ಯಾರೇ ಒಬ್ರು ಬಿಸ್ನೆಸ್ ವೆಂಡರ್ ಆಗಿ ಆನ್ ಬೋರ್ಡ್ ಮಾಡಿದ್ರೆ, ವಿ ಗಿವ್ ಯು ಡಿಜಿಟಲ್ ಪ್ಲಾಟ್ಫಾರ್ಮ್ ಫ್ರೀ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ನಿಮಗೆ ಯಾವುದು ಹಾಸಲ್ಸ್ ಇಲ್ಲ. ಇಟ್ಸ್ ಅ ಮೊಬೈಲ್ ಆಪ್, ಅಲ್ಲ ಅಂದ್ರೆ ವೆಬ್ಸೈಟ್ ಅಲ್ಲಿ ಮಾಡ್ಕೋಬಹುದು. ನೀವು ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಯೂಸ್ ಮಾಡೋ ಕೆಪಾಸಿಟಿ ನಾಲೆಜ್ ಇದ್ರೆ ನೀವು ನಿಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಗ್ಲೋಬಲ್ ಗಾರ್ನರ್ ಅಲ್ಲಿ ನೀವು ಆಡ್ ಮಾಡಬಹುದು.
ಅದಕ್ಕೂ ನಾವು ಸೆಪರೇಟ್ ಟ್ರೈನಿಂಗ್ಸ್ ಮತ್ತು ಕೋಚಿಂಗ್ಸ್ ನಾವೇ ಕೊಡ್ತೀವಿ. ಎರಡನೇದು ಈ ಡಿಜಿಟಲ್ ಪ್ಯಾಕೇಜ್ ವರ್ತ್ 50,000 ಅಂತೀವಿ. ಸುಮಾರು ಜನಕ್ಕೆ ಅದು ಗೊತ್ತಿರುತ್ತೆ. more than 2 to 3 lakhs will be the worth. Next very important thing, post paid service. ನೀವು ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಇಲ್ಲ ನೀವು ಹೊಸದಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ. ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗುತ್ತೆ. ನಾವು ನಿಮ್ಗೆ ಕಸ್ಟಮರ್ಸ್ ಕೊಡ್ತೀವಿ ಪೋಸ್ಟ್ ಪೇಡ್ ಸರ್ವಿಸ್ ಮುಖಾಂತರ. ಸೇಲ್ ಬಂದಾದ್ಮೇಲೆ ನೀವು ನಮಗೆ ಕಮಿಷನ್ ಕೊಡ್ತೀರಾ. ಇದು ಆನ್ಲೈನ್ ಮತ್ತೆ ಆಫ್ಲೈನ್ ನಿಮಗೆ ಸಿಗುತ್ತೆ. ಮೂರನೇದು, ಈಗ ಆಲ್ರೆಡಿ ಬರ್ತಾ ಇರೋ ಕಸ್ಟಮರ್ಗೆ ನಮ್ಮ ಸಿಸ್ಟಮ್ಯಾಟಿಕ್ ಕ್ಯಾಶ್ ಬ್ಯಾಕ್ ಅಂತೀವಿ, ರಿವಾರ್ಡ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಅಂತೀವಿ. ನಿಮ್ಮ ಕಸ್ಟಮರ್ಸ್ ನಾವು ರಿಟೇನ್ ಮಾಡಿ ವಾಪಸ್ ನಿಮ್ಮ ಅಂಗಡಿ ಇರಬಹುದು, ನಿಮ್ಮ ಬಿಸ್ನೆಸ್ ಇರಬಹುದು, ನಿಮ್ಮ ಸಾಫ್ಟ್ವೇರ್ ಯಾವುದೇ ಒಂದು ಆಫೀಸ್ ಇರಬಹುದು, ನಾವು ವಾಪಸ್ ನಿಮಗೆ ಕಳಿಸ್ತೀವಿ. ವಿ ರಿಟೇನ್ ಯರ್ ಕಸ್ಟಮರ್ಸ್. ನಿಮಗೆ ಮೇಂಟೈನ್ ಮಾಡೋ ಯಾವುದು ಹ್ಯಾಸಲ್ ಇಲ್ಲ. ನೆಕ್ಸ್ಟ್, ಹೊಸ ಕಸ್ಟಮರ್ ಕೊಡ್ತಾ ಇದೀವಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದೀವಿ ವಿತ್ ಕ್ಯಾಶ್ ಬ್ಯಾಕ್ಸ್. ನೀವು ರಿಟೇನ್ ಮಾಡ್ತಾ ಇದೀವಿ, ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಬಿಸ್ನೆಸ್ ಗ್ರೋ ಆದ್ರೆ ಡೆಫಿನೆಟ್ಲಿ ನಿಮ್ಮ ಮಾರ್ಜಿನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು 50 ಲಕ್ಷ ಟರ್ನ್ ಓವರ್ ಆಯ್ತು ಒಂದ್ ತಿಂಗಳಲ್ಲಿ, ಗ್ಲೋಬಲ್ ಗಾರ್ಡನ್ ಮುಖಾಂತರ ಒಂದು 20 ಲಕ್ಷ 30 ಲಕ್ಷ ಜಾಸ್ತಿ ಆಯ್ತು. ನೀವು ನಿಮ್ಮ ಪ್ರಾಡಕ್ಟ್ ಸಪ್ಲೈಯರ್ ಈಗ ನಿಮ್ಮ ಮೇನ್ ಪೇರೆಂಟ್ ಕಂಪನಿ ಹತ್ರ ನೆಗೋಷಿಯೇಟ್ ಮಾಡಿ ಬೆಟರ್ ಕಮಿಷನ್ ನೀವು ಕೂಡ ತಗೋಬಹುದು. ಸೊ ವಿ ವಿಲ್ ಹೆಲ್ಪ್ ಯು ಗೆಟ್ ಮೋರ್ ಮಾರ್ಜಿನ್ಸ್ ಅಂಡ್ ಮೋರ್ ಪ್ರಾಫಿಟ್. ಆಸ್ ಅ ವೆಂಡರ್ ನಿಮ್ಮ ಏರಿಯಾದಲ್ಲಿ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಕ್ಸ್ಕ್ಲೂಸಿವಿಟಿ ಕೂಡ ನಾವು ಕೊಡ್ತೀವಿ. ಅದಕ್ಕೆ ನೀವು 50% ಬಿಸ್ನೆಸ್ ಟರ್ನ್ ಓವರ್ ಅಲ್ಲಿ ಕಮಿಷನ್ ಕೊಡಬೇಕು. ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ಎಂಡ್ ಆಫ್ ದ ಸೆಷನ್ ಯು ಕ್ಯಾನ್ ಆಸ್ಕ್ ಎ ಕ್ವೆಶ್ಚನ್ ಆಲ್ಸೋ. ಮತ್ತೊಮ್ಮೆ ಕಸ್ಟಮರ್ ಕೊಟ್ಟಿದೀವಿ, ನಿಮ್ಮ ಕಸ್ಟಮರ್ನ ರಿಟೇನ್ ಮಾಡಿದೀವಿ, ನಿಮ್ಮ ಸೇಲ್ಸ್ ಮತ್ತು ಮಾರ್ಜಿನ್ ಇನ್ಕ್ರೀಸ್ ಆಯಿತು. ನೀವು 6% ಮೇಲೆ ಕಮಿಷನ್ ಕೊಟ್ರೆ 2 times ನಾವು ನಿಮಗೆ ವಾಪಸ್ ಜಿಜಿ ಕಾಯಿನ್ ಕೊಡ್ತೀವಿ. ನೀವು ಒಂದು ಕೇಳಬಹುದು, ವಾಟ್ ಇಸ್ ಜಿಜಿ ಕಾಯಿನ್? ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗ್ಲೋಬಲ್ ಗಾರ್ಡನ್ ಮುಖಾಂತರ 10,000 ಬಿಸ್ನೆಸ್ ಬಂತು. ನೀವು 6% ಕಮಿಷನ್ ಕೊಡೋರಾಗಿದ್ರೆ ₹600 ಕಮಿಷನ್ ಕೊಡ್ತೀರಾ ಗ್ಲೋಬಲ್ ಗಾರ್ಡನ್ಗೆ. ಇನ್ ಟರ್ನ್ ನಾವು ನಿಮಗೆ 1200 ಜಿಜಿ ಕಾಯಿನ್ಸ್ ವಾಪಸ್ ಕೊಡ್ತೀವಿ. 1200 ಜಿಜಿ ಕಾಯಿನ್ ಅಂದ್ರೆ ₹1200. ಸೊ ಆಡೆಡ್ ಟು ಆಲ್ ದಿಸ್ ಜಿಜಿ ಕನೆಕ್ಟ್ ಅಂತೀವಿ. ಜಿಜಿ ಕನೆಕ್ಟ್ ಅನ್ನೋದು ತುಂಬಾ ಪವರ್ಫುಲ್. ಈಗ ಕೇವಲ 20 ಇಂದ 30 ಕಂಪನೀಸ್ ಮಾತ್ರ ಓನ್ ಗಿಫ್ಟ್ ಕಾರ್ಡ್ಸ್ ಮತ್ತೆ ಓನ್ ಗಿಫ್ಟ್ ವೌಚರ್ಸ್ ಇದೆ. ಈಗ ನೀವು ಸ್ಮಾಲ್ ಮೀಡಿಯಂ ಬಿಸ್ನೆಸ್ ಓನರ್ ಇದ್ರೆ ಕೂಡ, ಮಾಲೀಕರಿದ್ರೇನು, ನಾವು ನಿಮ್ಮ ಓನ್ ಗಿಫ್ಟ್ ವೌಚರ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಮ ಪದಾರ್ಥ ಇರಬಹುದು, ನಿಮ್ಮ ಇಂಗ್ರೀಡಿಯೆಂಟ್ಸ್ ಇರಬಹುದು, ಯು ಕ್ಯಾನ್ ಹ್ಯಾವ್ ಅ ಸ್ಪೆಷಲ್ ಪ್ರೊಮೋ, ಕ್ಯಾಶ್ ಬ್ಯಾಕ್ಸ್ ಆಫರ್ಸ್ ಇರಬಹುದು. ಇದೆಲ್ಲ ನೀವೇ ಕೂಡ ಎಸ್ಟಾಬ್ಲಿಷ್ ಮಾಡಬಹುದು. ಇಟ್ ಕಮ್ಸ್ ಇನ್ ವಿತ್ ಅನ್ ಅಡಿಷನಲ್ ಕಾಸ್ಟ್. Added to all this, UPOS ಅಂತೀವಿ. UPOS is the India's biggest or smartest invention ಅಂತೀವಿ. ಡಿಜಿಟಲ್ ಮಾಲ್ ಅಂತೀವಿ. ನೀವು ಒಂದು ವೆಂಡರ್ ಆಗಿ ಗ್ಲೋಬಲ್ ಗಾರ್ಡನ್ ಜೊತೆ ಕೈ ಜೋಡಿಸ್ಕೊಂಡು ನಿಮ್ಮ ಪ್ರಾಡಕ್ಟ್ ನ ನೀವು ಅಪ್ಲೋಡ್ ಮಾಡಿದ್ರೆ ನೀವು ₹1 ಸಂಬಳ ಕೊಡಲ್ಲ, ಯಾವುದು ಅಡಿಷನಲಿ ಕೊಡಲ್ಲ. 9 ಲಕ್ಷ UPOS ಅವರು ನಿಮಗೋಸ್ಕರ ವರ್ಕ್ ಮಾಡಿ ನಿಮ್ಮ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನೀವು ತಗೊಂಡ್ರೆ more than 1000 UPOS ಓನರ್ಸ್ ಆರ್ ಆಲ್ರೆಡಿ ದೇರ್. ಈ 1000 UPOS ಓನರ್ಸ್, ಡಿಜಿಟಲ್ ಮಾಲ್ ಓನರ್ಸ್ ನಿಮ್ಮ ಪ್ರಾಡಕ್ಟ್ ಗೋಸ್ಕರ, ನಿಮ್ಮ ಬಿಸ್ನೆಸ್ ಗೋಸ್ಕರ ವರ್ಕ್ ಮಾಡಿ ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ತಾರೆ. ಸೊ ಇನ್ ಸಿಂಪಲ್, UPOS ಹೆಲ್ಪ್ಸ್ ಕ್ರಾಸ್ ಸೆಲ್ಲಿಂಗ್ ಆಫ್ 20 crore plus ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಈಗ ಸುಮಾರು ಜನ ನೀವು ವರ್ಕಿಂಗ್ ಅಲ್ಲಿ ಇರಬಹುದು, ನಿಮ್ಮ ಹತ್ರ ಓನ್ ಬಿಸ್ನೆಸ್ ಇಲ್ಲ, ನೀವು ಮಾಲೀಕರಿಲ್ಲ, ಯು ಆರ್ ಸ್ಯಾಲರಿ ಎಂಪ್ಲಾಯ್. ಬಟ್ ನಿಮ್ಮ ಹತ್ರ ನಿಮ್ಮ ಮನೆ ಪಕ್ಕದಲ್ಲಿ ಇರಬಹುದು, ನಿಮ್ಮ ಆಫೀಸ್ ಹತ್ರ ಇರಬಹುದು, ಗೊತ್ತಿರೋ ಸುಮಾರು ಬಿಸ್ನೆಸ್ ಗಳು, ಸುಮಾರು ಸ್ಟಾರ್ಟಿಂಗ್ ಫ್ರಮ್ ಗ್ರಾಸರಿ ಟು ಕ್ಲಾತಿಂಗ್, ಗೋಲ್ಡ್, ಲೋನ್ಸ್, ಇನ್ಶೂರೆನ್ಸ್ ಅಡ್ವೈಸರು, ಇವರು ಎಲ್ಲರಿಗೂ ನೀವು ಒಂದು ಅವಕಾಶ ಕೊಡಬಹುದು ಫ್ರೀ ಆಫ್ ಕಾಸ್ಟ್. ಯಾಕಂದ್ರೆ ನೀವು ರೆಫರ್ ಮಾಡಿ ಅವರು ಯಾವುದೇ ಒಂದು ಕಮಿಷನ್ ಕೊಟ್ರೇನೋ ಆ ಕಮಿಷನ್ ಇಂದ ನಿಮಗೆ 2.75% ರಾಯಲ್ಟಿ ಅಂತೀವಿ. ಒನ್ ಟೈಮ್ ಇದು ರೆಫರಲ್ ಅಲ್ಲ, ಲೈಫ್ ಟೈಮ್ ರೆಫರಲ್ ನಿಮ್ಗೆ ಬರುತ್ತೆ. ಸೊ ಕಮಿಷನ್ಸ್ ಆ ವೆಂಡರ್, ನೀವು ರೆಫರ್ ಮಾಡಿರೋ ವೆಂಡರ್ಸ್ ಕೊಡೋದ್ರಿಂದ ನಿಮಗೆ 2.75% ಕಮಿಷನ್ ಕಂಟಿನ್ಯೂಸ್ಲಿ ಬರ್ತಾನೆ ಇರುತ್ತೆ. ಫ್ರೆಂಡ್ಸ್, ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಡಿವಿಷನ್, ನೆಕ್ಸ್ಟ್ ಸೆಗ್ಮೆಂಟ್. ಓಕೆ, 4 ಭಾಗ ಅಂತ ಎಕ್ಸ್ಪ್ಲೇನ್ ಮಾಡಿದೀವಿ ಅಲ್ವಾ? ವೆಂಡರ್ ಆಯ್ತು, ಈಗ ಯೂಸರ್. ಈಗ ನಾವು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಸುಮಾರು ತುಂಬಾ ಕಸ್ಟಮರ್ಸ್ ಆ ವೆಂಡರ್ಗೆ ಹೋಗ್ತಾರೆ ಅಂದ್ರೆ, ವಿ ಟಾಕ್ ಅಬೌಟ್ ಲಾಟ್ ಆಫ್ ಬೆನಿಫಿಟ್ಸ್ ಫಾರ್ ಯೂಸರ್ಸ್. ಆ ಯೂಸರ್ಸ್ಗೆ ನಾವು ಫ್ರೀ ಆಗಿ ಒಂದು ಡಿಜಿಟಲ್ ಆಪ್ ಕೊಡ್ತಾ ಇದೀವಿ. ಈ ಆಪ್ ಮೋಸ್ಟ್ ಪವರ್ಫುಲ್ ಮತ್ತೆ ಮೋಸ್ಟ್ ಎಂಪವರಿಂಗ್ ಆಪ್ ಅಂತೀವಿ. ಈ ಒಂದು ಆಪ್ ನ ಇಟ್ಕೊಂಡು ನೀವು 20 ಕೋಟಿ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ನೀವು ಯುಟಿಲೈಸ್ ಮಾಡಬಹುದು. ಈಗ ಡೆಫಿನೆಟ್ಲಿ 20 ಇಂದ 30 ಆಪ್ಸ್ ನಿಮ್ಮ ಹತ್ರ ಇರುತ್ತೆ. ರೀಚಾರ್ಜ್ಗೊಂದು, ಪರ್ಚೇಸ್ಗೊಂದು, ಅಮೆಜಾನ್, ಫ್ಲಿಪ್ಕಾರ್ಟ್, ಈ ತರ ಡಿಫ್ರೆಂಟ್ ಆಪ್ಸ್ ನೀವು ಇಟ್ಕೊಂಡಿದ್ದೀರಾ. ಈಗ ಈ ಪ್ರತಿಯೊಂದು ಆಪ್ಸ್ ನ ಸಿಂಗಲ್ ಆಪ್ ಕ್ಯಾನ್ ಬಿ ರೀಪ್ಲೇಸ್. ದಟ್ ಈಸ್ ಗ್ಲೋಬಲ್ ಗಾರ್ಡನ್ ಯೂನಿವರ್ಸಲ್ ಆಪ್ ಅಂತೀವಿ.
ಆಸ್ ವಿ ಸೇ ಯೂನಿವರ್ಸಲ್ ಆಪ್ ಅಂದ್ರೆ ನೀವು ಈ ಆಪ್ ಇಟ್ಕೊಂಡು ಟೈಮ್ ಬಿಂಗ್ ಇನ್ ಇಂಡಿಯಾ, ಬಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಇಡೀ ವರ್ಲ್ಡ್ ಅಲ್ಲಿ ನೀವು ಈ ಆಪ್ ನ ಇಟ್ಕೊಂಡು ಯೂಸ್ ಮಾಡಬಹುದು. ಈಗ ವಾಟ್ ಇಸ್ ದಿಸ್? ಇಸ್ ಇಟ್ ಅನದರ್ ಆಪ್ ಅಲ್ಲ, ಒಂದು ಪ್ಲೇಯಿಂಗ್ ಗೇಮ್ ಆಪ್ ಅಲ್ಲ, ಇದು ವೆರಿ ವೆರಿ ಪವರ್ಫುಲ್ ಆಪ್. ಈ ಆಪ್ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ 126 ಆನ್ಲೈನ್ ವೆಬ್ಸೈಟ್ಸ್ ಆಲ್ರೆಡಿ ಆನ್ ಬೋರ್ಡ್ ಆಗಿರೋರು. ಫ್ಯೂಚರಿಸ್ಟಿಕ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾಳೆ ಅಥವಾ ಫ್ಯೂಚರ್ ಅಲ್ಲಿ ಬರೋದ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವತ್ತು ನಿಮ್ಮನ್ನ ಇನ್ವೈಟ್ ಮಾಡಿರೋ ಒಂದು ಲಿಂಕ್ ಕಳಿಸ್ತಾರೆ, ಅದನ್ನ ಡೌನ್ಲೋಡ್ ಮಾಡಿ ನಾಳೆಯಿಂದಾನೇ ನೀವು 126 ಆನ್ಲೈನ್ ವೆಬ್ಸೈಟ್ ಇಂದ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ನ ನೀವು ತಗೋಬಹುದು. ಯಾವ ತರ ಪ್ರಾಡಕ್ಟ್ಸ್ ನೋಡಿ, ಮಿಂತ್ರಾ, ಮೆಟ್ರೋ ಶೂಸ್, booking.com, ಅಮೆಜಾನ್, 1mg, ಸೊ ಹಲವಾರು ಪ್ರಾಡಕ್ಟ್ಸ್ ಆಲ್ರೆಡಿ ಇದೆ. ಆನ್ಲೈನ್ ಶಾಪಿಂಗ್ ಮಾತ್ರ ಇಲ್ಲ, ಬಿಕಾಸ್ ಆನ್ಲೈನ್ ಇಸ್ ಅಬೌಟ್, ಆಲ್ರೆಡಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟೆ, 7% ಆಫ್ ಎಂಟೈರ್ ಎಕನಾಮಿ ಆಫ್ ಇಂಡಿಯಾ ಪರ್ಚೇಸ್ ಮಾಡೋರು ಕೇವಲ 7%. ನೆಕ್ಸ್ಟ್ ಮೆಹಾ ಬ್ರಾಂಡ್ಸ್ ಅಂತೀವಿ. ಮೆಹಾ ಬ್ರಾಂಡ್ಸ್ ಅಂದ್ರೆ ಬಿಗ್ ಬಜಾರ್, ಬಾಟಾ, ಕಲ್ಯಾಣ್, ಸೆಂಟ್ರಲ್, ಆರೋ, ಆಲನ್ ಸಾಲಿ, 34,000 ಬ್ರಾಂಡ್ಸ್ ಗಳು ಆಲ್ರೆಡಿ ಈ ಆಪ್ ಅಲ್ಲಿ ವೆಂಡರ್ ಆಗಿ ಆನ್ ಬೋರ್ಡ್ ಆಗಿದ್ದಾರೆ. ಇದು ಮಾತ್ರ ಇಲ್ಲ, ಲೋಕಲ್ ವೆಂಡರ್ಸ್ ಅಂತೀವಿ. ನಿಮ್ಮ ಮನೆ ಪಕ್ಕದಲ್ಲಿ ಲೋಕಲ್ ವೆಂಡರ್ಸ್, ಕಿರಾಣಾ ಶಾಪ್ ಇಂದ ಹಿಡಿದು ಜ್ಯೂಸ್ ಅಂಗಡಿ, ಹೋಟೆಲ್ಗಳು, ಫಾರ್ಮಸಿ, ಇದೆಲ್ಲ ನಾವು ನಿಯರ್ ಬೈ ಸ್ಟೋರ್ಸ್ ಅಂತೀವಿ. ನಮ್ಮ ಗುರಿ ಏನಪ್ಪಾ ಅಂದ್ರೆ 36 lakhs ಲೋಕಲ್ ವೆಂಡರ್ಸ್ ನ ಗ್ಲೋಬಲ್ ಗಾನರ್ಗೆ ತಗೊಂಡ್ ಬರೋದು. ಈಗ ಮೋರ್ ದೆನ್ 20,000 ಪ್ಲಸ್ ಪ್ರತಿಯೊಂದು ದಿವಸನು ಹೊಸ ವೆಂಡರ್ಸ್ ಆಡ್ ಆಗ್ತಾನೆ ಇದ್ದಾರೆ. ಸೊ ನೀವು ಕೂಡ ಹೆಲ್ಪ್ ಮಾಡಬಹುದು, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ 2.75% ಕಮಿಷನ್ ನಿಮ್ಗೆ ರಾಯಲ್ಟಿಯಾಗಿ ಸಿಗುತ್ತೆ. ನೀವು ಇವತ್ತು ಒಂದು ಗ್ರಾಸರಿ ಅಥವಾ ಒಂದು ಬಟ್ಟೆ ರೀಚಾರ್ಜ್ ನೀವು ತಗೊಳ್ತಾ ಇರೋ ಆ ವೆಂಡರ್ ನ ನೀವು ಗ್ಲೋಬಲ್ ಗಾನರ್ಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅವರು ಕಮಿಷನ್ ಕೊಡ್ತಾರೆ, ನಿಮಗೆ ರಾಯಲ್ಟಿ ಸಿಗುತ್ತೆ. ದಿಸ್ ಇಸ್ ದ ಎಂಟೈರ್ ರೆಫರಲ್ ಬೆನಿಫಿಟ್ ಆಫ್ ವೆಂಡರ್ಸ್ ಅಂತೀವಿ. ನೀವು ಯೂಸರ್ ಆಗಿ ಕೂಡ ಮಾಡಬಹುದು, ಇದಕ್ಕೆ ನೀವು ₹1 ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಓಕೆ, ಆಸ್ ಅ ಯೂಸರ್ ಯು ಕ್ಯಾನ್ ರೆಫರ್ ವೆಂಡರ್ಸ್ ಕೂಡ. ಪೊಟೆನ್ಶಿಯಲ್, ಈ ಸ್ಲೈಡ್ ಅಲ್ಲಿ ನಾವು ಏನ್ ಮಾತಾಡ್ತೀವಿ ಅಂದ್ರೆ, ಪ್ರತಿಯೊಂದು ಫ್ಯಾಮಿಲೀಸ್ ನಮಗೆ ಒಂದು ಮ್ಯಾಂಡೇಟರಿ ಮಂತ್ಲಿ ಎಕ್ಸ್ಪೆಂಡಿಚರ್ ಅಂತೀವಿ. ಮ್ಯಾಂಡೇಟರಿ ಮಂತ್ಲಿ ಎಕ್ಸ್ಪೆನ್ಸ್ ಆಫ್ ಎವ್ರಿ ಫ್ಯಾಮಿಲಿ ಇನ್ ಇಂಡಿಯಾ. ಎಲ್ಲಾದ್ರೂ ಇರ್ಬೋದು, ಬೆಂಗಳೂರು ಇರ್ಬೋದು, Tier 2, Tier 3 ಸಿಟೀಸ್ ಇರ್ಬೋದು, ಗ್ರಾಸರಿ, ರೀಚಾರ್ಜ್, ಮೆಡಿಸಿನ್ ಇರ್ಬೋದು, ಕ್ಲಾತಿಂಗ್ ಇರ್ಬೋದು, ಗಿಫ್ಟ್, ಫಿಟ್ನೆಸ್, ಟ್ರಾವೆಲ್, ಸ್ಟೇಷನರಿ, ರೆಸ್ಟೋರೆಂಟ್, ಇದೆಲ್ಲ ನಾವು ಆವರೇಜ್ ಎಕ್ಸ್ಪೆಂಡಿಚರ್ ಆಗಿ ತಗೊಳ್ತೀವಿ 22,500. ಇದರಲ್ಲಿ 5 to 10% ವೇರಿಯನ್ಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ಫ್ಯಾಮಿಲಿ ಸೈಜ್. ಮತ್ತೊಮ್ಮೆ ಎಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಖರ್ಚುಗಳು ಜಾಸ್ತಿ ಇರುತ್ತೆ, Tier 2, Tier 3 ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಓವರ್ ಅಂಡ್ ಅಬೌವ್ ಇದು ನಾವು ಮಂತ್ಲಿ ಎಕ್ಸ್ಪೆಂಡಿಚರ್ಸ್. ಕೆಲವು ಎಕ್ಸ್ಪೆನ್ಸಸ್ ವಿ ಡೂ ಇಟ್ ಎವ್ರಿ ಇಯರ್. ಇನ್ಶೂರೆನ್ಸ್ ಇರ್ಬೋದು, ಗೋಲ್ಡ್, ಮೊಬೈಲ್ ಪರ್ಚೇಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇಲ್ಲ ಗಿಫ್ಟ್ಸ್ ಮತ್ತು ಆನಿವರ್ಸರಿ ಮೇಂಟೆನೆನ್ಸ್ ನಾವು ಕೊಡ್ತಾ ಇರೋದು. This average expenditure is coming to 35,000 approximately. It will vary from family to family. So together 50 ಇಂದ 60,000 ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ನಾವು ಖರ್ಚು ಮಾಡ್ತಾನೆ ಇದೀವಿ. ಇನ್ನೊಬ್ರಿಗೋಸ್ಕರ ಮಾಡ್ತಾ ಇಲ್ಲ, ಗ್ಲೋಬಲ್ ಗಾನರ್ಗೋಸ್ಕರ ನಾವು ಮಾಡ್ತಾ ಇಲ್ಲ, ಬೇರೆಯವ್ರಿಗಾಗಿ ಇಂಟ್ರೊಡ್ಯೂಸ್ ಮಾಡಿರೋರ್ಗೂ ಮಾಡ್ತಾ ಇಲ್ಲ. ನಾವು ನಮ್ಮ ಮನೆ ಖರ್ಚು, ನಮ್ಮ ಫ್ಯಾಮಿಲಿಯವರಿಗೆ ನಾವು ಪ್ರತಿಯೊಂದು ತಿಂಗಳು ಆವರೇಜ್ 40 ಇಂದ 60,000 ನಾವು ಖರ್ಚು ಮಾಡ್ತಾನೆ ಇದೀವಿ. ಈಗ ನಿನ್ನೆ ಪರ್ಚೇಸ್ ಮಾಡಿದೀವಿ, ಹೋದ್ ತಿಂಗಳು ಮಾರ್ಚ್ ಇರ್ಬೋದು, ಏಪ್ರಿಲ್ ಇರ್ಬೋದು, ಈ 40 ಇಂದ 50,000 ನಾವು ಖರ್ಚು ಮಾಡಿದೀವಿ. ನಮ್ಮ ಪ್ರಿಫರ್ಡ್ ವೆಂಡರ್ಸ್ ಇರ್ಬೋದು, ಲೋಕಲ್ ಅಂಗಡಿಗಳು ಇರ್ಬೋದು, ಆನ್ಲೈನ್ ಶಾಪಿಂಗ್ ಮಾಡಿದ್ವಿ, ಆಫ್ಲೈನ್ ಮಾಡಿದ್ವಿ. ಮಂತ್ಲಿ ಎಕ್ಸ್ಪೆಂಡಿಚರ್ಸ್ ಮತ್ತೆ ಆನ್ಯುವಲ್ ಎಕ್ಸ್ಪೆಂಡಿಚರ್ಸ್, ಲೈಫ್ ಸ್ಟೈಲ್ ಇರ್ಬೋದು, ಲರ್ನಿಂಗ್ ಕೂಡ. ಅರ್ನಿಂಗ್ ಗೆ ನಾವೇನ್ ಮಾಡ್ತೀವಿ, ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ, ಮೊಬೈಲ್ ತಗೊಳ್ತೀವಿ, ಒಂದು ಟ್ರಾವೆಲ್ ಮಾಡಿ ಬೇರೆ ಕಡೆ ಬಿಸ್ನೆಸ್ ಮೀಟಿಂಗ್ ಮಾಡ್ತೀವಿ. ಈ ಸುಮಾರು ಖರ್ಚುಗಳು ನಾವು ಮಾಡ್ತೀವಿ. ಹೋದ್ ತಿಂಗಳು ನಿನ್ನೆ ನಾವು ಏನ್ ಮಾಡಿದ್ವಿ, ಖರ್ಚು ಮಾಡಿರೋದು ಪೇಯ್ಡ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಬಂತು, ಮರ್ತ್ಬಿಟ್ವಿ. ವಿ ಫರ್ಗಾಟ್, ಪೇ ಅಂಡ್ ಫರ್ಗೆಟ್ ಕಾನ್ಸೆಪ್ಟ್ ಅಲ್ಲಿ ಇತ್ತು. ಈಗ ನೀವು ಗ್ಲೋಬಲ್ ಗಾನರ್ ಅಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ಜೊತೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ನೀವು ಮಾಡಿದ್ರೆ, ಪೇ ಗಾಟ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸ್, ಅದರ ಜೊತೆಗೆ ಯು ಆರ್ ಗೆಟಿಂಗ್ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್. ಈ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಏನಂದ್ರೆ, ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೌ ಇಟ್ ವರ್ಕ್ಸ್. ಈಗ ನಿಮ್ನ ಇನ್ವೈಟ್ ಮಾಡಿರೋರು ನಿಮಗೆ ಒಂದು ವಾಟ್ಸ್ಆಪ್ ಅಲ್ಲಿ ಅಥವಾ ಮೇಲ್ ಅಲ್ಲಿ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಆಪ್ ರಿಜಿಸ್ಟ್ರೇಷನ್ ಮಾಡ್ತೀರಾ. ಮತ್ತೊಮ್ಮೆ ನಿಮ್ಗೆ ಯಾವ್ದು ಬೇಕೋ, ಯಾವ್ದು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಬಟ್ಟೆ, ಗೋಲ್ಡ್, ಯಾವುದೇ ಪ್ರಾಡಕ್ಟ್ ನೀವು ಇಷ್ಟಪಡ್ತಿರೋ, ನಿಮ್ಮ ಇಷ್ಟಪಟ್ಟಿರೋ ಲೊಕೇಶನ್ ವೆಂಡರ್ ಆನ್ ಬೋರ್ಡ್ ಆಗಿರೋ ವೆಂಡರ್ಸ್ ನಾನು ತಗೋಬಹುದು. ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾನು ಕೊಟ್ಟಿದ್ದೀನಿ 10,000. ಈ 10,000 ಖರ್ಚು ಮಾಡೋದು. ನಿಮಗೆ ಆ 10,000 ನೀವು ಮಾಡಿರೋ ಬಿಲ್ ನ ನೀವು ಅಪ್ಲೋಡ್ ಮಾಡ್ತೀರಾ, ವೆಂಡರ್ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ತಕ್ಷಣ ನಿಮಗೆ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಒಂದೇ ಖರ್ಚು ಇರಬೇಕು, ಒಂದೇ ಬಿಲ್ ಇರಬೇಕು, ಒಂದೇ ವೆಂಡರ್, ಆ ತರ ಬೇಕಾಗಿಲ್ಲ, ಕ್ಯುಮ್ಯುಲೇಟಿವ್. ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ ದ ಫೋರ್ತ್ ಕಮಿಂಗ್ ಸ್ಲೈಡ್ಸ್ ಟು ಕಮ್. ಈಗ ನೀವು ಖರ್ಚು ಮಾಡಿದ್ದೀರಾ, ನಿಮಗೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಬಂತು, ಅದರ ಜೊತೆಗೆ ನಿಮಗೆ
100% GG coin. GG coin is a virtual money ಅಂತೀವಿ. 100%. We are the only one in the entire world who can proudly say 10,000 ನೀವು ಹೋಗಿ ನಿಮ್ಮ ಮನೆ ಖರ್ಚಿಗೆ ಒಂದು ಬಟ್ಟೆ ತಗೊಂಡ್ರೆ 10,000ಗೆ ಬಟ್ಟೆ ಬಂತು, ನಿಮಗೆ 10,000 GG ಕಾಯಿನ್ಸ್ ನಾವು ಕೊಡ್ತಾ ಇದೀವಿ. ಈ ಕಾಯಿನ್ಸ್ ನ ನೀವು ಏನ್ ಮಾಡಬಹುದು, ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಪರ್ಚೇಸ್ ಅಲ್ಲಿ ಫಾರ್ಮಸಿ ಇರಬಹುದು ಅಥವಾ ಏನೋ ಗ್ಲೋಬಲ್ ಗಾರ್ನೆಟ್ GG ಕಾಯಿನ್ಸ್ ಅಕ್ಸೆಪ್ಟ್ ಮಾಡೋ ಪ್ರತಿಯೊಂದು ವೆಂಡರ್ಸ್ ಇದ್ದಾರೆ, ಅಲ್ಲಿ ನೀವು 5% ಆಫ್ ದ ಬಿಲ್ ವ್ಯಾಲ್ಯೂನ ನೀವು ರಿಡೀಮ್ ಮಾಡ್ಕೋಬಹುದು. ಇದು ವರ್ಚುವಲ್ ಮನಿ ಅಂತೀವಿ, ವರ್ಚುವಲ್ ಕರೆನ್ಸಿ ಅಂತೀವಿ. ಮತ್ತೊಮ್ಮೆ GG ಮನಿ ಇಟ್ಸ್ ಅ ರಿಯಲ್ ಮನಿ. 2 to 10% ರಿಯಲ್ ಮನಿ ನಿಮಗೆ ವಾಪಸ್ ಬರುತ್ತೆ. ಕ್ಲಾತ್ ತಗೊಂಡ್ರಿ, 10,000 GG ಕಾಯಿನ್ಸ್ ಬಂತು, ಅದರ ಜೊತೆಗೆ ನಿಮಗೆ 2 to 10% GG ಮನಿ. GG ಮನಿ ಅಂದ್ರೆ ರಿಯಲ್ ಮನಿ. ಈವನ್ 2% ಅಂತ ತಗೊಂಡ್ರೆ ಕೂಡ 200 ರೂಪಾಯಿ ವಾಪಸ್ ನಿಮ್ಮ ವಾಲೆಟ್ಗೆ ಬರುತ್ತೆ. ಅದನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ದಿಸ್ ದ ಬೆನಿಫಿಟ್ ಆಸ್ ಅ ಯೂಸರ್. ಇದು ಫ್ಯೂ ಬ್ರಾಂಡ್ಸ್, ಈ ಬ್ರಾಂಡ್ಸ್ ಅಲ್ಲಿ ನೀವು GG ಕಾಯಿನ್ ರಿಡೀಮ್ ಮಾಡ್ಕೋಬಹುದು. ನಿಮ್ಮ ಯೂಸರ್ ಆಪ್ ಅಲ್ಲಿ ನೋಡಿದ್ರೆ ಯಾವುದೇ ಬ್ರ್ಯಾಂಡ್ ಮೇಲೆ ನಿಮಗೆ ಈ ಕಾಯಿನ್ ಸಿಂಬಲ್ ಬರುತ್ತೆ. ಈ ಕಾಯಿನ್ ಸಿಂಬಲ್ ಇದ್ರೆ ನೀವು 5% ಇಂದ 10-12% ನೀವು ರಿಡೀಮ್ ಮಾಡ್ಕೋಬಹುದು. ನಮ್ಮ GG ಮಾಲ್ ಅಲ್ಲಿ 10% ಇಂದ 50% ಕೂಡ ನೀವು GG ಕಾಯಿನ್ಸ್ ನ ನೀವು ರಿಡೀಮ್ ಮಾಡಿಕೋಬಹುದು. ಈಗ ನಾವು ಮೂವಿಂಗ್ ಆನ್ ಟು ದಿ ಅದರ್ ಕ್ಯಾಶ್ ಬ್ಯಾಕ್ ವಿಚ್ ಇಸ್ UPV ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. UPV ಅಂದ್ರೆ ಯೂಸರ್ ಪರ್ಚೇಸ್ ವ್ಯಾಲ್ಯೂ. ಈಗ ಒಂದು ಸಣ್ಣ ಎಕ್ಸಾಂಪಲ್, ಪ್ರತಿಯೊಂದು ಮನೆಯಲ್ಲೂ ಆಲ್ರೆಡಿ 40 ಇಂದ 50 ಸಾವಿರ ಖರ್ಚು ಆಗುತ್ತೆ. ನಾನು ಐ ಆಮ್ ಟೇಕಿಂಗ್ ಈವನ್ tier 2, tier 3 ಲೆವೆಲ್ ಆಫ್ ಸಿಟೀಸ್. ಗ್ರಾಸರಿ, ಎಲೆಕ್ಟ್ರಿಸಿಟಿ, ಮೊಬೈಲ್ ಬಿಲ್, ರೀಚಾರ್ಜ್, ಮೆಡಿಸಿನ್, ಕ್ಲಾತಿಂಗ್, ಇದೆಲ್ಲ ನೀವು ಕ್ಯುಮ್ಯುಲೇಟಿವ್. ಇದಕ್ಕೆ ಒಂದು ಟೈಮ್ ಲಿಮಿಟ್ ಅಲ್ಲ, ಇವತ್ತೇ ಮಾಡಬೇಕು ಅಥವಾ ವೀಕ್ಲಿ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್, ಈ ತರ ಯಾವುದೂ ಇಲ್ಲ. ಡೆಫಿನೆಟ್ಲಿ ನಾವು 40 ಸಾವಿರ ಖರ್ಚು ಮಾಡೋದು, 10,000 ಈಸಿಲಿ ನಾವು ವಿ ಕ್ಯಾನ್ ಸ್ಪೆಂಡ್ ಇಟ್ ಥ್ರೂ ಗ್ಲೋಬಲ್ ಗಾರ್ನೆಟ್. ಎವ್ರಿ ಟೈಮ್ ನೀವು 10,000 ಖರ್ಚು ಮಾಡೋ ಟೈಮ್ ಅಲ್ಲಿ ನಿಮಗೆ ಒಂದು UPV ಜನರೇಟ್ ಆಗುತ್ತೆ. ಆ UPV ಅಂದ್ರೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಗ್ಲೋಬಲ್ ಗಾರ್ನೆಟ್ ತುಂಬಾ ಪವರ್ಫುಲ್ ಕಾನ್ಸೆಪ್ಟ್. 4 ಟೈಪ್ಸ್ ಆಫ್ ಕ್ಯಾಶ್ ಬ್ಯಾಕ್ ನಾವು ಪ್ರತಿಯೊಂದು ಕಸ್ಟಮರ್ಗೂ ನಾವು ಕೊಡ್ತೀವಿ. ಯಾವುದು ಬೈ ಫೋರ್ಸ್ ಇಲ್ಲ. ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮೊದಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ, ವೆರಿ ಸಿಂಪಲ್ ಅಂಡ್ ಸ್ಟ್ರೈಟ್. ಈ ಕ್ಯಾಶ್ ಬ್ಯಾಕ್ಸ್ ನ ನೀವು ಪರ್ಚೇಸ್ ಮಾಡೋದಕ್ಕೂ ಮುಂಚೆ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ಮ ಆಪ್ ಇಂದ. ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಸೆಲೆಕ್ಟ್ ಮಾಡಿದ್ದೀರಾ, ಸೇಮ್ ಎಕ್ಸಾಂಪಲ್, ಕ್ಲಾತ್ ಒಂದು 10,000 ನೀವು ಪರ್ಚೇಸ್ ಮಾಡ್ತೀರಾ, ನೀವು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಚೂಸ್ ಮಾಡಿದ್ರೆ 10,000 GG ಕಾಯಿನ್ ಬಂತು, ಅದರ ಜೊತೆಗೆ 200 ರೂಪೀಸ್ ಕ್ಯಾಶ್ ಬ್ಯಾಕ್ ನಿಮ್ಮ ವಾಲೆಟ್ ಅಲ್ಲಿ ಬರುತ್ತೆ, ನೀವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಎರಡನೇದು UPV ಜನರೇಟ್ ಮಾಡಬೇಕು. UPV ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಕ್ಸ್ಪ್ಲೈನ್ ಮಾಡಿದೆ. 10,000 ನೀವು ಖರ್ಚು ಮಾಡಿದ್ರೆ ಒಂದು UPV ಜನರೇಟ್ ಆಗುತ್ತೆ. RPP ಅಂದ್ರೆ ರ್ಯಾಂಡಮ್ ಪಿಕ್ ಪ್ರಾಸೆಸ್ ಅಂತೀವಿ. ದಿಸ್ ಇಸ್ ದ ರ್ಯಾಂಡಮ್ ಪಿಕ್ ಪ್ರಾಸೆಸ್ ಡನ್ ಅಟ್ ದ ಎಂಡ್ ಆಫ್ ಎವ್ರಿ ಮಂತ್. ಇಟ್ ಇಸ್ ಡಿಪೆಂಡಿಂಗ್ ಆನ್ ಲಿಟಲ್ ಲಕ್. 2% ಇರಬಹುದು, 5%, 8%, ಮತ್ತೊಮ್ಮೆ 100% ಕೂಡ. ಸುಮಾರು ಜನ ಓಕೆ ವಿ ಡೋಂಟ್ ಬಿಲೀವ್ ಇನ್ ಲಕ್, ಸೊ ವಿ ಆರ್ ಮೂವಿಂಗ್ ಆನ್ ಟು another RPP, ಐ ಮೀನ್ FIFO ಅಂತೀವಿ. ವೆರಿ ವೆರಿ ಪವರ್ಫುಲ್ ಕಾನ್ಸೆಪ್ಟ್. ಐ ವಾಂಟ್ ಯು ಟು ಪೇ ಅಟೆನ್ಷನ್ ಟು ಇಟ್. ಯಾಕಂದ್ರೆ FIFO ಮತ್ತು ಮೈ ಸರ್ಕಲ್ ಇಸ್ ವಾಟ್ ವಿ ಸ್ಟ್ರಾಂಗ್ಲಿ ಪ್ರಮೋಟ್. ಈ FIFO ಅಲ್ಲಿ ಇಲ್ಲಿ 2% ನಿಮ್ಗೆ ಬರ್ತಾ ಇದೆ, 100% ಕೂಡ ಬರೋಕ್ ಚಾನ್ಸಸ್ ಇದೆ. ಇಲ್ಲಿ FIFO ಅಲ್ಲಿ 200% ಬರುತ್ತೆ. ಅದು ಹೇಗ್ ಬರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಸ್ಟಮರು 10,000ಗೆ ನಿಮ್ ಬೇಕಾಗಿರೋ ಮನೆ ಐಟಮ್ ತಗೊಂಡಿದ್ದೀರಾ, ನಿಮಗೆ ಒಂದು UPV ಜನರೇಟ್ ಆಯ್ತು, UPV ನಂಬರ್ 1 ನೀವು ಸಾರಿ. ಸೊ ಈ ಬಿಸ್ನೆಸ್ ಇಡೀ ಇಂಡಿಯಾದಲ್ಲಿ ಎಲ್ಲೇ ಮಾಡಿದ್ರೆ ಕೂಡ ಆಟೋಮ್ಯಾಟಿಕ್ ಟ್ಯಾಗಿಂಗ್ ಸಿಸ್ಟಮ್ ಅಂತೀವಿ. ಈಗ ಬಾಂಬೆಯಲ್ಲಿ ಒಬ್ಬರು 50,000 ಖರ್ಚು ಮಾಡ್ತಾರೆ, ಅವ್ರ ಮನೆ ಖರ್ಚು ನಿಮ್ಗೋಸ್ಕರ ಪರ್ಚೇಸ್ ಮಾಡ್ತಾ ಇಲ್ಲ. ಒಂದು ಗೋಲ್ಡ್ ಇರಬಹುದು ಅಥವಾ ಏನೋ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ತಗೊಳ್ತಾರೆ, 5 UPV ಜನರೇಟ್ ಆಗುತ್ತೆ. ಅದೇ ತರ ಅಹಮದಾಬಾದ್ ಇರ್ಬೋದು, ಮೈಸೂರು ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು, ಎಲ್ಲೇ GG ಮುಖಾಂತರ ಬಿಸ್ನೆಸ್ ಆದ್ರೇನು FIFO ಕ್ಯಾಶ್ ಬ್ಯಾಕ್ ಅವ್ರು ಚೂಸ್ ಮಾಡಿರ್ಬೇಕು, ಅದು ಒಂದೇ ಕಂಡೀಷನ್. ಈ FIFO ಚೂಸ್ ಮಾಡಿದ್ರೆ ಏನಾಗುತ್ತೆ, ನೀವು UPV ನಂಬರ್ 1, ನಾನು 6 UPV, ಇದು ವ್ಯಕ್ತಿಗಳೆಲ್ಲ ಹೆಡ್ ಕೌಂಟ್ ಅಲ್ಲ, 6 UPV ಅಂದ್ರೆ 60,000 ಟ್ರಾನ್ಸಾಕ್ಷನ್. ಆಲ್ರೆಡಿ ಮೊದಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ, 210 lakh crore ಇಸ್ ದ ಟರ್ನ್ ಓವರ್ ಆಫ್ ಇಂಡಿಯಾ, ಸ್ಪೆಂಡ್ ಆಫ್ ಇಂಡಿಯಾ. ಈ 60,000 ಅನ್ನೋದು ಪ್ರತಿಯೊಂದು ನಿಮಿಷಾನು ಎವ್ರಿ 10 minutes 5 minutes ಈ ಟ್ರಾನ್ಸಾಕ್ಷನ್ ನಡೀತಾನೆ ಇರುತ್ತೆ. ಸೊ ನೀವು ಆಸ್ ಅ UPV ನಂಬರ್ 1 ಏನಾಗುತ್ತೆ, 6 UPV ಬಂದ್ರೆ ನಿಮಗೆ 500 ರೂಪೀಸ್. ಇಟ್ ಡಿಪೆಂಡ್ಸ್ ಆನ್ ದ ಟ್ರಾನ್ಸಾಕ್ಷನ್ ಟೈಮ್. ದೇರ್ ಇಸ್ ನೋ ಸ್ಟಿಪ್ಯುಲೇಟೆಡ್ ಟೈಮ್, ಫಿಕ್ಸ್ಡ್ ಟೈಮ್ ಅಲ್ಲ. ಅದೇ ತರ ಬಿಸ್ನೆಸ್ ನಡೀತಾನೆ ಇರುತ್ತೆ. 36 UPV ಜನರೇಟ್ ಆದ್ರೆ 1000 ರೂಪೀಸ್ ನಿಮಗೆ ಬರುತ್ತೆ. 216 UPVs ಬಂದ್ರೆ 85%. ಸೊ ನೀವು ಟೋಟಲ್ ತಗೊಂಡ್ರೆ 10,000 ನೀವು ಖರ್ಚು ಮಾಡಿರೋದು, ನೀವು ತಗೊಂಡಿರೋ ಬಟ್ಟೆ 10,000 ಕೊಟ್ಟು ಬಟ್ಟೆ ಬಂತು, GG ಕಾಯಿನ್ ಬಂತು, 10,000 ರಿಯಲ್ ಮನಿನೂ ವಾಪಸ್ ಬಂತು. ಅದರ ಜೊತೆಗೆ ಈ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಅಟ್ 4th ಲೆವೆಲ್ 1296 UPV ಜನರೇಟ್ ಆದ ತಕ್ಷಣ ನಿಮಗೆ GG ಕಾಯಿನ್ ಬಾಕ್ಸ್ ಅಂತೀವಿ. ಆ GG ಕಾಯಿನ್ ಬಾಕ್ಸ್ ಓಪನ್ ಆಗುತ್ತೆ.
ನೀವು ಅಕ್ಯುಮುಲೇಟ್ ಮಾಡಿರೋ GG ಕಾಯಿನ್ ಅನ್ನು ರಿಡೀಮ್ ಮಾಡ್ಕೋಬಹುದು. GG ಕಾಯಿನ್ ವರ್ಚುವಲ್ ಮನಿ ರಿಯಲ್ ಮನಿಯ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇನ್ ಸಿಂಪಲ್, ನೀವು ಖರ್ಚು ಮಾಡಿರೋದು 10,000, ನಿಮಗೆ ವಾಪಸ್ಸು 20,000 ವಾಪಸ್ ಬರುತ್ತೆ. ದಿಸ್ ಇಸ್ ಹೌ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನೀವು UPV ನಂಬರ್ 1 ಅಂದ್ರೆ 2, 3, 4 ಮೈಟ್ ಬಿ ಫ್ರಮ್ ಮುಂಬೈ, 5, 6 ಕ್ಯಾನ್ ಬಿ ಫ್ರಮ್ ಮ್ಯಾಂಗ್ಳೂರ್, ಮೈಸೂರು. ಈ ತರ ಪ್ರತಿಯೊಬ್ಬರಿಗೂ ಈ 20,000 ವಾಪಸ್ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ಫಾಸ್ಟ್ ಅಂಡ್ ಹೌ ಬಿಗ್ ದ ಟ್ರೇಡಿಂಗ್ ಹ್ಯಾಪನ್ಸ್. ದರ್ ಇಸ್ ನೋ ಫಿಕ್ಸ್ಡ್ ಟೈಮ್, ದರ್ ಇಸ್ ನೋ ಸ್ಟಿಪ್ಯುಲೇಟೆಡ್ ಟೈಮ್ ಅಂತೀವಿ. ಸೊ ಬಿಸ್ನೆಸ್ ಗ್ರೋ ಆಗ್ತಾ ಆಗ್ತಾ ನಿಮಗೆಲ್ರಿಗೂ ಈ ಬೆನಿಫಿಟ್ ಬರುತ್ತೆ. ಈಗ 4 ಲೆವೆಲ್ ಅಲ್ಲಿ ನಾವು ಸ್ಟಾಪ್ ಮಾಡ್ತೀವಿ 20,000. ವಿ ಥಾಟ್ ವಿ ವಿಲ್ ಟೇಕ್ ದ ಬಿಸ್ನೆಸ್ ಟು ಮೈ ಸರ್ಕಲ್. ಇದು ಏನಾಗುತ್ತೆ, 4 ಲೆವೆಲ್ ಸೇಮ್ ಅಸ್ FIFO. 5ನೇ ಲೆವೆಲ್ 6ನೇ ಲೆವೆಲ್ ಕಂಟಿನ್ಯೂ ಆಗುತ್ತೆ. ಪ್ರತಿಯೊಂದು ಲೆವೆಲ್ಗೂ ರಿಯಲ್ ಮನಿ ಜೊತೆಗೆ GG ಕಾಯಿನ್ ರಿಡೀಮ್ ಮಾಡೋ ಅವಕಾಶ ನಿಮಗೆ ಸಿಗುತ್ತೆ. ಸೊ ಮೈ ಸರ್ಕಲ್ ಅಲ್ಲಿ ಏನಾಗುತ್ತೆ, ನೀವು UPV ನಂಬರ್ 1 ಇರೋರು 1 ಕೋಟಿ ಅರ್ನ್ ಮಾಡೋಕ್ಕೂ ಅವಕಾಶ ಇದೆ. ಸೊ 1 ಕೋಟಿ ಅಷ್ಟೊಂದು ಬಿಸ್ನೆಸ್ ಆಗುತ್ತೆ. ಇಫ್ ಯು ರೆಫರ್ ದಿಸ್ 1,67,096.16 UPV ಜನರೇಟ್ ಆಗುತ್ತೆ. ಆ ಟೈಮ್ ಅಲ್ಲಿ ನೀವು ಆಸ್ ಅ UPV ನಂಬರ್ 1 ನಿಮಗೆ 1 ಕೋಟಿ ಅರ್ನ್ ಮಾಡೋ ಅವಕಾಶ ಇದೆ. ಡೆಫಿನೆಟ್ಲಿ ಇಫ್ ಯು ರೈಸ್ ಹ್ಯಾಂಡ್ಸ್ ವಿಲ್ ಗೋ ಅಪ್. ಇದು ಸಾಧ್ಯನಾ? ಇಸ್ ಇಟ್ ಟ್ರೂ? ಡೆಫಿನೆಟ್ಲಿ ನಾನು ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಈ ಬಿಸ್ನೆಸ್ ನಿಮ್ಗೆ ತುಂಬಾ ಲೈಕ್ ಆಯ್ತು, ಇಷ್ಟ ಆಯ್ತು. ನಾವೆಲ್ಲರೂ ಆಸ್ ಅ ಕನ್ಸ್ಯೂಮರ್ಸ್ ನಮಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಆಫೀಸಲ್ಲಿ ಕೆಲಸ ಮಾಡೋರು ರೆಫರ್ ಮಾಡ್ತಾನೆ ಇದ್ದೀವಿ. ನೀವು ರೆಫರ್ ಮಾಡಿ, ಅವರು ಪರ್ಚೇಸ್ ಮಾಡಿ, ವಾಟ್ ಎವರ್ ಇನ್ಕಮ್ ಯುವರ್ ರೆಫರ್ಡ್ ಫ್ರೆಂಡ್ ಗೆಟ್ಸ್, ಆ ಕಮಿಷನ್ ಆ ಅಮೌಂಟ್ ಇಂದ ನಿಮಗೆ 10% ಕಮಿಷನ್ ಬರುತ್ತೆ. ಈಗ ನೀವು ರೆಫರ್ ಮಾಡಿರೋರು ಒಂದು UPV ಜನರೇಟ್ ಮಾಡಿದ್ರೆ ನಿಮಗೆ ಒಂದು ಮೂವಿ ಟಿಕೆಟ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಯಲ್ಟಿ ವಿಚ್ ಹ್ಯಾಪನ್ಸ್ ಕಂಟಿನ್ಯೂಸ್ಲಿ. ಇದರಲ್ಲಿ ಕ್ಯಾಪಿಂಗ್ ಇಲ್ಲ, ಲೆವೆಲ್ಸ್ ಸೀಲಿಂಗ್ ಇಲ್ಲ. ಹೌ ಮೆನಿ ಅವರ್ ಕಸ್ಟಮರ್ ಯು ವಾಂಟ್ ಟು ರೆಫರ್, ನೀವು ರೆಫರ್ ಮಾಡಬಹುದು. ಆ ರೆಫರ್ಡ್ ಕಸ್ಟಮರ್ಸ್ ಅವರು ಅರ್ನಿಂಗ್ಸ್ ಅಲ್ಲಿ ನಿಮಗೆ ವಾಪಸ್ಸು 10% ಬರುತ್ತೆ. ಹೌ ಡಸ್ ದಿಸ್ ಎಕನಾಮಿಕ್ ವರ್ಕ್? ಡೆಫಿನೆಟ್ಲಿ ನೀವು ಈ ಕ್ವೆಶನ್ ಕೇಳಬಹುದು. 20,000 ಅಂತ ಹೇಳಿದ್ರಿ, 1 ಕೋಟಿ ಅಂದ್ರಿ, ಹೇಗ್ ಬರುತ್ತೆ? ಸಾಧ್ಯನಾ? ಇಸ್ ಇಟ್ ರಿಯಲ್? Definitely, I also had a same question when this business plan was exposed to me. ಈಗ ಈ ಪರ್ಟಿಕ್ಯುಲರ್ ಪೇಜ್ ನ ನೀವು, ಈ ಪ್ರೆಸೆಂಟೇಷನ್ ಸ್ಲೈಡ್ ನ ನೀವು ಕಾನ್ಸಂಟ್ರೇಟ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ಸಿಂಪಲ್ ಮ್ಯಾಥ್ ನಿಮಗೆ ನಮ್ಮ ಬಿಸ್ನೆಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ವಿ ಕಾಲ್ ಇಟ್ ಸೆಲ್ಫ್ ಸಸ್ಟೈನಬಲ್ ಇಕೋ ಸಿಸ್ಟಮ್ ಅಂತೀವಿ. ನಾವು ವೆಂಚರ್ ಕ್ಯಾಪಿಟಲಿಸ್ಟ್ ಕಂಪನಿ ಎಲ್ಲ ಬೇರೆಯವರಿಂದ ಲೋನು ಅಥವಾ ಇನ್ವೆಸ್ಟ್ಮೆಂಟ್ ತಗೊಂಡು ಈ ಬಿಸ್ನೆಸ್ ನ ನಡೆಸ್ತಾ ಇಲ್ಲ. ಎವ್ರಿ ರುಪಿ ವಿ ಅರ್ನ್ ಫ್ರಮ್ ದ ವೆಂಡರ್ ಕೊಡೋ ಕಮಿಷನ್ ಮುಖಾಂತರ ನಾವು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡಿ ದಿಸ್ ಎಂಟೈರ್ ಥಿಂಗ್ ವರ್ಕ್ಸ್ ಇನ್. ಈಗ ಫ್ರೆಂಡ್ಸ್, ನೀವು 10,000 ಖರ್ಚು ಮಾಡಿದಿರಾ, ಒಂದು UPV ಜನರೇಟ್ ಆಯಿತು. ಒಂದು UPV ಜನರೇಟ್ ಆದ ತಕ್ಷಣ ಆ ವೆಂಡರ್ ಗ್ಲೋಬಲ್ ಗಾರ್ನರ್ಗೆ 500 ರೂಪಾಯಿ ಕಮಿಷನ್ ಕೊಡಬೇಕು ಅಟ್ ದ ರೇಟ್ ಆಫ್ 5%. ನಾವು ತುಂಬಾ ಕನ್ಸರ್ವೇಟಿವ್ ನಂಬರ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸುಮಾರು ವೆಂಡರ್ಸ್ 10%, 20%, 70% ಕೂಡ ಕೆಲವರು ಕೊಡ್ತಾರೆ. ನಾನು ಲೀಸ್ಟ್ ಕಮಿಷನ್ ಆಫ್ 5% ತಗೊಳ್ತಾ ಇದ್ದೀನಿ. ಈ ಕಾಲಮ್ ನ ನೀವು ಅಬ್ಸರ್ವ್ ಮಾಡಬೇಕು. ಇದು ರೆವೆನ್ಯೂ ಇನ್ಫ್ಲೋ ಅಂತೀವಿ, ಕ್ರೆಡಿಟ್ ಅಂತೀವಿ, ಓಕೆ, ಇನ್ಕಮ್. ಗ್ಲೋಬಲ್ ಗಾರ್ನರ್ ಬರ್ತಾ ಇರೋ ಇನ್ಕಮ್ ಅಂಡ್ ರೆವೆನ್ಯೂ. ಈ ಬ್ಲೂ ಬಾಕ್ಸ್ ಅಲ್ಲಿ ಬರೋದೆಲ್ಲ ಎಕ್ಸ್ಪೆಂಡಿಚರ್ಸ್, ನಾವು ಕೊಡೋ ಪೇ ಔಟ್. ಈಗ ಒಂದು UPV ಜನರೇಟ್ ಆಯಿತು, ನೀವು ಪರ್ಚೇಸ್ ಮಾಡಿದಿರಾ, 500 ರೂಪಾಯಿ ಬಂತು. ವಿ ಗಿವ್ ಅ ಕಾಂಪ್ಲಿಮೆಂಟರಿ ಮೂವಿ ಟಿಕೆಟ್ ಫಾರ್ ಯು. ನೆಕ್ಸ್ಟ್ ಏನಾಗುತ್ತೆ, ಬಿಸ್ನೆಸ್ ಗ್ರೋ ಆಗುತ್ತೆ. ಇದು FIFO ಮಾಡೆಲ್ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು. 6 UPV ಜನರೇಟ್ ಆಯಿತು. ಹಾಗಾಗಿ 60,000 ಬಿಸ್ನೆಸ್ ಗ್ಲೋಬಲ್ ಗಾರ್ನರ್ ಮುಖಾಂತರ ಬಿಸ್ನೆಸ್ ಬಂತು. ಆ ವೆಂಡರ್ಸ್ ಎಲ್ಲರೂ 5% ಅಲ್ಲಿ 500 into 6 3,000 ನಮಗೆ ಇನ್ಕಮ್ ಆಯ್ತು. ನೀವು ಆಸ್ ಅ UPV ನಂಬರ್ 1 500 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. ಹಾಗಾಗಿ ನಮ್ಮ ಟೋಟಲ್ ಎಕ್ಸ್ಪೆಂಡಿಚರ್ 500 ರೂಪಾಯಿ. ಇದೇ ತರ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. 36 UPV ಜನರೇಟ್ ಆಗುತ್ತೆ. 36 into 500 ರೂಪಾಯಿ 18,000. ಸೊ ನೀವು UPV ನಂಬರ್ 1 ಅಲ್ಲಿ ಇರೋದ್ರಿಂದ ನಿಮಗೆ 1,000 ಸಿಗುತ್ತೆ. ನಿಮ್ಮ ಕೆಳಗೆ ಇರೋ 6 UPVs ಬೇರೆ ಕಡೆನೂ ಇರಬಹುದು, ನಿಮ್ಮ ನೋನು ಅಥವಾ ನಿಮ್ಮ UPVs ಕೂಡ ಇರಬಹುದು. ಆ 6 UPVs ಗೆ ನಾವು 500 ರೂಪಾಯಿ ಬರುತ್ತೆ. ಟೋಟಲಿ 4,000 rupees ಇಸ್ ದ ಪೇ ಔಟ್. ಅದೇ ತರ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. 3ನೇ ಲೆವೆಲ್ ಅಲ್ಲಿ 216 UPVs ಜನರೇಟ್ ಆಗುತ್ತೆ. 500 ರೂಪಾಯಿ ಇಂಟು 216 1,08,000. 8,500 ನಿಮಗೆ ಸಿಗುತ್ತೆ. ಟೋಟಲಿ ನೀವು ಖರ್ಚು ಮಾಡಿರೋ 10,000 ವಾಪಸ್ ಬಂತು. ನೆಕ್ಸ್ಟ್ 6 UPVs ಇರುತ್ತೆ, ಅವರಿಗೆ 1,000 rupees. 36 UPVs ಗೆ 500 ರೂಪಾಯಿ. ಟೋಟಲಿ 32,500 ಇಸ್ ದ ಪೇ ಔಟ್ ಆಫ್ ಗ್ಲೋಬಲ್ ಗಾರ್ನರ್. 4ನೇ ಲೆವೆಲ್ FIFO ಲಾಸ್ಟ್ ಲೆವೆಲ್ 1,296. ಈ ಲೆವೆಲ್ ಅಲ್ಲಿ ಗ್ಲೋಬಲ್ ಗಾರ್ನರ್ ವಿಲ್ ಹ್ಯಾವ್ ಅ ರೆವೆನ್ಯೂ ಆಫ್ 6,48,000. ನಿಮಗೆ 20,000 ಬರುತ್ತೆ. 10,000 ಅದರ ಜೊತೆಗೆ GG ಕಾಯಿನ್ ರೆಡಿ ಮಾಡಿರ್ತೀರಾ. ಮತ್ತೊಮ್ಮೆ 6 UPVs ಜನರೇಟ್ ಮಾಡಿರೋರಿಗೆ 8,500, ಅವರು 10,000 ರೆಡಿ ಮಾಡಿರ್ತಾರೆ, ವಾಪಸ್ ಬಂದಿರುತ್ತೆ. ಟೋಟಲ್ ಪೇ ಔಟ್ ಈ ಸ್ಟೇಜ್ ಅಲ್ಲಿ 2,05,000.
ಫ್ರೆಂಡ್ಸ್ ನೀವು ಇದನ್ನ ಟೋಟಲ್ ಮಾಡಬಹುದು, ಅಪ್ರಾಕ್ಸಿಮೇಟ್ಲಿ 3 ಲಕ್ಷ ಆಗುತ್ತೆ. ರೆವೆನ್ಯೂ ನೀವು ಟೋಟಲ್ ಮಾಡಿದ್ರೆ 7,77,500. ನಾವು ಟೋಟಲ್ ಎಕ್ಸ್ಪೆಂಡಿಚರ್ 5,53,000 ತೋರಿಸಿದ್ವಿ. ಏನಕ್ಕಂದ್ರೆ ಕಮಿಷನ್ಸ್, ಜಿಜಿ ಕಾಯಿನ್ಸ್, ಮೂವಿ ವೌಚರ್, ಮತ್ತೊಮ್ಮೆ ಯುಪಾಸ್ ಕಮಿಷನ್, ಪಾರ್ಟ್ನರ್ ಕಮಿಷನ್ ಇದೆಲ್ಲಾನು ನೀವು ಸೇರಿದ್ರೆ ಕೂಡ 5,53,000. Still Global Ghana is left with 2,24,500, which is a profit which will be used for administrative purpose of running Global Ghana. Definitely, I think now you will understand. ಹೇಗೆ ಇದು 20,000 ಇರಬಹುದು, 1 ಕೋಟಿ ಇರಬಹುದು, ಹೇಗೆ ಸಾಧ್ಯ. So for example, 1 crore when you earn as a UPV number 1, directly you will be responsible for bringing in 600 crores of revenue to Global Ghana. ನಾನು ಮೊದಲೇ ಇನ್ಫಾರ್ಮ್ ಮಾಡಿದೆ, almost 1,67,000 UPVs will be generated through you. So ಹಾಗಾಗಿ when company is paying you as a UPV number 1 600 crores, 425 crores will be the total payout. ಈ ಮೈನಸ್ ಮಾಡಿದ್ರೆ Global Ghana will be left with 175 crores, which is for the administrative and profit margins. This is how we are working. Moving on to the summary of the user benefits. ಇದು ಏನಂದ್ರೆ ಈ ಸಿಂಗಲ್ ಸ್ಲೈಡ್ ಅಲ್ಲಿ ಆಸ್ ಅ ಯೂಸರ್ ನಿಮಗೆ ಯಾವೆಲ್ಲ ಬೆನಿಫಿಟ್ ಸಿಗುತ್ತೆ ಸಮರೈಸ್ ಮಾಡಿದ್ವಿ. ಮೊದಲನೇದು 100% ಕ್ಯಾಶ್ ಬ್ಯಾಕ್. ನೀವು ಯಾವುದೇ ಒಂದು ಪರ್ಚೇಸ್ ನೀವು ಮಾಡಿದ್ರೇನು 100% ಜಿಜಿ ಕಾಯಿನ್ ನಿಮಗೆ ವಾಪಸ್ ಸಿಗುತ್ತೆ. ಎರಡನೇದು 2 to 10% ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್, ರಿಯಲ್ ಮನಿನೂ ಸಿಗುತ್ತೆ. ಈಗ ಜಿಜಿ ಕಾಯಿನ್ ನ ನಿಮಗೆ ರಿಡೀಮ್ ಮಾಡೋ ಅವಕಾಶನೂ ಸಿಗುತ್ತೆ. 5% ಇಂದ 40% ಸೆಲೆಕ್ಟೆಡ್ ಬ್ರಾಂಡ್ಸ್ ಅಲ್ಲಿ ನೀವು ರಿಡೀಮ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕ್ಯಾಶ್ ಬ್ಯಾಕ್ ಬೇಡ, ಯುಪಿವಿ ನೀವು ತಗೊಳ್ತೀರಾ ಅಂದ್ರೆ ಪ್ರತಿಯೊಂದು ಯುಪಿ ಮುಖಾಂತರ ನೀವು 1 ಕೋಟಿ ಅರ್ನ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಎವ್ರಿ ಸಿಂಗಲ್ ಯುಪಿವಿ ಆಫ್ yours will help you earn 1 crore. It can even happen 2 years ಇರಬಹುದು, 5 ವರ್ಷ ಇರಬಹುದು, 10 ವರ್ಷ ಇರಬಹುದು. ಬಟ್ ನೆನ್ನೆ ನೀವು ತಗೊಂಡ್ರಿ, you did not get anything. Today we are telling you get an opportunity. It depends on the business work. Worst scenario 10% ಬರಲಿ, 1 ಕೋಟಿಯಲ್ಲಿ 10% 10 ಲಕ್ಷ ಲಾಭದಾನೆ. ಸೊ ನೆಕ್ಸ್ಟ್ we are talking about user benefit. ಪ್ರತಿಯೊಂದು ಯೂಸರ್ ನೀವು ರೆಫರ್ ಮಾಡಿ ಅವ್ರಿಗೆ ಬರೋ ಇನ್ಕಮ್ ಅಲ್ಲಿ ನಿಮಗೆ 10% ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಸ್ಟಮರ್ ರೆಫರ್ ಮಾಡಿದ್ರಿ, ಅವ್ರು 10 ಲಕ್ಷ ಅರ್ನ್ ಮಾಡಿದ್ರಿ, 10% ನಿಮಗೆ ಬರುತ್ತೆ. He has purchased for himself, ಅದರಿಂದ 10% ನಿಮಗೆ ಬರುತ್ತೆ. ನೆಕ್ಸ್ಟ್ ಇಸ್ ವೆಂಡರ್ ರೆಫರಲ್. ನೀವು ಆಸ್ ಅ ಯೂಸರ್ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಖರ್ಚು ಮಾಡಿಲ್ಲ, 2.75% ನಿಮಗೆ ರಾಯಲ್ಟಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕಮಿಷನ್ ಅಲ್ಲೂ ವೆಂಡರ್ ರೆಫರ್ ಮಾಡಿರೋದ್ರಲ್ಲಿ ನಿಮಗೆ ಬಂದು ಸೇರುತ್ತೆ. ಅದೇ ತರ ಆಲ್ ದಿಸ್ ವೈಲ್ ನಮ್ಮ ಪೇರೆಂಟ್ಸ್ ಇರಬಹುದು, ನಮ್ಮ ಟೀಚಿಂಗ್ಸ್ ಎಲ್ಲ ಏನಿರುತ್ತೆ, ರಿಸರ್ವ್ ಯುವರ್ ಎಕ್ಸ್ಪೆಂಡಿಚರ್ಸ್, ಕಡಿಮೆ ಮಾಡಿ. ಈಗ ನಾವೇನ್ ಹೇಳ್ತೀವಿ, ಯು ಕ್ಯಾನ್ ಸ್ಪೆಂಡ್ ಯುವರ್ ಮನಿ ಮೋರ್ ಲ್ಯಾವಿಶ್ಲಿ. ಏನಕ್ಕೆ? ಥ್ರೂ ಗ್ಲೋಬಲ್ ಗಾರ್ನರ್. ಯಾಕೆಂದ್ರೆ ನೀವು ಖರ್ಚು ಮಾಡ್ತಾ ಇರೋ ಪ್ರತಿಯೊಂದು ರೂಪಾಯಿನು, ಎವ್ರಿ ರುಪಿ ಯು ಸ್ಪೆಂಡ್, ಎವ್ರಿ ಎಕ್ಸ್ಪೆಂಡಿಚರ್ ವಿಲ್ ಕಮ್ ಬ್ಯಾಕ್ ಟು ಯು ಆಸ್ ಅನ್ ಇನ್ವೆಸ್ಟ್ಮೆಂಟ್. ಆಲ್ ದಿಸ್ ಮೆಥಡ್ಸ್ ಯು ವಿಲ್ ಗೆಟ್ ಇಟ್. ನೆಕ್ಸ್ಟ್, ನೀವು ಖರ್ಚು ಮಾಡ್ತಾ ಇರೋದು ಮಾತ್ರ ಅಲ್ಲ, ವಾಟ್ ಅದರ್ಸ್ ಸ್ಪೆಂಡಿಂಗ್ ಮನಿ. ಯಾಕಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟೆ, ಮುಂಬೈ, ಪುಣೆ, ನಿಮ್ಗೆ ಗೊತ್ತಿರಲ್ಲ, ಅವರು ಅರ್ನ್ ಮಾಡಿದ್ರೆ ಕೂಡ, ಅವರು ಸ್ಪೆಂಡ್ ಮಾಡಿದ್ರೇನು ನಿಮಗೆ ಆದಾಯ, ನಿಮ್ಗೆ ಅದರ ಮುಖಾಂತರ ಆದಾಯನು ಸಿಗುತ್ತೆ. ಸೊ ಇನ್ ಅ ನಟ್ಶೆಲ್, ಈ ಪ್ರತಿಯೊಂದು ಬೆನಿಫಿಟ್, ಆಲ್ ದಿಸ್ ಬೆನಿಫಿಟ್ ಕಮ್ ಟು ಯು ವಿದೌಟ್ ಎನಿ ಪ್ರೀ ಕಂಡೀಷನ್ಸ್, ವಿತ್ ಝೀರೋ ರಿಸ್ಕ್. ಸೊ ದೀಸ್ ಆರ್ ದಿ ಯೂಸರ್ ಬೆನಿಫಿಟ್ಸ್. ದಿಸ್ ಇಸ್ ಜಸ್ಟ್ ಅ ಸ್ಯಾಂಪಲ್ ಸ್ಲೈಡ್. ಇದು ಸಾಧ್ಯನಾ? ಎಸ್, ದಿಸ್ ಇಸ್ ದ ಸ್ಲೈಡ್ ಆಫ್ ಸ್ಟೇಟ್ ಹೆಡ್ ಹೂ ವಾಸ್ ಅರ್ನ್ 3 ಲಕ್ಷ. ಇಲ್ಲಿ ನೋಡಿ, 6 ಲಕ್ಷ ಜಿಜಿ ಕಾಯಿನ್ ಕೂಡ ಅರ್ನ್ ಮಾಡಿದ್ದಾರೆ. ವೈ ವಿ ಆರ್ ಪ್ರೌಡ್ಲಿ ಶೋಯಿಂಗ್ ದಿಸ್? ನಾವೆಲ್ಲರೂ ಕೂಡ, ಲೈಕ್ ಆಲ್ ದ ಲೀಡರ್ಸ್, MCPs, CPs, ACPs, ಪಾರ್ಟ್ನರ್ಸ್ ಕೂಡ, ವಿ ಸ್ಟಾರ್ಟೆಡ್ ಎನ್ಕ್ಯಾಶಿಂಗ್ ದಿಸ್ ಬೆನಿಫಿಟ್. ನಾವೇನೋ ದೊಡ್ಡದಾಗಿ ಮಾಡಿಲ್ಲ, ನಾವು ನಮ್ಮ ಮನೆ ಖರ್ಚಿಗೆ ಮಾಡ್ತಾ ಇದೀವಿ, ರೆಫರಲ್ ಮಾಡಿದೀವಿ. ಯು ಲೈಕ್ ದಿಸ್, ನೀವು ಕೂಡ ಅರ್ನ್ ಮಾಡಬಹುದು ಬೈ ಸಿಂಪ್ಲಿ ರೆಫರಿಂಗ್ ಅಂಡ್ ಇಂಟ್ರೊಡ್ಯೂಸಿಂಗ್ ಪೀಪಲ್ ಟು ಗ್ಲೋಬಲ್ ಗಾರ್ನರ್, ಅಥವಾ ರೆಫರಿಂಗ್ ಪೀಪಲ್ ಟು the onboarding the business into Global Ghana. So with this, Nano, I've just covered vendor, company introduction, and user. I request Mr. Srisha, who is a very, very successful and dynamic leader. He is a regional director and master channel partner. He is doing a very successful business in Global Ghana. I request Mr. Srisha to take over from here. Over to Mr. Srisha. Thank you all. Thank you, Mr. John. Thank you for that wonderful words. ನಮಸ್ಕಾರ ಎಲ್ರಿಗೂ. ಸೊ ಈಗ ಆಲ್ರೆಡಿ ಈಗ ವೆಂಡರ್ಸ್, ಯೂಸರ್ಸ್ ಬಗ್ಗೆ ಆಲ್ರೆಡಿ ಮತ್ತೆ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಈಗ ಜಸ್ಟ್ ಡಿಜಿಟಲ್ ಮಾಲ್, ಇನ್ನೊಂದು ಇದ್ದು ಗ್ಲೋಬಲ್ ಗಾರ್ನರ್ದು ವೆರಿ ಬಿಗ್ ಇನ್ವೆನ್ಷನ್ ಅಂತ ಹೇಳ್ಬೋದು. ಇಟ್ಸ್ ಇಂಡಿಯಾಸ್ ಬೆಸ್ಟ್ ಡಿಜಿಟಲ್ ಇನ್ವೆನ್ಷನ್ ಅಂತ ಹೇಳ್ಬೋದು. ಯುಪೋಸ್ ಅಂತ ಹೇಳ್ತಾರೆ. ಸೊ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಅಂತ ಹೇಳಿ. ಸೊ ಇದು ಆಕ್ಚುಲಿ ಯುಪೋ ಸ್ಟೋರ್ ಅಂತ ಹೇಳಿ ಈಗ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಕೆಲವು ಯುಪೋ ಸ್ಟೋರ್ಗಳು ಲಾಂಚ್ ಆಗಿದೆ, ಸ್ಟಾರ್ಟ್ ಆಗಿದೆ. ಇಟ್ ಇಸ್ ಸಮಥಿಂಗ್ ಲೈಕ್
ಪ್ಯಾಂಟಲೂನ್ ಇದ್ದಾಗೆ ಅಥವಾ ರಿಲಯನ್ಸ್ ಟ್ರೆಂಡ್ ಇದ್ದಾಗ ಆಲ್ ಓವರ್ ಇಂಡಿಯಾ ಯು ಕ್ಯಾನ್ ಕಮಿಂಗ್ ಮಂತ್ಸ್ ಕಮಿಂಗ್ ಇಯರ್ಸ್ ಅಲ್ಲಿ ತುಂಬಾನೇ ಯುಪೋ ಸ್ಟೋರ್ಗಳು ಬರ್ತಾ ಇದೆ ಅಥವಾ ಡಿಜಿಟಲ್ ಮಾಲ್ಗಳು ಬರ್ತಾ ಇದೆ. ಇಟ್ ಲುಕ್ಸ್ ಲೈಕ್ ಸಮಥಿಂಗ್ ಲೈಕ್ ದಿಸ್, ಈಗ ಸ್ಲೈಡ್ ಅಲ್ಲಿ ಕಾಣ್ತಾ ಇದೆ ಅಲ್ಲ ಆ ತರ. ಓಕೆ, ಇದು ಆಕ್ಚುಲಿ ಆಪರ್ಚುನಿಟಿ ಎಲ್ಲಾ ಇಂಡಿಯನ್ಸ್ ಗಳಿಗೂ ಇದೆ. ಈಗ ಇಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಈ ಪ್ರೆಸೆಂಟೇಶನ್ ಕೇಳ್ತಾ ಇದೀರಿ, ನೀವು ಆಪರ್ಚುನಿಟಿ ಏನು ಅಂತ ತಿಳ್ಕೊಳಕ್ಕೆ ಬಂದಿದ್ದೀರಿ, ನಿಮ್ಗೆಲ್ರಿಗೂ ಈ ಆಪರ್ಚುನಿಟಿಯನ್ನು ಗ್ರ್ಯಾಬ್ ಮಾಡಬಹುದು, ವಿಚ್ ಇಸ್ ಲೈಕ್ ಅ ಫ್ಯೂಚರ್ ಒಂಥರ ಬಿಸ್ನೆಸ್ ವಿಚ್ ಇಸ್ ಅ ಬಿಗ್ ಟ್ರೆಂಡ್. ಈಗ ಯಾವತ್ತು ಹೇಗೆ ಅಂದ್ರೆ ಟ್ರೆಂಡ್ ಅನ್ನು ನಾವು ಗ್ರ್ಯಾಬ್ ಮಾಡ್ಕೊಂಡ್ರೆ ಡೌನ್ ದ ಲೈನ್ ನೋಡಿ, ಕೆಲವು ವರ್ಷದ ಹಿಂದೆ ನೋಕಿಯಾ ಏನ್ ಮಾಡ್ತು, ಆಂಡ್ರಾಯ್ಡ್ ಬಂದಾಗ ಕೆಲವು ಸರಿ ಅವರಿಗೆ ಗ್ರ್ಯಾಬ್ ಮಾಡ್ಲಿಕ್ಕೆ ಅದು ಗೊತ್ತಾಗುದಿಲ್ಲ ಆಪರ್ಚುನಿಟಿ, ಸೊ ದೇ ಲೆಫ್ಟ್ ಬಿಹೈಂಡ್, ಅವರು ಸ್ವಲ್ಪ ಹಿಂದೆ ಬಿದ್ರು. ಈಗ ಸ್ಯಾಮ್ಸಂಗ್ ಅವರು ಓವರ್ಟೇಕ್ ಮಾಡ್ಕೊಂಡು, ಅಂದ್ರೆ ಇಲ್ಲಿ ಕೂಡ ಆತರ ನೋಡಿ. ಈಗ ಡಿಜಿಟಲೈಸೇಷನ್ ನಿಮ್ಗೆ ಗೊತ್ತಿರ್ಬೋದು, ಮೊದಲು ಒಂದು 20-30 ವರ್ಷದ ಹಿಂದೆ ಯಾವ ತರ ಇತ್ತು ಅಂತ ನೋಡಿ, ಒಂದು ಕ್ಯಾಬ್ ಬುಕ್ ಮಾಡ್ಲಿಕ್ಕೆ, ಒಂದು ಏನಾದ್ರು ಒಂದು ಕಾರ್ ಬುಕ್ ಮಾಡ್ಲಿಕ್ಕೆ ಹಾರ್ಡ್ಲಿ ವಿ ಯೂಸ್ ಟು ಗೆಟ್, ಯಾವ್ದಾದ್ರು ರೋಡ್ ಸೈಡ್ ಅಲ್ಲಿ ನಿಂತ್ಕೋಬೇಕಿತ್ತು, ಒಂದು ರಿಕ್ಷಾ ಹಿಡಿಬೇಕಿತ್ತು, ಈ ತರ ಎಲ್ಲ ಇತ್ತು. ಬಟ್ ಈಗ ಆದ್ರೆ ಜಸ್ಟ್ ಮೊಬೈಲ್ ಅಲ್ಲಿ ಎಲ್ಲಿ ಇದ್ರು ಕೂಡ ಒಂದು ಇಟ್ಸ್ ಅ ಟಚ್ ಆಫ್ ಎ ಬಟನ್. ಫುಡ್ ಅಷ್ಟೇ, ಎಂತ ಹೋಟೆಲ್ಗೆ ಅಂದ್ರೆ ಮೊದಲಾದ್ರೆ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಯಾವ್ದೊಂದು ಹೋಟೆಲ್ ಹೋಗಿ ನಾವು ಫುಡ್ ತಗೊಂಡು ಬರ್ಬೇಕಿತ್ತು. ಈಗಾದ್ರೆ ಮನೇಲಿ ಕೂತ್ಕೊಂಡೆ ಬೆಡ್ರೂಮ್ ಅಲ್ಲಿ ಒಂದು ಬಟನ್ ಒತ್ತಿದ್ರೆ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಬರುತ್ತೆ. ಹೋಟೆಲ್ ಬುಕಿಂಗು ಅಷ್ಟೇ. ಸೊ ಎವ್ರಿಥಿಂಗ್ ಎಂತ, ಎಲ್ಲಾರು ನಾವು ಹೋಗ್ಬೇಕು ಅಂದ್ರೆ ಡೆಲ್ಲಿಗೆ ಬಾಂಬೆಗೆ ಹೋದ್ರೆ ಬಾಂಬೆಗೆ ಹೋಗಿ ಅಲ್ಲಿ ಗಲ್ಲಿ ಹುತ್ತಬೇಕು, ಅವಾಗ ಹೋಟೆಲ್ ಏನಾರು ಇದ್ರೆ ಅಲ್ಲಿ ಕೇಳ್ಬೇಕು ರೂಮ್ ಇದೆಯಾ ಅಂತ. ಈಗ ಆತರ ಅಲ್ಲ, ಮೊದಲೇ ನಾವು ಇಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅಥವಾ ಟಚ್ ಅಪ್ ಬಟನ್ ಅಲ್ಲಿ ನಮ್ಮ ಕೆಲಸಗಳಾಗತ್ತೆ. ಇಟ್ಸ್ ಲೈಕ್ ಡಿಜಿಟಲೈಸೇಷನ್ ಎಷ್ಟು ನಮ್ಮನ್ನು ಒಂಥರ ಈಸಿಯಾಗಿ ಕೆಲಸ ಮಾಡಿಸ್ತಾ ಇದೆ, ಟೈಮ್ ಸೇವ್, ದುಡ್ಡು ಸೇವ್ ಮಾಡ್ತಾ ಇದೆ ಅಂತಂದ್ರೆ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್. ನೋಡಿ, ಪೇಮೆಂಟ್ ಬಗ್ಗೆ ಅಷ್ಟೇ, ಮೊದಲಾದ್ರೆ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಕ್ಯೂ ನಿಲ್ಬೇಕಿತ್ತು, ಅದು ಕೂಡ ಎಷ್ಟೋ ದೂರಕ್ಕೆ ಹೋಗ್ಬೇಕು. ಬಟ್ ಈಗಾದ್ರೆ ಯಾವ ಟೈಮ್ 24/7 ನಮ್ಮ ಮೊಬೈಲ್ ಅಲ್ಲೇ ಸಿಗುತ್ತೆ ಇವೆಲ್ಲ. ಸೊ ಎಲ್ಲಿಂದ ಎಲ್ಲಿಗೂ ಯಾರಿಗೂ ಕೂಡ ನಾವು ದುಡ್ಡು ಟ್ರಾನ್ಸ್ಫರ್ ಮಾಡೋದೆಲ್ಲ, ಪೇಮೆಂಟ್ ಎಲ್ಲ ಈಸಿ ಮಾಡ್ಬೋದು. ಇದು ನೋಡಿ, ಅಂತೂ ಆನ್ಲೈನ್ ಶಾಪಿಂಗ್ ಅಲ್ಲಿ ಕಿಂಗ್ಗಳು ಇವರೆಲ್ಲ. ಹೇಗಂತಂದ್ರೆ ಮೊದಲಾದ್ರೆ ಆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಥವಾ ಎಲ್ಲಾ ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ನಾವು ಹುಡುಕೊಂಡು ಹೋಗ್ಬೇಕು ಸಿಟಿಯಲ್ಲಿ. ಈಗ ನೋಡಿ, ನಮ್ಮ ಮಂಗಳೂರು ಅಂತ ಹೇಳಿದ್ರೆ ಮಂಗಳೂರು ಸಿಟಿಯಲ್ಲಿ ಇತ್ತು, ಬೇರೆ ಹಳ್ಳಿಯವರಾದ್ರೆ ಇಲ್ಲಿಗೆ ಬರ್ಬೇಕಿತ್ತು ದೂರ. ಬಟ್ ಈಗ ಏನಿಲ್ಲ, ಜಸ್ಟ್ ನಮ್ದೇ ಒಂದು ರೂಮ್ ಅಲ್ಲಿ, ನಮ್ದು ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ನಾವು ಒಂದು ಮೊಬೈಲ್ ಫೋನ್ ಕೈಯಲ್ಲಿ ಇದ್ರೆ ಸಾಕು. ಡಿಜಿಟಲೈಸೇಷನ್ ಎಷ್ಟೊಂದು ಜನರಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತಂದ್ರೆ ನೋಡಿ, ನೆಕ್ಸ್ಟ್ ಈಗ ಇದು ಕಾನ್ಫರೆನ್ಸ್ ಮೀಟಿಂಗ್ ಇದೆ. ಈಗ ನೋಡಿ ನಾವು ಮಾತಾಡ್ತಾ ಇರುವಂತ, ಕೆಲವು ವರ್ಷದ ಹಿಂದೆ ಅಂತಿದ್ರೆ ಈ ತರ ಲಾಕ್ ಡೌನ್ ಅಂತ ಹೇಳಿದ್ರೆ ಏನೂ ಇಲ್ಲ, ನಮ್ಗೆ ಏನು ಕಾಣ್ತಾ ಇರ್ಲಿಲ್ಲ. ಏನು ನಮ್ಮ ಮನೆ ಆಯ್ತು ನಾವಾಯ್ತು, ಯಾಕಂದ್ರೆ ಏನು ಟಿವಿನೂ ಇರ್ಲಿಲ್ಲ ಅವಾಗ, ಮತ್ತೆ ಮೊಬೈಲು ಇರ್ಲಿಲ್ಲ. ಬಟ್ ಈಗ ನೋಡಿ ಎಷ್ಟು ಪ್ರಪಂಚ ಕ್ಲೋಸ್ ಆಗಿದೆ ಡಿಜಿಟಲ್ ಪವರ್ ಇಂದಾಗಿ. ಎಲ್ಲಾ ಮೂಲೆಯಲ್ಲಿ ನಾವು ಕೂತವರು ಕೂಡ ನಾವು ಕಮ್ಯುನಿಕೇಶನ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಡಿಜಿಟಲೈಸೇಷನ್ ಅಂತೂ ತುಂಬಾನೇ ನಮಗೆ ಹೆಲ್ಪ್ ಮಾಡ್ತಾ ಉಂಟು ಕಂಪೇರ್ಡ್ ದಿ ಓಲ್ಡನ್ ಡೇಸ್. ಸೊ ಅದನ್ನು ಎಲ್ಲವನ್ನು ನಾವು ಕ್ಲಬ್ ಮಾಡಿಕೊಂಡು, ಗ್ಲೋಬಲ್ ಗಾರ್ನರ್ದು ಫೌಂಡರ್ ಮಿಸ್ಟರ್ ವಿಕಾಸ್ ರಾವ್, ದೊಡ್ಡ ವಿಷನರಿ, ಅವರು ಈ ಯುಪೋಸ್ ಅನ್ನ ಡಿಜಿಟಲ್ ಮಾಲ್ ಅನ್ನು ನಮ್ಗೆ ಕೈ ಕೊಟ್ಟಿದ್ದಾರೆ. ಈ ಆಪರ್ಚುನಿಟಿ ಯುಪೋಸ್ ಅನ್ನುವಂಥದ್ದು ಇಸ್ ಎವ್ರಿಥಿಂಗ್ ಪುಟ್ ಟುಗೆದರ್ ಇಲ್ಲಿ ಇದೆ. ದಟ್ ಟು ಇಟ್ ಇಸ್ ಲೈಕ್ ಫಸ್ಟ್ ಟೈಮ್ ಬಿಗಿನರ್ಸ್ ಗಳಿಗೆ ಇದನ್ನು ನೋಡುವಾಗ ಅಷ್ಟೊಂದು ನಿಮಗೆ ಟೆಕ್ನಾಲಜಿ ಟೆಕ್ ಸೇವ್ ಇಲ್ದಿದ್ರೆ ಸ್ವಲ್ಪ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಸೊ ಬಟ್ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ನೌ ಡೇಸ್. ಓಕೆ, ಸೊ ನೋಡಿ, ಇದೊಂದು ಬಹಳ ಇಂಪಾರ್ಟೆಂಟ್ ನಿಮ್ಗೆ. ವೆನ್ ಡು ಯು ಬೈ ಎ ಶಾಪ್ ಇನ್ ಅ ಮಾಲ್ ಅಂದ್ರೆ, ಈಗ ನೋಡಿ ಇಲ್ಲಿ ನನಗೆ ರಿಯಲ್ ಎಕ್ಸಾಂಪಲ್, ಇಲ್ಲಿ ನಮ್ಮ ಮಂಗಳೂರಲ್ಲಿ ಒಂದು ತೊಕ್ಕೋಟಲ್ಲಿ ಒಂದು ಶಾಪಿಂಗ್ ಮಾಲ್ ಕನ್ಸ್ಟ್ರಕ್ಷನ್ ಆಗ್ಲಿಕ್ಕೆ 2 years ಬ್ಯಾಕ್ ನನಗೊಂದು ಆಫರ್ ಬಂದಿತ್ತು. ಒಂದು ಶಾಪ್ ಇದೆ ಸರ್, ಶಾಪ್ ತಗೊಳ್ಳಿ ಅಂತ. 2 years ಬ್ಯಾಕ್ ಇನ್ನು ಬೇಸ್ಮೆಂಟ್ ಇದು ಫೌಂಡೇಶನ್ ಆಗ್ತಾ ಇದ್ರು, ಪ್ಲಾನ್ ನನಗೆ ಕಳ್ಸಿದ್ರು, ಈ ತರ ಇದೆ ಸರ್, ಒಂದು 30 ಲಕ್ಷದ ಒಂದು ಶಾಪ್ ಈಗ ಓನ್ ಮಾಡಿದ್ರೆ ಪ್ರೀ ಲಾಂಚ್ ಆಫರ್. ವೆನ್ ದ ಮಾಲ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್, ಆ ಪ್ರೀ ಲಾಂಚ್ ಆಫರ್ ಇತ್ತು ನನಗೆ 30 ಲಕ್ಷಕ್ಕೆ ಒಂದು ಶಾಪ್ 10x10 ನನಗೆ ಆಫರ್ ಮಾಡಿದ್ರು, ತಗೊಳ್ಳಿ ಸರ್ ಒಳ್ಳೇದು ಅಂತ ತೊಕ್ಕೊಟ್ಟಲ್ಲಿ. ಬಟ್ ಐ ಡಿಡ್ ನಾಟ್. ಬಟ್ ಇವಾಗ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ವೆನ್ ದ ಮಾಲ್ ಇಸ್ ರೆಡಿ, ಆ ಬಿಲ್ಡಿಂಗ್ ರೆಡಿ ಆಗಿದೆ ಅಲ್ಲಿ ಯಾವ್ದು ತೊಕ್ಕೊಟ್ಟಲ್ಲಿ. ಇವಾಗ ಅದರದ್ದು ವ್ಯಾಲ್ಯೂ ನೋಡಿದ್ರೆ ಇಟ್ ಇಸ್ ವೇ ಬಿಯಾಂಡ್ ದಿ ವಾಟ್ ಆಫರ್ ಪ್ರೈಸ್ ವಾಸ್. ಅಂಡ್ ಆಲ್ಸೋ ಅಲ್ಲಿ ಈಗ ನಮ್ಗೆ ಶಾಪ್ ಸಿಗುದಿಲ್ಲ, ಕ್ಯೂ ನಿಲ್ಬೇಕು. ಎಂತ ಆಲ್ರೆಡಿ ಎಲ್ರು ಕೂಡ ತಗೊಂಡಾಗಿದೆ, ನನಗೆ ಬೇಕು ಅಂತಿದ್ರೆ ಯಾರಾದ್ರೂ ಮಾರ್ತಾರಾದ್ರೆ, ಸೇಲ್ ಮಾಡ್ತಾರಾದ್ರೆ ಐ ಹ್ಯಾವ್ ಟು ಗೆಟ್ ದಟ್. ಅದು ಕೂಡ ಲಕ್ ಇದ್ರೆ ನನಗೆ, ಅದರ್ವೈಸ್ ವಿಲ್ ನಾಟ್ ಗೆಟ್. ಸೇಮ್ ಹಿಯರ್ ಇನ್ ಗ್ಲೋಬಲ್ ಗಾರ್ನರ್. ಏನು ಗ್ಲೋಬಲ್ ಗಾರ್ನರ್ ಆಲ್ರೆಡಿ ಈಗ ಈ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇದೆ. ಇದು ಏನು ಇಟ್ಸ್ ಲೈಕ್ ಒಂಥರ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ. ಆಲ್ರೆಡಿ ಈಗ 500 ಡಿಜಿಟಲ್ ಮಾಲ್ ಗಳಿದೆ. ಕೆಲವೆಲ್ಲ ಎಂತದು ಡಿಜಿಟಲ್ ಮಾಲ್ಗಳು ಆಲ್ ಓವರ್ ಇಂಡಿಯಾದಲ್ಲಿ ನಡೀತಾ ಇದೆ. ಸ್ವಲ್ಪ ನಾವು ಈಗ ನಮ್ಮ ಬಿಸ್ನೆಸ್ ಅನ್ನು ಇಲ್ಲಿ ಎನ್ರೋಲ್ ಮಾಡ್ಕೊಂಡ್ರೆ ಆಸ್ ಅ ವೆಂಡರ್ ಅಥವಾ ಈ ಡಿಜಿಟಲ್ ಮಾಲ್ ನಾವು ಇನಾಗ್ರೇಷನ್ ಮಾಡ್ಕೊಂಡ್ರೆ, ಸೊ ನೆಕ್ಸ್ಟ್ 2 years ಡೌನ್ ದ ಲೈನ್ ವೆನ್
ಗ್ಲೋಬಲ್ ಕಾರ್ನರ್ ಪಬ್ಲಿಕ್ ಅಲ್ಲಿ ಎಲ್ರಿಗೂ ಗೊತ್ತಾಗುವಾಗ, ಈ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪ್ಲಸ್ ಈಗ ಟೈಮ್ಸ್ ಗ್ರೂಪ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬಂದಾಗ ಎಲ್ರಿಗೂ ಗೊತ್ತಾಗುವಾಗ, ವಿ ವಿಲ್ ಬಿ ದೇರ್ ಆಲ್ರೆಡಿ ಸೆಟ್, ಮಾರ್ಕೆಟ್ ಸೆಟ್ ಆಗಿರುತ್ತೆ. ನಮ್ಗೆ ಯೂಸರ್ಸ್, ವೆಂಡರ್ಸ್ ಎಲ್ಲರೂ ಕೂಡ ನಮ್ಮ ಕಡೆಯಿಂದ ಜಾಸ್ತಿ ಹೋಗಿರ್ತಾರೆ. ಅದ್ರ ಬದಲು ನಾವು ಮಾಲ್ ಎಲ್ಲ ಕ್ಲಿಯರ್ ಆದ್ಮೇಲೆ, ಅಂದ್ರೆ ಡಿಜಿಟಲ್ ಮಾಲ್ ಗ್ಲೋಬಲ್ ಕಾರ್ನರ್ ಎಲ್ಲ ಸೆಟಪ್ ಆದ್ಮೇಲೆ ನಾವು ಹೋಗ್ಬೇಕು ಅಂತಿದ್ರೆ ಅಫ್ಕೋರ್ಸ್ ನಾವು ಕ್ಯೂ ನಿಲ್ಬೇಕು. ನಮ್ಗೆ ಆ ಡಿಜಿಟಲ್ ಮಾಲ್ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ 9 ಲಕ್ಷ ಲಿಮಿಟೆಡ್ ಡಿಜಿಟಲ್ ಮಾಲ್ ಇದೆ. ಕೆಲವೆಲ್ಲ ಪೋಸ್ಟ್ಗಳು ಇದ್ರಲ್ಲಿ ಲಿಮಿಟೆಡ್ ಇದೆ. ಆದ ಕಾರಣ ಸೊ ತುಂಬಾನೇ ಅಗತ್ಯ. ವಿ ಹ್ಯಾವ್ ಟು ಟೇಕ್ ಅ ರೈಟ್ ಡಿಸಿಷನ್ ಎಟ್ ದ ರೈಟ್ ಟೈಮ್. ನಾವು ಈಗ ನೋಡಿ, ಕನ್ವೆನ್ಷನಲ್ ಮಾಲ್ ನಾರ್ಮಲ್ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಏನು ಅದರದ್ದು ಓವರ್ ಹೆಡ್ಸ್ ಇದೆ ಅಂತ ಹೇಳಿ. ಹ್ಯೂಜ್ ಫಂಡ್ಸ್ ಬೇಕು ಒಂದು ಕನ್ವೆನ್ಷನಲ್ ಮಾಲ್ ಮಾಡ್ಬೇಕು ಅಂತಿದ್ರೆ. ಅಥವಾ ಅದೇ ತರ ಇನ್ನೊಂದು ತುಂಬಾನೇ ಸ್ಕಿಲ್ಗಳು ಬೇಕು. ನಾರ್ಮಲ್ ಬಿಸ್ನೆಸ್ ಸ್ಕಿಲ್ ಸಾಕಾಗೋದಿಲ್ಲ. ಅಲ್ಲದೆ ಟೈಮ್ ಅಂತೂ ತುಂಬಾನೇ ಕೊಡ್ಬೇಕು ಅದಕ್ಕೆ. ಸೊ ಯಾಕಂದ್ರೆ ಇಟ್ ಇಸ್ ಲೈಕ್ ನಾಟ್ ನಾರ್ಮಲ್ ಪಾರ್ಟ್ ಟೈಮ್ ಬಿಸ್ನೆಸ್ ತರ. ಆ ಬ್ರ್ಯಾಂಡ್ ಗಳನ್ನ ಮಾಲ್ಗೆ ತರಬೇಕು ಅಂತಿದ್ರೆ ವಿ ಹ್ಯಾವ್ ಟು ವರ್ಕ್ ಲೈಕ್ ಎನಿಥಿಂಗ್. ಅದು ತುಂಬಾನೇ ಬಾರ್ಗೇನಿಂಗ್ ಎಲ್ಲ ಬೇಕಾಗತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಬಿಗ್ಗೆಸ್ಟ್ ಒಂಥರ ಓವರ್ ಹೆಡ್. ತುಂಬಾನೇ ತಿಂಗಳಿಗೆ ಓವರ್ ಹೆಡ್ಸ್ ಇರುತ್ತೆ ಮೇಂಟೆನೆನ್ಸ್ ಅಲ್ಲಿ. ಅಲ್ಲದೆ ಲಾಸ್ ಬೈಂಡಿಂಗ್ಸ್ ಅಂದ್ರೆ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವೆಲ್ಲ ತುಂಬಾ ನಮ್ಗೆ ಕಷ್ಟಗಳಿರುತ್ತೆ. ಅದಕ್ಕೆ ಲೀಗಲ್ ನಾವೆಲ್ಲ ರೈಟ್ಸ್ ತಗೊಳ್ಳಿಕ್ಕೆ ತಲೆ ಹಾಳು ಮಾಡ್ಬೇಕಾಗತ್ತೆ. ಅಲ್ಲದೆ ಸೆಕ್ಯೂರಿಟಿ ರಿಲೇಟೆಡ್ ಇದಂತೂ ತುಂಬಾನೇ ನಮಗೆ ಕೆಲಸ ಕೊಡುವಂತದ್ದು. ಯಾಕಂತ ಹೇಳಿದ್ರೆ ಈ ಫೈರ್ ಇರ್ಬೋದು ಅಥವಾ ಕಂಪ್ನಿಯಲ್ಲಿ ಎಲೆಕ್ಟ್ರಿಕ್ ರಿಲೇಟೆಡ್ ಇರ್ಬೋದು, ಎಲ್ಲವೂ ಕೂಡ ಸೇಫ್ಟಿ ರಿಲೇಟೆಡ್ ನಾವಂತೂ ತುಂಬಾನೇ ಕೇರ್ ತಗೊಳ್ಳಿಕ್ಕಿರುತ್ತೆ. ಅಲ್ಲದೆ ಎಫರ್ಟ್ ಟು ಬ್ರಿಂಗ್ ಕಸ್ಟಮರ್, ದಿಸ್ ಇಸ್ ಲೈಕ್ ಆ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡಕ್ಕೆ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ಸರಿ, ಕಸ್ಟಮರ್ಸ್ ಬರ್ಬೇಕಲ್ವಾ, ಅದೊಂದು ಬಿಗ್ ಟಾಸ್ಕ್ ಆಲ್ ಟುಗೆದರ್. ಮತ್ತೆ ಬ್ರಾಂಚಿಂಗ್ ಔಟ್, ಒಂದು ಕಷ್ಟಪಟ್ಟು ನಾವು ಮಾಲ್ ಮಾಡಿದ್ರು ಕೂಡ ಅದನ್ನ ಮಲ್ಟಿಪಲ್ ಬ್ರಾಂಚ್ ಮಾಡ್ಬೇಕು ಅಂತಂದ್ರೆ ಇಟ್ ಇಸ್ ಲೈಕ್ ಕ್ಲೋಸ್ ಟುಗೆದರ್, ಅಂದ್ರೆ ಟೆನ್ಷನ್ ತುಂಬಾನೇ ಇರುತ್ತೆ. ಸೊ ಬಟ್ ಇಲ್ಲಿ ಡಿಜಿಟಲ್ ಮಾಲ್ ನಾವು ಮಾಡೋದು ಅಂತ ಹೇಳಿದ್ರೆ, ಈ ಡಿಜಿಟಲ್ ಮಾಲ್ ಗ್ಲೋಬಲ್ ಕಾರ್ನರ್ ಅದು ಇಟ್ಸ್ ಅ ನೆಗ್ಲಿಜಿಬಲ್ ಫಂಡ್. ಇಟ್ ಇಸ್ ಲೈಕ್ ತುಂಬಾನೇ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಲೈಸೆನ್ಸ್ ಫೀಸ್ ಅಂತ ಹೇಳ್ಬೋದು. ಅಲ್ಲದೆ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಜಾಸ್ತಿ ಬೇಡ ನಮ್ಗೆ. ಏನ್ ಬೇಸಿಕ್ ಸ್ಕಿಲ್ ಇದೆ ಪ್ಲಸ್ ಹಿಯರ್ ಅಂಡ್ ದೇರ್ ನಮ್ಗೆ ಬ್ರಷ್ ಅಪ್ ಮಾಡಿದ್ರು ಸಾಕು. ಆಮೇಲೆ ಟೈಮ್ ಕೂಡ ಅಷ್ಟೇ. ಸೊ ಇಟ್ಸ್ ಇನ್ಸ್ಟೆಂಟ್ಲಿ ಅವೈಲೇಬಲ್. ನಾವು ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆ ನಮ್ಗೆ ಓನರ್ ಆಗ್ತದೆ. ಸೊ ಇಟ್ಸ್ ಲೈಕ್ ದೇರ್ ಇಸ್ ನೋ ಅಂತದ್ದು. ಆಲ್ರೆಡಿ ಈ ಒಂದು ಸೆಟಪ್ ಅಲ್ಲಿ ನಾವು ಗ್ಲೋಬಲ್ ಕಾರ್ನರ್ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾನೇ ಬ್ರಾಂಡೆಡ್ ಶಾಪ್ಗಳು ಇದೆ ಆಲ್ರೆಡಿ. ಸೊ ಆಲ್ರೆಡಿ ಇವರು ಮಿಸ್ಟರ್ ಜಾನ್ ಅವರು ಪರಿಚಯ ಮಾಡಿದ್ರು ಎಷ್ಟೆಲ್ಲ ಬ್ರ್ಯಾಂಡ್ಗಳು ಇದೆ ನಮ್ಮ ಗ್ಲೋಬಲ್ ಕಾರ್ನರ್ ಅಲ್ಲಿ. ಸೊ ಅಲ್ಲದೆ ಮೇಂಟೆನೆನ್ಸ್ ಕಾಸ್ಟ್ ನಥಿಂಗ್, ನೋ ಮೇಂಟೆನೆನ್ಸ್ ಕಾಸ್ಟ್. ಇಟ್ ಇಸ್ ಲೈಕ್ ಎಷ್ಟು ದೊಡ್ಡ ಈಗ ಸಿಟಿ ಸೆಂಟರ್ ಇರ್ಬೋದು, ಫೋರಂ ಮಾಲ್ ಇರ್ಬೋದು, ಆ ತರದ ಒಂದು ಮಾಲ್ ಓನರ್ಶಿಪ್ ನಾವು ತಗೊಂಡ್ರೆ ನೆಕ್ಸ್ಟ್ ತಗೊಂಡ್ರೆ ನಾವೆಂತ ಅಂದ್ರೆ ಕೋಟಿಗಟ್ಟಲೆ ಅಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಕೊಡಬೇಕು. ಬಟ್ ಇಲ್ಲಿ ಆದ್ರೆ ಝೀರೋ ಮೇಂಟೆನೆನ್ಸ್ ಕಾಸ್ಟ್ ಅಂಡ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಪರ್ಮಿಷನ್ ರಿಕ್ವೈರ್ಡ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನು ನಾವು ತಲೆ ಹಾಳು ಮಾಡ್ಬೇಕು ಅಂತ ಇಲ್ಲ. ಸೆಕ್ಯೂರಿಟಿ ರಿಲೇಟೆಡ್ ಅಷ್ಟೇ. ಸಿನ್ಸ್ ಇಟ್ ಇಸ್ ಇನ್ ಡಿಜಿಟಲ್ ಪ್ಲಾಟ್ಫಾರ್ಮ್, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಮಾರ್ಕೆಟ್ ಕಸ್ಟಮರ್ ಗಳಿಗೆ ಎಂಟೈರ್ ಇಂಡಿಯಾ ಆಸ್ ಆಫ್ ನೌ. ಸೊ ಇನ್ ಕಮಿಂಗ್ ಮಂತ್ಸ್ ಆರ್ ಕಮಿಂಗ್ ಇಯರ್ಸ್ ಅಲ್ಲಿ ಆಲ್ ಓವರ್ ದಿ ಗ್ಲೋಬ್ ಆಲ್ಸೋ ವಿ ಕ್ಯಾನ್ ಡೂ ಅವರ್ ಬಿಸ್ನೆಸ್. ಕಸ್ಟಮರ್ ನ ಹ್ಯಾಂಡಲ್ ಮಾಡಬಹುದು. ಅಂಡ್ ಫ್ರಾಂಚೈಸಿ ಕೊಡೋದು ಅಥವಾ ಮಲ್ಟಿಪ್ಲೈ ಮಾಡೋದು ಬ್ರಾಂಚ್ ಗಳನ್ನ ಇಟ್ ಇಸ್ ವೆರಿ ಈಸಿ. ಇಟ್ ಇಸ್ ಸೆಕೆಂಡ್ ಅಲ್ಲಿ ನಾವು ಮಾಡಬಹುದು. ಏನಂತಂದ್ರೆ ಟಚ್ ಆಫ್ ಎ ಬಟನ್ ಇದು. ಸೊ ಈ ಡಿಜಿಟಲ್ ಮಾಲ್ ಇದು ಪವರ್ ಅಷ್ಟೊಂದಿದೆ. ಈಗ ಯುಪೋಸ್ ಅಲ್ಲಿ ನೋಡಿ ಎಷ್ಟೊಂದು ಪೊಟೆನ್ಶಿಯಲ್ ಇದೆ ಅಂದ್ರೆ, ಆಲ್ರೆಡಿ ಅವರು ಮಿಸ್ಟರ್ ಜಾನ್ ಅವರು ಸ್ವಲ್ಪ ಹಿಂಟ್ ಕೊಟ್ಟರು ಅವಾಗಲೇ. ಸೊ ಈ ಯುಪೋಸ್ ಬಿಸ್ನೆಸ್ ಸೈಜ್ ಅಂದ್ರೆ ಎಷ್ಟು ದೊಡ್ಡ ಒಂದು ಅಂಗಡಿಗಳು ಅಥವಾ ಎಷ್ಟು ಶಾಪ್ ಇದೆ ಅಂದ್ರೆ 126 ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್ ಗಳು ಆಲ್ರೆಡಿ ಇದೆ, ವಿಚ್ ವಿ ಆರ್ ನಾರ್ಮಲಿ ಯೂಸಿಂಗ್. ಆಲ್ಸೋ ಮೆಗಾ ಬ್ರಾಂಡ್ಸ್ ಕ್ಯಾಟಗರಿಯಲ್ಲಿ 34,000 ಗಿಂತಲೂ ಜಾಸ್ತಿ ಸ್ಟೋರ್ಸ್ ಗಳಿದೆ. ನಾರ್ಮಲಿ ನಾವ್ ಏನೆಲ್ಲ ಯೂಸ್ ಮಾಡ್ತೇವೆ ಅದೆಲ್ಲವೂ ಇದರಲ್ಲಿ ಸಿಗ್ಬೋದು. ಪ್ಲಸ್ 20,000 ಗಿಂತಲೂ ಮೇಲ್ಪಟ್ಟು ಲೋಕಲ್ ವೆಂಡರ್ಸ್ ಇದ್ದಾರೆ, ವಿಚ್ ಇಸ್ ಗ್ರೋಯಿಂಗ್. ಅಂದ್ರೆ ಕಂಪನಿ ಏಮ್ ಅಂತ ಇದ್ರೆ 36 lakh ಡಿಜಿಟಲಿ ಎಂಪವರ್ಡ್ ವೆಂಡರ್ಸ್ ಮಾಡ್ಲಿಕ್ಕಿದ್ದಾರೆ. ಎಲ್ಲವೂ ಕೂಡ ಈ ಯುಪೋಸ್ ಅಲ್ಲಿ ಡಿಜಿಟಲ್ ಮಾಲ್ ಅಲ್ಲಿ ನಮ್ಗೆ ಆಕ್ಸೆಸ್ ಇದೆ. ಸೊ ಅಲ್ಲದೆ 20 crores ಪ್ರಾಡಕ್ಟ್ಸ್ ಅನ್ನು ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಈ ಡಿಜಿಟಲ್ ಮಾಲ್ ಅನ್ನು ನಾವು ನಾರ್ಮಲಿ ನೋಡಿ, ಈಗ ನಮ್ಗೆ ಗೊತ್ತಿದೆ ಕನ್ವೆನ್ಷನಲ್ ಮಾಲ್ ಗಳನ್ನು ಓನ್ ಮಾಡ್ಬೇಕಂದ್ರೆ ಎಷ್ಟೊಂದು ಓವರ್ ಹೆಡ್ ಇದೆ ಅಂತ. ಬಟ್ ಇಲ್ಲಿ ಅದೇ ಡಿಜಿಟಲ್ ಮಾಲ್ ಆದ್ರೆ 3 ವೇರಿಯಂಟ್ ಅಲ್ಲಿ ನಮ್ಗೆ ಸಿಗುತ್ತೆ. ನಮಗೆ ಆಪ್ಷನ್ ಇದೆ, ಯಾವ್ದು ಬೇಕಾದ್ರೂ ನೋಡ್ಬೋದು. ಒಂದು ವರ್ಷನ್ ಅಲ್ಲಿ ಅಂದ್ರೆ ಪ್ರೊಫೆಷನಲ್ ಯುಪೋಸ್ ಅಂತ ಇದೆ, ಅದರಲ್ಲಿ ನಮ್ಗೆ 4.5 lakh ಅಲ್ಲಿ ನಮ್ಗೆ ಸಿಗುತ್ತೆ ವಿತ್ GST. ಫೆಸಿಲಿಟಿಗಳು ಅದರಲ್ಲಿ ಏನೆಲ್ಲ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಫಿಸಿಕಲ್ ಸ್ಟೋರ್ ಎಂತ ಒಂಥರ
ಏರ್ಟೆಲ್ದು ಶಾಪ್ ಇದ್ದಾಗ ಯಾವುದು ಪ್ರೊಫೆಷನಲ್ ಯೂಪೋಸ್ ಅಂತ ಹೇಳಿದ್ರೆ ಫಿಸಿಕಲಿ ಇಟ್ ಇಸ್ ಅವೈಲೇಬಲ್. ಬ್ಯಾಂಗ್ಳೂರಲ್ಲಿ ಒಂದು 2-3 ಕಡೆ ಆಲ್ರೆಡಿ ಇದೆ ಪ್ರೊಫೆಷನಲ್ ಯೂಪೋಸ್. ಅದೇ ಎರಡನೇ ವರ್ಷನ್ ಅಂತ ಹೇಳಿದ್ರೆ ಗೋಲ್ಡ್ ಯೂಪೋಸ್ ಅಂತ ಹೇಳ್ತಾರೆ, ವಿಚ್ ಇಸ್ 1.5 ಲಕ್ಷ ಪ್ಲಸ್ GST ಕೊಟ್ರೆ ಅದ್ರ ಓನರ್ಶಿಪ್ ಸಿಗುತ್ತೆ. ದ ಫೆಸಿಲಿಟೀಸ್ ವಾಟ್ ಎವರ್ ವಿ ಆರ್ ಗೆಟಿಂಗ್ ಅಂತ ಇಲ್ಲಿ ತೋರಿಸಿದ್ದಾರೆ ಸ್ಲೈಡ್ ಅಲ್ಲಿ. ಅದೇ ನೆಕ್ಸ್ಟ್ ವರ್ಷನ್ ಸಿಲ್ವರ್ ಯೂಪೋಸ್ ಅಂತ ಹೇಳಿ 54,000 ಪ್ಲಸ್ GST ಕೊಟ್ರೆ ನಮ್ಗೆ ಸಿಗುತ್ತೆ. ಈ 54,000 ಇದೆ. ಈ ಸಿಲ್ವರ್ ಯೂಪೋಸ್ ನಾವು ತಕೊಂಡ್ರೆ ಅದ್ರದ್ದು ಆಪರ್ಚುನಿಟಿಯಲ್ಲಿ ಏನೆಲ್ಲ ನಮ್ಗೆ ಅಟ್ಯಾಚ್ಡ್ ಆಗಿರುತ್ತೆ, ಏನೆಲ್ಲ ಸಿಗುತ್ತೆ ಅಂತಂದ್ರೆ ಫ್ರೀ ಗಿಫ್ಟ್ ವೋಚರ್ಸ್ ವರ್ತ್ 50,000 ನಮ್ಗೆ ಸಿಗುತ್ತೆ. ಸೊ ಅದು ಬೇರೆ ಬೇರೆ ಆಪ್ಷನ್ಗಳು ಇದೆ ನಮ್ಗೆ ಅದನ್ನ ಅವೈಲ್ ಮಾಡಕ್ಕೆ. ಅಲ್ಲದೆ ಸ್ಟ್ಯಾಂಡೀಸ್ ಡಿಸ್ಪ್ಲೇ ಬೋರ್ಡ್ಗಳು ಪಾಂಪ್ಲೆಟ್ಗಳು ನಮ್ಗೆ ಅವೈಲೇಬಲ್ ಸಿಗುತ್ತೆ. ಅಲ್ಲದೆ ಫ್ರೀ ಆಫ್ ಕಾಸ್ಟ್ ಗೆ 18 ಬ್ರಾಂಚಸ್ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಇದನ್ನ ಕೊಡ್ಬೋದು. ಅಲ್ಲದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬ್ರ್ಯಾಂಡಿಂಗ್ ನಾವು ಮಾಡ್ಲಿಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಅದು ನಮಗೆ ನೆಕ್ಸ್ಟ್ ಈಗ ಕಮಿಂಗ್ ಸೆಪ್ಟೆಂಬರ್ ಆನ್ವರ್ಡ್ಸ್ ನಮ್ಗೆ ಅದರದ್ದು ಕೂಡ ಫೆಸಿಲಿಟಿಗಳನ್ನ ತಗೊಳ್ಬಹುದು. ಪುಟ್ ಟುಗೆದರ್ ಇದರಲ್ಲಿ ನಮ್ಗೆ 20 ಕೋಟಿ ಪ್ರಾಡಕ್ಟ್ ಗಳನ್ನ ಸರ್ವಿಸ್ ಗಳನ್ನ ಜನರಿಗೆ ಕೊಡಬಹುದು. 27,000 ಬ್ರಾಂಡೆಡ್ ಸ್ಟೋರ್ಗಳಿದೆ, ಪ್ಲಸ್ 20,000ಗಿಂತಲೂ ಜಾಸ್ತಿ ಲೋಕಲ್ ವೆಂಡರ್ಸ್ ಗಳನ್ನ ನಾವು ಬಿಸ್ನೆಸ್ ಮಾಡಬಹುದು. ಹಾಗೆ 126 ಮೇಜರ್ ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ ಗಳನ್ನ ಡೀಲ್ ಮಾಡ್ಲಿಕ್ಕೆ ಈ 54,000 ಅಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ. ಅಲ್ಲದೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಯಾವತ್ತೂ ಕೂಡ ಈಗ 54,000 ಹಾಕಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೆಚ್ಚಿನವರೆಲ್ಲ ಯೋಚನೆ ಮಾಡ್ತಾರೆ, ಏನಪ್ಪಾ ಎಷ್ಟು ಬರುತ್ತೆ ಇದರಲ್ಲಿ, ಇಸ್ ಇಟ್ ವರ್ತ್ ಇನ್ವೆಸ್ಟಿಂಗ್ ಅಂತ. ಬಟ್ ಆಸ್ ಎ ಕಸ್ಟಮರ್ ಯುವರ್ ಸೆಲ್ಫ್ ಇಸ್ ಅ ಕಸ್ಟಮರ್ ಅಂತಲೂ ತಗೊಂಡ್ರು ಕೂಡ 48% ರಿಟರ್ನ್ ಇದೆ. ಅಂದ್ರೆ ROI ನೋಡಿದ್ರೆ ಇಷ್ಟೊಂದು ನಮ್ಗೆ ಬರುತ್ತಿದ್ರೆ ಇಟ್ಸ್ ವೆರಿ ಗುಡ್. ಇನ್ ನಾರ್ಮಲ್ ಬಿಸ್ನೆಸ್ ಗಳಲ್ಲಿ ಎಲ್ಲಿ ಹೋದ್ರು ಕೂಡ ನಮಗೆ ಗೊತ್ತಿದೆ ಎಷ್ಟೆಲ್ಲ ನಮ್ಗೆ ಸಿಗುತ್ತೆ ಅನ್ನೋದು. ನೆಕ್ಸ್ಟ್ ಈಗ ಜಸ್ಟ್ ಒಂದು ಇಲ್ಲಸ್ಟ್ರೇಷನ್ ಗೆ ನಮ್ಗೆ ಒಂದೊಂದು ಯಾಕಂದ್ರೆ ಯಾವುದೇ ಬಿಸ್ನೆಸ್ ಅಂತ ಇದ್ರೆ ಕಸ್ಟಮರ್ಸ್ ಬೇಕು ನೋಡಿ. ಇಲ್ಲಿ ಉದಾಹರಣೆಗೆ ಒಂದು 500 ಯೂಸರ್ಸ್ ನಾವು ಸರ್ವಿಸ್ ಕೊಟ್ರೆ ಅವರಿಗೆ ಸಾಧಾರಣ ಆನ್ ಆನ್ ಆವರೇಜ್ ನಮ್ಗೆ ಒಂದು ಮನೆಯಿಂದ 1,000 ನಮಗೆ ಇನ್ಕಮ್ ಕಮಿಷನ್ ಮಾಡಬಹುದು ಯೂಪೋಸ್ ಅಲ್ಲಿ. ಸೊ ಅವಾಗ ಎಷ್ಟು ಬರುತ್ತೆ ನೋಡಿ, ಇಟ್ಸ್ ಲೈಕ್ 5 lakh ಫಾರ್ 500 ಯೂಸರ್ಸ್. ಅಂದ್ರೆ 12,000% ROI, ವಿಚ್ ಇಸ್ ಲೈಕ್ ಒಂಥರ ಅಮೇಝಿಂಗ್. ಬಟ್ ಮೆನಿ ಪೀಪಲ್ ಗೆ ಈಗ ಫಸ್ಟ್ ಟೈಮ್ ಬಂದವರಿಗೆಲ್ಲ ಸ್ವಲ್ಪ ಒಂಥರ ಯೋಚನೆ ಅಷ್ಟೊಂದು ಇರ್ಲಿಕ್ಕಿಲ್ಲ. ಅದಕ್ಕೆ ಲೆಟ್ಸ್ ಸೇ ವರ್ಸ್ಟ್ ಕೇಸ್ ಒಂದು 100 ರೂಪೀಸೇ ಬರ್ಲಿ, 1000 ಬೇಡ ಒಂದ್ ಮನೆಯಿಂದ. ಅವರು 50,000 ಪರ್ ಮಂತ್ ಪ್ಲಸ್ 10% ಕ್ಯಾಶ್ ಬ್ಯಾಕ್ ಫ್ರಮ್ 10% ಸೇರಿದ್ರು ಕೂಡ 1,560% ROI ಬರುತ್ತೆ, ವಿಚ್ ಇಸ್ ಲೈಕ್ ಅ ವೆರಿ ಗುಡ್ ಇನ್ ದಿಸ್ ಮಾರ್ಕೆಟ್. ನಾವು ನೋವೇರ್ ಎಲ್ಸ್ ವಿಲ್ ಗೆಟ್ ದಟ್. ಈಗ ಯೂಪೋಸ್ ಅಲ್ಲಿ ನಮ್ಗೆ ಏನೆಲ್ಲ ಆಪರ್ಚುನಿಟಿಗಳು ಸಿಗುತ್ತೆ, ವಾಟ್ ವಿ ವಿಲ್ ಗೆಟ್, ಏನೆಲ್ಲ ಫೆಸಿಲಿಟಿ ಇದೆ ಅಂತಂದ್ರೆ ನೋಡಿ, ಒಂದು 20 ಕೋಟಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಗಳನ್ನ ನಾವು ಮಾರ್ಕೆಟ್ ಮಾಡಬಹುದು. ಅಲ್ಲದೆ ವಿ ಕ್ಯಾನ್ ಬಿಲ್ಡ್ ಅವರ್ ಬಿಸ್ನೆಸ್ ಇನ್ ಅ ಮೂಮೆಂಟ್. ಇದೆ ಅಂದ್ರೆ ಏನು ಇನ್ವೆಂಟರಿ ಇದ್ದು ಏನು ಎಕ್ಸ್ಟ್ರಾ ನಮಗೆ ಹೆಡ್ಡೇಕ್ ಇಲ್ಲ. ಇಟ್ಸ್ ಲೈಕ್ ಎವ್ರಿಥಿಂಗ್ ಇಸ್ ಡಿಜಿಟಲಿ ಅವೈಲೇಬಲ್. ಜನರೇಟ್ ನ್ಯೂ ರೆವೆನ್ಯೂ ಫ್ರಮ್ ದಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಬೇಸ್. ನಮ್ದು ಏನೋ ಒಂದು ಬಿಸ್ನೆಸ್ ಇದ್ರೆ ಇದ್ದ ಕಸ್ಟಮರ್ ಅಲ್ಲಿ ಒಂದ್ ವೇಳೆ ಒಂದು ಬಟ್ಟೆ ಅಂಗಡಿ ಇದ್ರೆ ಬಟ್ಟೆ ವ್ಯಾಪಾರದಲ್ಲಿ ಮಾತ್ರ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಇಫ್ ವಿ ಹ್ಯಾವ್ ಅಲಾಂಗ್ ವಿತ್ ದಟ್ ಬಟ್ಟೆ ಶಾಪ್ ನಾವು ಡಿಜಿಟಲ್ ಮಾಲ್ ಓನರ್ ಯೂಪೋಸ್ ಆಗಿಕೊಟ್ರೆ ಅದೇ ಕಸ್ಟಮರ್ ಇಂದ ಬೇರೆಲ್ಲ ಸೋರ್ಸ್ ಗಳಿಂದ ನಮ್ಗೆ ಇನ್ಕಮ್ ಮಾಡಬಹುದು. ಸೊ ಅಲ್ಲದೆ ವಿ ಕ್ಯಾನ್ ಡೈವರ್ಸಿಫೈ ಅವರ್ ಇನ್ವೆಂಟ್ರಿ. ಬಿಕಾಸ್ ಯಾಕಂದ್ರೆ ಒಂದೊಂದು ಬಿಸ್ನೆಸ್ ಅಂತ ಹೇಳಿದ್ರೆ ಒಂಥರ ಒಂದೇ ಕ್ಯಾಟಗರಿಯಲ್ಲಿ ಇರುತ್ತೆ. ಬಟ್ ಇಲ್ಲಿ ಆದ್ರೆ 20 ಕೋಟಿ ಪ್ರಾಡಕ್ಟ್ ಗಳಿದೆ, ಬೇರೆ ಬೇರೆ ಕ್ಯಾಟಗರಿ ಇದೆ. ವಿ ಕ್ಯಾನ್ ಡೈವರ್ಸಿಫೈ ಅವರ್ ಇನ್ವೆಂಟ್ರಿ ಇನ್ ಡಿಫರೆಂಟ್ ಏರಿಯಾಸ್. ಅಲ್ಲದೆ 2% to 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಎವ್ರಿ ಪರ್ಚೇಸ್ ಯೂಸರ್ಸ್ ಗೆ ಕೊಡ್ಬೋದು. ಅವಾಗ ಯೂಸರ್ಸ್ ಗಳಿಗೆ ಏನಂತ ಅಡಿಷನಲ್ ಬೆನಿಫಿಟ್ ಕೊಟ್ಟಾಗ ಆಯ್ತು. ಸೊ ದೇ ವಿಲ್ ಕಮ್ ಟು ಅಸ್ ಅಗೈನ್ ಅಂಡ್ ಅಗೈನ್. ಸೊ ಬೆಸ್ಟ್ ಅರ್ನಿಂಗ್ ಆಪರ್ಚುನಿಟಿ ಅಂಡ್ ಮೋರ್ ಇನ್ಕಮ್ ಫಾರ್ ಯು. ಯಾಕೆ ತುಂಬಾನೇ ನಾವು ವೆರೈಟಿ ನಾವು ಪ್ರಾಡಕ್ಟ್ ಗಳನ್ನು ಡೀಲ್ ಮಾಡ್ತೇವೆ. ಮೇಂಟೆನೆನ್ಸ್ ಕಾಸ್ಟ್ ಇಟ್ ಇಸ್ ಲೈಕ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಎನಿ ಬಿಸ್ನೆಸ್ ಪೀಪಲ್. ಅಂದ್ರೆ ಏನು ಬಿಸ್ನೆಸ್ ಮೇಂಟೆನೆನ್ಸ್ ಇಲ್ಲದೆ ನಾವು ಅಷ್ಟೊಂದು ಪ್ರಾಡಕ್ಟ್ ಗಳನ್ನು ಡೀಲ್ ಮಾಡಿ ಎಲ್ಲಾ ಕ್ಯಾಟಗರಿಯಲ್ಲಿ ಕೂಡ ಫ್ರಾಂಚೈಸಿ ತಗೊಳ್ಬಹುದು ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ವೆರಿ ಗುಡ್ ಆಪರ್ಚುನಿಟಿ. ಸರ್ವ್ಸ್ ಎಂಟೈರ್ ಕಂಟ್ರಿ. ಯಾಕಂದ್ರೆ ನಾರ್ಮಲ್ ಒಂದು ಅಂಗಡಿ ಇಟ್ರೆ ನಾವು ಈಗ ಮಂಗಳೂರಲ್ಲಿ ಒಂದು ಅಂಗಡಿ ಇಟ್ರೆ ಮಂಗಳೂರಲ್ಲಿ ಮಾತ್ರ ನನ್ನ ಕಸ್ಟಮರ್ ಬೇಸ್ ಇದೆ. ಬಟ್ ಹಿಯರ್ ಡಿಜಿಟಲಿ ಇಫ್ ಯು ಆಪರೇಟ್ ದಿಸ್ ಯೂಪೋಸ್ ಆಲ್ ಓವರ್ ದಿ ಕಂಟ್ರಿ, ಇಂಡಿಯಾದಲ್ಲಿ ನಾವು ಸರ್ವಿಸ್ ಕೊಡಬಹುದು. ಅಫ್ಕೋರ್ಸ್ ಇನ್ ಕಮಿಂಗ್ ಮಂತ್ಸ್ ಅಲ್ಲಿ ಈವನ್ ಔಟ್ಸೈಡ್ ಇಂಡಿಯಾ ಕೂಡ ನಾವು ಸರ್ವಿಸ್ ಕೊಡಬಹುದು. ಅಲ್ಲದೆ ವಿಲ್ ಗೆಟ್ 0.5 to 30% ಕಮಿಷನ್ ರೇಂಜ್ ಅಲ್ಲಿ ನಮಗೆ ಕಮಿಷನ್ ಬರುತ್ತೆ. ಆಲ್ಸೋ 10 times GG ಕಾಯಿನ್ಸ್ ನಮ್ಮ ಯೂಸರ್ ಆಪ್ ಗೆ ಬರುತ್ತೆ. ಸೊ ದಿಸ್ ಆರ್ ಆಲ್ ದಿ ಬೆನಿಫಿಟ್ಸ್ ವಿ ಕ್ಯಾನ್ ಗೆಟ್ ಇನ್ ಯೂಪೋಸ್. ಅಲ್ಲದೆ ಇದೀಗ ಸೆಕೆಂಡ್ ಅಂಡ್ ಲಾಸ್ಟ್ ಆಪ್ಷನ್, ಕಂಪನಿಯಲ್ಲಿ ಕೆಲವು ಪಾರ್ಟ್ನರ್ ರೋಲ್ಗಳಿದೆ. ಅಂದ್ರೆ ಬೇರೆ ಬೇರೆ ನಿಮ್ಮ ಫಸ್ಟ್ ಟೈಮ್ ಬಂದವರಿಗೆ ನಿಮಗೆ ನಿಮ್ಮನ್ನು ಕ್ವಾಲಿಫೈ ಮಾಡಿ ನಿಮ್ಗೆ ಬೇರೆ ಬೇರೆ ರೋಲ್ಸ್ ಗಳದ್ದು ಸಜೆಷನ್ ಕೊಟ್ಟಿದ್ದಾರೆ.
ಸೊ ಈಗ ಇದರಲ್ಲಿ ಯಾವ್ದೆಲ್ಲ ರೂಲ್ಸ್ ಗಳು ಎಷ್ಟೆಲ್ಲ ನಮ್ಗೆ ಇದೆ ಅಂತ ನಾನು ಜಸ್ಟ್ ಒಂದು ಹೈಲೈಟ್ ಮಾಡುದು. ಕಂಪನಿಯಲ್ಲಿ ಈ ತರ ಹೈರಾರ್ಕಿ ಇದೆ, ರೂಲ್ಗಳು. ಸ್ಟೇಟ್ ಹೆಡ್ ಗಳಿದ್ದಾರೆ, ಒಂದೊಂದು ಸ್ಟೇಟ್ ಗೆ ಮಾಸ್ಟರ್ ಚಾನಲ್ ಪಾರ್ಟ್ನರ್ಸ್ ಅವರ ಟೀಮ್ ಅಲ್ಲಿ ಇದ್ದಾರೆ, ಚಾನಲ್ ಪಾರ್ಟ್ನರ್ಸ್ ಇದ್ದಾರೆ, ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್ ಮತ್ತೆ ಪಾರ್ಟ್ನರ್ಸ್. ದಿಸ್ ಆರ್ ದ ಹೈರಾರ್ಕಿ ಆಫ್ ದಿ ಕಂಪನಿ. ಇಲ್ಲಿಗ ಬೇರೆ ಬೇರೆ ಪೋಸ್ಟ್ ಗಳಲ್ಲಿ ನಮಗೆ ಕಂಪನಿದು ರಿಕ್ವೈರ್ಮೆಂಟ್ ಗಳಿದೆ ನೋಡಿ. ಇದೀಗ ಕಂಪನಿದು ವಿಷನ್ ಇದೆ. ಮಾರ್ಚ್ 2022 ಅಲ್ಲಿ ಕಂಪನಿದು ಒಂದು ಕ್ಲಿಯರ್ ಕಟ್ ವಿಷನ್ ಇದೆ. ಅದನ್ನ ಅಚೀವ್ ಮಾಡೋದು ಸ್ಟ್ರಾಟಜಿ ಕೂಡ ಇದರಲ್ಲಿ ಸ್ಲೈಡ್ ಅಲ್ಲಿ ಹೇಳ್ತಾ ಇರೋದು. ಆಲ್ರೆಡಿ 14 ಸ್ಟೇಟ್ ಅಲ್ಲಿ 14 ಸ್ಟೇಟ್ ಹೆಡ್ ರೆಕ್ರೂಟ್ಮೆಂಟ್ ಆಗಿದೆ, 180 MCP ಗಳಾಗಿದೆ, ಈಗ 1800 CP ಗಳಾಗಿದೆ. ಇನ್ನು ಒಂದು ಕೆಲವು CP ಗಳ ಪೋಸ್ಟ್ ಗಳು ಇರ್ಬೋದೇನೋ ಅಂತ. ಈಗ ಮೆಜಾರಿಟಿ ನಮ್ದು ಈಗ ರೆಕ್ರೂಟ್ಮೆಂಟ್ ನಡೀತಾ ಇರೋದು 18,000 ACP ಗಳು. ಅದೀಗ ಸೀರಿಯಸ್ ಆಗಿ ನಡೀತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ 90,000 ಪಾರ್ಟ್ನರ್ಸ್ ಬರ್ಲಿಕ್ಕಿದ್ದಾರೆ, ಆನ್ ಬೋರ್ಡ್ ಮಾಡ್ಲಿಕ್ಕಿದ್ದೇವೆ. ಅಲ್ಲದೆ 9 lakh UPOs ಗಳು ಮಾಡ್ಲಿಕ್ಕಿದ್ದೇವೆ. ಥ್ರೂ ದಟ್ ಪಾರ್ಟ್ನರ್ ಎವ್ರಿ ಪಾರ್ಟ್ನರ್ ವಿಲ್ ಸೆಲ್ 2 UPOs. ಆ ತರ ಅದೇ ತರ 36 lakh ವೆಂಡರ್ಸ್ ಅದನ್ನ ಮಾಡ್ಲಿಕ್ಕಿದ್ದೇವೆ. ಇದು ಎಂತಂದ್ರೆ ಸ್ಟ್ರಾಟಜಿ ಟು ಕಂಪನಿದು ವಿಷನ್. ಮಾರ್ಚ್ 2022 ಅಲ್ಲಿ ನಾವು 27 ಕೋಟಿ ಯೂಸರ್ಸ್ ಗಳನ್ನ ಎಕ್ವೈರ್ ಮಾಡ್ಲಿಕ್ಕಿದ್ದೇವೆ. ಅದರಲ್ಲಿ ಅಷ್ಟೆಲ್ಲ ನಾವು ನೋಡುವಾಗ ಈ ಒಂದು ಸ್ಟ್ರಾಟಜಿಯಲ್ಲಿ ನಾವು 63 lakh crores ನಾವು GME ಮಾಡ್ಲಿಕ್ಕಿರೋದು, ಸೇಲ್ಸ್ ಮಾಡ್ಲಿಕ್ಕಿರೋದು. ಹಾಗಂತೇಳಿ ನಾವು ಈಗ ಈ ACP ಪೋಸ್ಟ್ ಅದು ಈಗ ನಾವು ಮೈನ್ ಆಗಿ ಈಗ ನಾವು ರೆಕ್ರೂಟ್ಮೆಂಟ್ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ನಲ್ಲ, ಆ ಪೋಸ್ಟ್ ಅಲ್ಲಿ ಏನೆಲ್ಲ ನಮ್ಗೆ ಇನ್ಕಮ್ ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ, ಒಂದು UPV ರಿಲೇಟೆಡ್. ಅವಾಗ ಮಿಸ್ಟರ್ ಜಾನ್ ಅವರು ಆಲ್ರೆಡಿ ಹೇಳ್ತಾ ಇದ್ರು UPV ಬಗ್ಗೆ. ನಮ್ದು ಪಿನ್ ಕೋಡ್ ಅಲ್ಲಿ ಅಂದ್ರೆ ACP ಅಂದ್ರೆ ಪಿನ್ ಕೋಡ್ ವೈಸ್. ಸೊ ಒಂದು ಪಿನ್ ಕೋಡ್ ಅಲ್ಲಿ ಎಷ್ಟೇ ನಾವು ಜನರು ಅವರು ಒಂದೊಂದು UPV ಎಕ್ಸ್ಪೆಂಡಿಚರ್ ಅವರ ಮನೆಯಿಂದ ಮಾಡಿದ್ರೆ 15 ರೂಪಾಯಿ ನಮ್ಗೆ ಬರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಇಟ್ ಇಸ್ ಮೈ ಯೂಸರ್ ಆರ್ ನಾಟ್. ಅಲ್ಲದೆ ವೆಂಡರ್ ಕಮಿಷನ್ ಅವಾಗ್ಲೇ ಅವರು ಹೇಳಿದ್ರು 2.75% ವೆಂಡರ್ ರೆಫರಲ್ ಅಲ್ಲಿ ಬರುತ್ತೆ ಅಂತ. ಬಟ್ ACP ಅಂತಂದ್ರೆ ಆ ಪಿನ್ ಕೋಡ್ ಇದ್ದು ನಾವೇ ವೆಂಡರ್ ಮಾಡಿದ್ರೆ 5.5% ಬರುತ್ತೆ. ಅದೇ ಬೇರೆ ಪಿನ್ ಕೋಡ್ ಇದ್ದಿದ್ರೆ 2.575 ಬರುತ್ತೆ. ಅದೇ ಎವ್ರಿ UPOs ಅರೌಂಡ್ ದ ವರ್ಲ್ಡ್ ಎಲ್ಲೇ ಅರೌಂಡ್ ಇಂಡಿಯಾ, ಈಗ ಆಲ್ರೆಡಿ ಈಗ ಇಂಡಿಯಾದಲ್ಲಿ ಮಾತ್ರ ಮಾರ್ಕೆಟ್ ಇದೆ. ಕಮಿಂಗ್ ಇಯರ್ಸ್ ಅಲ್ಲಿ ವರ್ಲ್ಡ್ ಎಕ್ಸ್ಪಾಂಡ್ ಆಗುತ್ತೆ ಗ್ಲೋಬಲ್ ಗಾನರ್. ಅಂತೂ ಇಂಡಿಯಾದಲ್ಲಿ ಎಲ್ಲೇ UPOs ಸೇಲ್ ಆದ್ರೂ ಕೂಡ ನಮಗೆ ACP ಗಳಿಗೆ 2,000 ರೂಪಾಯಿ ಕಮಿಷನ್ ಇದೆ ಪರ್ UPOs. ಅಲ್ಲದೆ UPOs ಮಂತ್ಲಿ ಇನ್ಕಮ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. UPOs ಮಂತ್ಲಿ ಇನ್ಕಮ್ ಅಲ್ಲಿ ಫ್ಯೂಚರ್ ಅಲ್ಲಿ 2.5% ACP ಗೂ ಬರುತ್ತೆ, ವಿಚ್ ಇಸ್ ಲೈಕ್ ಅ ಪರ್ಮನೆಂಟ್ ಇನ್ಕಮ್. ಒಂದು ಬಿಲ್ಡಿಂಗ್ ಅಲ್ಲಿ 1 ಕೋಟಿ 2 ಕೋಟಿ ಬಿಲ್ಡಿಂಗ್ ತೆಗೆದ್ಬಿಟ್ಟು ನಾವು ಅದನ್ನ ರೆಂಟ್ ಕೊಟ್ರೆ ಮಂತ್ಲಿ ಇನ್ಕಮ್ ಬರ್ತಾ ಇರುತ್ತೆ ನೋಡಿ. ವೆದರ್ ವಿ ಆರ್ ದೇರ್ ಆರ್ ನಾಟ್, ರೆಂಟ್ ವಿಲ್ ಬಿ ಕಮಿಂಗ್. ಲೈಕ್ ದಟ್ ಸಿಮಿಲರ್ ಇನ್ಕಮ್ ಇಸ್ UPOs ಮಂತ್ಲಿ ಇನ್ಕಮ್. ಅಂಡ್ ಆಲ್ಸೋ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇದರಲ್ಲಿ ಆಲ್ರೆಡಿ ಈಗ ಮಿಸ್ಟರ್ ಜಾನ್ ಅವರು ಹೇಳ್ತಾ ಇದ್ರು, ಅದು ಗ್ರಾಂಜ್ ಇರ್ಬೋದು ಅಥವಾ ವಾಟರ್ ಫ್ರಾಂಚೈಸ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಗಳು ಇದರಲ್ಲಿ ಬರ್ಲಿಕ್ಕಿದೆ. ಸೊ ಅದ್ರದ್ದೆಲ್ಲದರಲ್ಲಿ ಕೂಡ ನಮಗೆ ಅರೌಂಡ್ 10% ಪಾರ್ಟ್ನರ್ದು ಇನ್ಕಮ್ ನಂಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಈಗ ಮೇನ್ ನಾವೀಗ ಫೋಕಸ್ ಮಾಡ್ತಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಲಿಮಿಟೆಡ್ ಪೋಸ್ಟ್ ಗಳಿದೆ. 18,000 ಮಾತ್ರ ACP ಪೋಸ್ಟ್ ಗಳು ಇರೋದು ಆಲ್ ಓವರ್ ಇಂಡಿಯಾದಲ್ಲಿ. ಅದೆಂತ ಒಂದು ಪಿನ್ ಕೋಡ್ಗೆ ಒಂದು ACP. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ನಮಗೆ 18,000 ಮಾತ್ರ ಪಿನ್ ಕೋಡ್ ಡೀಲರ್ಸ್ ಗಳು ಬೇಕಿದೆ. ಸೊ ಅದರಲ್ಲಿ ಆ ಒಂದು ಪಿನ್ ಕೋಡ್ ಡೀಲರ್ದು ಮೇನ್ ವರ್ಕ್ ಅಂತಂದ್ರೆ 5 ರಿಂದ 50 ಪಾರ್ಟ್ನರ್ ಗಳನ್ನು ಆಲ್ ಓವರ್ ಇಂಡಿಯಾದಲ್ಲಿ ಅವರು ರೆಕ್ರೂಟ್ ಮಾಡ್ಕೊಂಡು ಅದರಲ್ಲಿ ಅವರು ಕೆಲಸ ಮಾಡೋದು. 51 UPOs ಗಳನ್ನ ಮಿನಿಮಮ್ ಆಗಿ ಅವರದ್ದು ಸೇಲ್ ಮಾಡ್ಲಿಕ್ಕೆ, ಅದಕ್ಕಿಂತ ಜಾಸ್ತಿ ಎಷ್ಟು ಕೂಡ ಮಾಡ್ಬೋದು ಅವರು. ಪ್ಲಸ್ 200 ಲೋಕಲ್ ವೆಂಡರ್ಸ್ ಗಳನ್ನು ಮಾಡೋದು. ಇದೆಲ್ಲ ನಿಮ್ಗೆ ಪಿನ್ ಕೋಡ್ ವೈಸ್ ಮಾತಾಡ್ಕೊಂಡು ಹೋದಾಗ ನಿಮ್ಗೆ ಡೀಲರ್ಸ್ ಗಳು ಮಾತಾಡೋದು ವೇರಿ ಆಗ್ಬೋದು ಸ್ವಲ್ಪ. ಅಂತೂ ಒಂದು ಪಿನ್ ಕೋಡ್ ಡೀಲರ್ ಅಥವಾ ನಾವು ACP ಗಳದ್ದು ಎಷ್ಟು ಒಂದು ಎಂಪೈರ್ ಅವ್ರನ್ನ ಓನ್ ಮಾಡ್ತಾನೆ ಅಂತ ಹೇಳಿದ್ರೆ, he or she empower a few hundred businesses by digitalizing them and helping them. ಅಂದ್ರೆ ವೆಂಡರ್ಸ್ ಗಳು, ಅಂಗಡಿಯವರನ್ನ ವೆಂಡರ್ನ ಡಿಜಿಟಲೈಸ್ ಮಾಡ್ಕೊಳ್ಳೋದು. ಎಂಪವರ್ ಮೆನಿ ಇಂಡಿವಿಜುವಲ್ಸ್ ಥ್ರೂ UPOs ಎಂಟರ್ಪ್ರಿನರ್ಶಿಪ್. ಅಂದ್ರೆ UPOs ಗಳನ್ನ ತುಂಬಾ ಬಿಸ್ನೆಸ್ ಕೊಟ್ಟವರಿಗೆ ಬಿಸ್ನೆಸ್ ಅನ್ನು ಎಂಪವರ್ ಮಾಡ್ಬೋದು. ಅಲ್ಲದೆ ಈ ಒಂದು ಪ್ರಾಸೆಸ್ ಅಲ್ಲಿ 400 ಪೀಪಲ್ ವಿತ್ ಸಸ್ಟೈನೇಬಲ್ ಜಾಬ್ಸ್ ಗೆ ಪಡಿಲಿಕ್ಕೆ ಹೆಲ್ಪ್ ಆಗುತ್ತೆ ಇಕೋಸಿಸ್ಟಮ್ ಅಲ್ಲಿ. ಅಲ್ಲದೆ ವಾಟರ್ ಫ್ರಾಂಚೈಸಿ ಆಲ್ರೆಡಿ ಈಗ ಕರ್ನಾಟಕದಲ್ಲಿ ತುಂಬಾ ಸ್ಟೇಟ್ ವೈಸ್ ವಾಟರ್ ಫ್ರಾಂಚೈಸಿ ತಗೊಂಡಿದ್ದಾರೆ. ಅದೀಗ ಪಿನ್ ಕೋಡ್ ವೈಸ್ ಕೂಡ ವಾಟರ್ ಟ್ರಾಲಿಗಳು ಬರುತ್ತೆ, ಅದು ನಿಮ್ಮ ಅಂಡರ್ ಅಲ್ಲಿ ಬರುತ್ತೆ, ಯಾವುದು ACP ಅಂಡರ್ ಅಲ್ಲಿ. ಅಲ್ಲದೆ G3 ಸ್ಟೋರ್ಸ್ ಅಂತ ಫ್ರಾಂಚೈಸಿ ಆಫ್ DC ಅಂದ್ರೆ ಗ್ರಾಂಜ್ ಅಂತ ಹೇಳ್ತೇವೆ. ಲೈಕ್ ಬಿಗ್ ಬಜಾರ್ ತರನೇ ಅಥವಾ ಮೋರ್ ತರನೇ ಅಥವಾ ಸೂಪರ್ ಮಾರ್ಕೆಟ್ ಬಂದಾಗೆ ನಮ್ದೇ ಗ್ಲೋಬಲ್ ಗಾರ್ನರ್ದೇ ಕಿರಾಣಾ ಸ್ಟೋರ್ಸ್ ಗಳು ಆಲ್ ಓವರ್ ಇಂಡಿಯಾದಲ್ಲಿ ಬರ್ಲಿಕ್ಕಿದೆ. ಎಲ್ಲ ಪಿನ್ ಕೋಡ್ ಅಲ್ಲಿ ಬಂದಾಗ ಅದು ನಮ್ಮ ಪಿನ್ ಕೋಡ್ ನಮ್ಮ ಅಂಡರ್ಗೆ ಬರುತ್ತೆ. ಸೊ ಆಲ್ವೇಸ್ ರಿಮೈನ್ ದಿ ಫೋಕಸ್ ಆಫ್ ಆಲ್ ಫ್ಯೂಚರ್ GG ವೆಂಚರ್ಸ್. ಫ್ಯೂಚರ್ ಗೆ ತುಂಬಾನೇ ಬರ್ಲಿಕ್ಕಿದೆ. ಈಗ ಗ್ಲೋಬಲ್ ಗಾರ್ನರ್ ಜಸ್ಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ. ಅವಾಗ ನಾನು ಹೇಳಿದಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇದೆ. ಇಫ್ ವಿ
ನಾವೀಗ ಗ್ಲೋಬಲ್ ಗಾರ್ನರ್ ಅಲ್ಲಿ ನಾವೊಂದು ಈ ಪೋಸ್ಟ್ ಗಳನ್ನ ತಕೊಂಡ್ಬಿಟ್ರೆ ಫ್ಯೂಚರ್ ಅಲ್ಲಿ ವಿ ಆರ್ ದಿ ಮಾಸ್ಟರ್ಸ್, ವಿ ಆರ್ ದಿ ಕಿಂಗ್. ಸೊ ಟೆರಿಟರಿ ಅಂತಂದ್ರೆ ಎಷ್ಟು ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ನಾವು ಒಂದು ಪಿನ್ ಕೋಡ್ ನಾವು ACP ಆದ್ರೆ 350 ಕೋಟಿ ವಾಲ್ಯೂಮ್ ನಾವು ಟರ್ನ್ ಓವರ್ ಮಾಡ್ಲಿಕ್ಕೆ ಹ್ಯಾಂಡಲ್ ಮಾಡುವಂತದ್ದು ಒಂದು ಪೋಸ್ಟ್ ಇದೆ. ಸೊ ಇಟ್ಸ್ ಲೈಕ್ ಒಂಥರ ಗೋಲ್ಡನ್ ಆಪರ್ಚುನಿಟಿ. ಸೊ ಈಗ ನಾವು ಏನ್ ಮಾಡ್ಬೇಕೀಗ, ಅಫ್ಕೋರ್ಸ್ ನಾನೀಗ ಕೆಲವು ಸ್ಲೈಡ್ ಅಲ್ಲಿ ಹೇಳ್ತಾ ಇದ್ದೆ, ಇದರಲ್ಲಿ ಎಲ್ಲವೂ ಕೂಡ ಪೋಸ್ಟ್ ಗಳಿರ್ಬೋದು, ಈಗ ಡಿಜಿಟಲ್ ಮಾಲ್ ಇರ್ಬೋದು, ಎಲ್ಲವೂ ಕೂಡ ಲಿಮಿಟೆಡ್ ಇದೆ. ಕೆಲವು ನಂಬರ್ಗಳು ಮಾತ್ರ ನಮ್ಗೆ ಬೇಕಾಗಿದೆ. ಇಟ್ಸ್ ಲೈಕ್ ನಾಟ್ ಒಂಥರ ಮಾಸ್ ಪಬ್ಲಿಕ್ ನಮ್ಗೆ ಬೇಡ, ಕ್ವಾಲಿಟಿ ಇದ್ದ ಕೆಲವು ಮಾತ್ರ ಬೇಕಾಗಿದೆ. ಆದ ಕಾರಣ ನಮ್ಗೆ ಈ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇದ್ದಾಗ ಅಂತ ತೊಕ್ಕೊಟ್ಟಲ್ಲಿ ನಾವು ಹೇಳಿದಾಗೆ ಆ ಅಂಗಡಿಗಳು ಕೆಲವು ಇತ್ತು, ಎಲ್ಲ ಮಾರ್ಕೆಟ್ ಮಾಡ್ತಾ ಇದ್ರೆ, ಇನಾಗ್ರಲ್ ಆಫರ್ ಕೊಡ್ತಾ ಇದ್ರು. ಸೇಮ್ ಈಗ ಗ್ಲೋಬಲ್ ಗಾರ್ನರ್ಲು ಅಷ್ಟೇ. ಈಗ ಜಸ್ಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ. ಯೂಸರ್ಸ್ ಗಳು, ವೆಂಡರ್ ಗಳು ಈಗ ಆನ್ ಬೋರ್ಡ್ ಬರ್ತಾ ಇದ್ದಾರೆ. ಇಫ್ ವಿ ಆರ್ ಇನ್ ದಿ ಪೊಸಿಷನ್ ನಾವ್, ಇಫ್ ಯು ಗ್ರಾಬ್ ದಿಸ್ ಎಂತ ಪೋಸ್ಟ್, ಅವೈಲೇಬಲ್ ಪೋಸ್ಟ್ ಯಾವ್ದಿದೆ, ಈಗ ಡಿಜಿಟಲ್ ಮಾಲ್ ಇರ್ಬೋದು, ಅಥವಾ ನಿಮ್ಮನ್ನು ಪರಿಚಯ ಮಾಡಿದವ್ರ ಹತ್ರ ಕೇಳ್ಕೊಳ್ಳಿ, ನಿಮ್ಗೆ ಯಾವ್ದೆಲ್ಲ ಲೀಡರ್ಶಿಪ್ ರೋಲ್ ನಿಮಗೆ ಎಲಿಜಿಬಿಲಿಟಿಯಲ್ಲಿ ನಿಮ್ಗೆ ಸಜೆಷನ್ ಕೊಟ್ಟಿದ್ದಾರೆ, ಅದನ್ನು ಗ್ರಾಬ್ ಮಾಡ್ಕೊಳ್ಳಿ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ದಟ್ ನೆಕ್ಸ್ಟ್ ನಿಮಗೆ ಅದ್ರ ಪ್ರಮೋಷನ್ ತಗೊಂಡು ಕೂಡ ನೀವು ಕಂಪನಿಯಲ್ಲಿ ಮುಂದೆ ಬರಬಹುದು. ಕಂಪನಿದು ಮೇನ್ ಗೋಲ್ ಅಂತ ಹೇಳಿದ್ರೆ ವಾವ್ ಅಥವಾ ವೆಲ್ತ್ ಆಪರ್ಚುನಿಟಿ ವರ್ಲ್ಡ್ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈ ಗ್ಲೋಬಲ್ ಗಾರ್ನರ್ ಕಂಪನಿ ಒಳಗಡೆ ನೀವು ಒಂದ್ಸರಿ ಬಂದ್ರೆ ಇದರಲ್ಲಿ ತುಂಬಾನೇ ಆಪರ್ಚುನಿಟಿಗಳಿದೆ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ. ನಾಟ್ ಓನ್ಲಿ ಒನ್. ಈಗ ಪ್ರೆಸೆಂಟೇಷನ್ ನೋಡುವಾಗ ನಿಮ್ಗೆ ಕಾಣಬಹುದು, ಒಂದು ಪ್ರೆಸೆಂಟೇಷನ್ ಅಲ್ಲಿ ಒಂದು ಆಪರ್ಚುನಿಟಿ, ನೋ, ಸೊ ಬಿಗ್ ಆಪರ್ಚುನಿಟಿ. ಸೊ ನೋಡುವಾಗ ಈಗ ಒಂದು ಪ್ರೆಸೆಂಟೇಷನ್ ನೋಡುವಾಗ ಎಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ನೋಡಿ ಇಲ್ಲಿ ಆಲ್ರೆಡಿ ಈಗ ಹೇಳಿದವರು ಅಂತ, ಕೋರ್ ಟೀಮ್ ಆಫ್ 21,000 ಆಂಟರ್ಪ್ರಿನರ್ಸ್. ಕಂಪನಿದು ಮೇನ್ ವಿಷನ್ ಅಲ್ಲಿ ಒಂದು ಅಂದ್ರೆ 14 ಸ್ಟೇಟ್ ಹೆಡ್, 180 MCPಗಳು ಇದೆ. ಓನ್ಲಿ ಲಿಮಿಟೆಡ್ ನಂಬರ್ಸ್. ಇಫ್ ವಿ ಆರ್ ದೇರ್ ಇನ್ ದ ಪೊಸಿಷನ್ ನಾವು, ಫ್ಯೂಚರ್ ಅಲ್ಲಿ ಬಿಗ್ ವೆಲ್ತ್ ಕ್ರಿಯೇಟ್ ಮಾಡಬಹುದು. ಸಪೋರ್ಟೆಡ್ ಬೈ ಮ್ಯಾಸಿವ್ ಟೀಮ್ ಆಫ್ 90,000 ಪಾರ್ಟ್ನರ್ಸ್. ಅದು ಈಗ ನಾವು ರಿಕ್ರೂಟ್ಮೆಂಟ್ ಫೇಸ್ ಅಲ್ಲಿ ಇದ್ದೇವೆ. ಬಿಲ್ಡಿಂಗ್ ಅ ಸ್ಟ್ರಾಂಗ್ ಚೈನ್ ಆಫ್ 9 lakh ಡಿಜಿಟಲ್ ಮಾಲ್ಸ್, ಅಂದ್ರೆ ಯುಪೋಸ್ ಗಳು. ಅದು 9 lakh ಮಾತ್ರ. ಮತ್ತೆ ಅದು ಸೆಪ್ಟೆಂಬರ್ ಗೆ ಆಲ್ರೆಡಿ ಗೋಲ್ ಇದೆ ಕಂಪನಿದು. 9 lakh ಮುಗಿದ್ರೆ ಮತ್ತೆ ವಿ ಆರ್ ಇನ್ ದ ಕ್ಯೂ ಅಲ್ಲಿ. ಮತ್ತೆ ಯಾರು ಡಿಜಿಟಲ್ ಮಾಲ್ ಮಾರ್ತಾರೆ ಅವಾಗ ತಗೊಳ್ಬೇಕು, ವಿಚ್ ಮೇ ಬಿ ನಾಟ್ ಇನ್ ದಿಸ್ 54,000, ಇಟ್ ವಿಲ್ ಬಿ ಹೈಯರ್ ರೇಟ್ ಓನ್ಲಿ. ಸೊ ಈ ಒಂದು ಪ್ರೋಸೆಸ್, ಈ ಒಂದು ಸ್ಟ್ರಾಟಜಿಯಲ್ಲಿ ಕಂಪನಿ ಇದ್ದು 63 lakh crores GMA ಮಾಡ್ಲಿಕ್ಕೆ ಬೈ ಮಾರ್ಚ್ 2020. ಸೊ ದಟ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನಿ ಆ ಟೈಮ್ಗೆ ನಮ್ಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ಬಿಲ್ಡ್ ಮಾಡುವಂತದ್ದು. ಸೊ ಇಷ್ಟು ಹೇಳ್ತಾ ನಾನು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿ ಪಾರ್ಟಿಸಿಪೆಂಟ್ಸ್.